ಸ್ಪರ್ಧಾರ್ಥಿಗಳೇ ನಮಸ್ಕಾರ. ನಾನು ಶಂಕರ ಪ್ರಕೃತಿ. ನಮ್ಮ ವಿಜಯೀ ಭವ ಮತ್ತು ವಿಜಯ ಪಥ ಯೂಟ್ಯೂಬ್ ಚಾನಲ್ಗಳಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ತಮ್ಮ ಕಾಮೆಂಟ್ಗಳಲ್ಲಿ ಏನು ಪ್ರಶ್ನೆಗಳ ವಿಶ್ಲೇಷಣೆ ಸರಣಿ ಮುಂದುವರಿತಾ ಇತ್ತು. ಅದರಲ್ಲಿ ಸುಮಾರು ಜನ ಸರ್ KPSC KAS ಕ್ವಶನ್ ಪೇಪರ್ಸ್ ಬಿಡಿಸಿದ್ದೀರಿ, UPSCಗೆ ಸಂಬಂಧಪಟ್ಟಂಥ IASಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ಅಂತ ಸುಮಾರು ಜನ ಕಾಮೆಂಟ್ ಮಾಡಿದರು. ಅದನ್ನು ಪರಿಗಣಿಸಿ UPSCಗೆ ಸಂಬಂಧಪಟ್ಟಂಥ 2021ನೇ ಸಾಲಿನ ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ವಿಶ್ಲೇಷಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಸ್ಪರ್ಧಾರ್ಥಿಗಳೇ, ಇತಿಹಾಸ ವಿಷಯ ಯಾವುದೇ ಪ್ರಶ್ನೆ ಮಾಡುವಂಥವ್ರಿಗೆ ತುಂಬ ದೊಡ್ಡ ವ್ಯಾಪ್ತಿಯ ಕೇಂದ್ರ. ಬೇಕಾದಷ್ಟು ಮಾಹಿತಿ ಇರುತ್ತೆ, ಹೆಂಗೆ ಬೇಕಾದರೂ ಪ್ರಶ್ನೆಯನ್ನು ಕೇಳ್ಬೋದು. ನಿಮ್ಮನ್ನು ಫಿಲ್ಟ್ರ್ ಮಾಡಲಿಕ್ಕೆ ಅಂತಲೇ ಕ್ವಶನ್ ಪೇಪರ್ ಬರುತ್ತೆ ಅಂತ ನಾನು ಸುಮಾರು ಸರಿ ಹೇಳ್ತಿರ್ತೇನೆ. ಸಾವಿರಾರು ಜನ ಅಪ್ಲಿಕೇಶನ್ ಹಾಕ್ತೀರಿ, ಅದರಲ್ಲಿ ಯಾರು ಬೇಕು ಅಂತ ಪಿಕ್ ಮಾಡಲಿಕ್ಕೆ ಈ ಥರದ ಒಂದು ಇತಿಹಾಸ ವಿಷಯ ಅನ್ನೋಂಥದ್ದು ತುಂಬ ಅಚ್ಚುಮೆಚ್ಚಿನ ಪತ್ರಿಕೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಯಾಕೆ ಅಚ್ಚುಮೆಚ್ಚಿನ ಪತ್ರಿಕೆ ಅಂದರೆ, ಈಗ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂತ ಬಂದಾಗ ತುಂಬ ಕಡಿಮೆ ಸಿಲೆಬಸ್ ಇರುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಬಂದಾಗ ತುಂಬ ಕಡಿಮೆ ಸಿಲೆಬಸ್ ಇರುತ್ತೆ. ಅದೇ ನೀವು ಇತಿಹಾಸ ಅಂತ ಬಂದಾಗ ಮಾನವ ಹುಟ್ಟಿದಾಗಿಂದ ಹಿಡಿದು ಇಲ್ಲಿಯ ತನಕ ಏನೆಲ್ಲ ಮಾಡಿದ್ದಾನೆ ಅದೆಲ್ಲವೂ ಆ ಸಿಲೆಬಸ್ಸಲ್ಲಿ ಸೇರಿಕೊಳ್ತಾ ಬರುತ್ತೆ. ಅದರಿಂದಾಗಿ ಅದು ಆರ್ಥಿಕ ವಿಚಾರಗಳು, ಸಾಂಸ್ಕೃತಿಕ ವಿಚಾರಗಳು, ಸಾಮಾಜಿಕ ವಿಚಾರಗಳು, ರಾಜಕೀಯ ವಿಚಾರಗಳು, ಯುದ್ಧಗಳು, ಒಪ್ಪಂದಗಳು, ವ್ಯಕ್ತಿಗಳು, ಜನನ ಸ್ಥಳಗಳು, ಈ ಥರ ಬೇಕಾದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗಾಗಿ ಇಲ್ಲಿ ಪ್ರಶ್ನೆಗಳನ್ನು ಡೆಪ್ತ್ ಆಗಿ ಕೇಳೋದಕ್ಕೆ ಅವಕಾಶಗಳು ಜಾಸ್ತಿ ಇರುತ್ತೆ. ಅದರಿಂದಾಗಿ ಈ ಏರಿಯಾದಲ್ಲಿ ನೀವು ಯಾವುದೇ ಒಂದು IASದಾಗಿರಲಿ ಅಥವಾ KASದಾಗಿರಲಿ ಪ್ರಶ್ನೆ ಪತ್ರಿಕೆಯನ್ನು ಓಪನ್ ಮಾಡಿದ್ದೆ ಆದರೆ ಮಿನಿಮಮ್ 25 ಪ್ರಶ್ನೆಗಳಿರ್ತವೆ. ಒಂದು ಪ್ರಶ್ನೆ 2 ಪ್ರಶ್ನೆ ಹೆಚ್ಚು ಕಡಿಮೆ ಆಗ್ಬೋದು, ಒಂದು 23 ಆಗ್ಬೋದು ಅಥವಾ 27 ಆಗ್ಬೋದು. ಈ ರೀತಿ 25 ಪ್ರಶ್ನೆಗಳು ಕಂಪಲ್ಸರಿ ಇರ್ತದೆ. ಮತ್ತು ಇವುಗಳನ್ನು ಸ್ವಲ್ಪ ಓದೋದಕ್ಕೆ ಸಿಲೆಬಸ್ ಜಾಸ್ತಿ ಅನ್ನೋದು ಬಿಟ್ಟರೆ ಅರ್ಥ ಆಗದೆ ಇರೋಂಥದ್ದು, ಕನ್ಫ್ಯೂಷನ್ ಆಗುವಂಥದ್ದು ಆ ಥರದ್ದು ಏನೂ ಇರೋದಿಲ್ಲ. ಇದು ನಮ್ಮ ರಿಲೇಟೆಡ್ ಇನ್ಫಾರ್ಮೇಷನ್ ಆಗಿದ್ದರಿಂದ ನಾವು ಮಿಡ್ಲ್ ಸ್ಕೂಲು ಹೈಸ್ಕೂಲಿಂದ ಓದ್ಕೊಂಡು ಬಂದಿರೋದ್ರಿಂದ ಇದನ್ನು ನಮಗೆ ಬೇಗ ಟಚ್ ಆಗುತ್ತೆ. ಆದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ, ಎನ್ವಿರಾನ್ಮೆಂಟಲ್ ಅಂತ ಅಥವಾ ಕರೆಂಟ್ ಅಫೇರ್ಸ್ ಅಂತ ಈ ಥರದ ಬೇರೆ ಬೇರೆ ಏರಿಯಾಸ್ಗೆ ಹೋದಾಗ ಇಷ್ಟು ಸ್ಟ್ರಾಂಗ್ ಆಗಿ ನೀವು ಇರಲಿಕ್ಕೆ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. ನಂತರ ಆರ್ಟ್ಸ್ ಅವರಾದರೂ, ಸೈನ್ಸ್ ಅವರಾದರೂ, ಕಾಮರ್ಸ್ ಅವರಾದರೂ ಎಲ್ರಿಗೂ ಟಚ್ ಇರೋಂಥ ಸಬ್ಜೆಕ್ಟ್ ಇದು. ಅದರಿಂದಾಗಿ ಇಲ್ಲಿ ನಾವು ಗ್ರಿಪ್ಪನ್ನು ತೆಗೆದುಕೊಂಡ್ರೆ ಖಂಡಿತ ಯಶಸ್ಸು ಆಗಬಹುದು ಅನ್ನೋಂಥದ್ದು ನನ್ನ ಅನಿಸಿಕೆ. ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಭವಭೂತಿ, ಹಸ್ತಿಮಲ್ಲ ಹಾಗೂ ಕ್ಷೇಮೇಶ್ವರ ಈ ಕೆಳಗಿನಂತೆ ಪ್ರಸಿದ್ಧರಾಗಿದ್ದರು ಅಂತ ಕೇಳ್ತಾನೆ. ಇಲ್ಲಿ 3 ವ್ಯಕ್ತಿಗಳ ಬಗ್ಗೆ ಹೇಳ್ತಾ ಇದ್ದಾನೆ. ಆ 3 ವ್ಯಕ್ತಿಗಳನ್ನು ನೀವು ಗಮನಿಸಬೇಕು. ಒಂದು, ನೀವು ಕೇಳೇ ಇರೋದಿಲ್ಲ ಹೆಸರುಗಳು, ಸುಮಾರು ಜನ ಒಂದು ಹೆಸರು ಕೇಳಿರ್ತೀರಿ ಸಾಮಾನ್ಯವಾಗಿ, ಭವಭೂತಿ, ನನ್ನನ್ನು ಒಳಗೊಂಡಂತೆ. ಭವಭೂತಿ ಅನ್ನೋಂಥವ್ರು ನೀವು 9th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ತೆಗೆದ್ರೂ, ಅದರಲ್ಲಿ ಓಲ್ಡ್ ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ ತೆಗೆದ್ರು ಅದರಲ್ಲಿ ನಿಮಗೆ ಭವಭೂತಿ ಅನ್ನೋಂಥವ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಇನ್ನು ಹಸ್ತಿಮಲ್ಲ, ಕ್ಷೇಮೇಶ್ವರ ಅನ್ನೋಂಥದ್ದು ಸಿಗೋದಿಲ್ಲ. ಕ್ಷೇಮೇಂದ್ರ ಅಂತ ಬರ್ತಾನೆ, ಆತ ಬೇರೆ, ಕ್ಷೇಮೇಶ್ವರ ಬೇರೆ. ಹಾಗಾಗಿ ಈ 2 ಹೆಸರು ಕೇಳೇ ಇರೋದಿಲ್ಲ. ಇಲ್ಲಿ ನಮಗೆ ಬೇಕಾಗಿರೋದೇನು, ಕ್ಲೂ ಏನು, ಭವಭೂತಿ ಅನ್ನೋಂಥವನ ಕೃತಿಗಳು ಯಾವುದು, ಯಾವುದಕ್ಕೆ ಸಂಬಂಧಪಟ್ಟಂತೆ ರಚನೆ ಆಗಿದೆ, ಅದು ಇಲ್ಲಿ ಕೇಳುವಂಥ ಸಾಧ್ಯತೆ ಇರೋವಂಥದ್ದು. ನಮ್ಗೆ ಇವೆರಡೂ ಗೊತ್ತಿಲ್ಲ, ಅಯ್ಯೋ ಈ ಹೆಸರೇ ಕೇಳಿಲ್ವಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನಿಮ್ಗೆ ಇಲ್ಲಿ ಈಸಿಯಾಗಿ ಕೇಳಿದ್ದಾನೆ. ಏನಂತ, ಭವಭೂತಿ, ಹಸ್ತಿಮಲ್ಲ, ಕ್ಷೇಮೇಶ್ವರ ಈ 3 ಜನ ಏನು ಜೈನ ಸನ್ಯಾಸಿಗಳ, ನಾಟಕಕಾರರ, ದೇವಾಲಯ ವಾಸ್ತುಶಿಲ್ಪಿಗಳ ಅಥವಾ ತತ್ವಜ್ಞಾನಿಗಳ ಅಂತ ಕೇಳಿದ್ದಾನೆ. ಇವರಲ್ಲಿ ಯಾರೋ ಒಬ್ಬರ ಬಗ್ಗೆ ನಮಗೆ ಗೊತ್ತಿದ್ರೂ ಸಾಕು, ಇನ್ನಿಬ್ಬರ ಬಗ್ಗೆ ನಮ್ಗೆ ಗೊತ್ತಿರಬೇಕಂತ ಅವಶ್ಯಕತೆನೇ ಇಲ್ಲ. ಯಾಕೆಂದರೆ 3 ಜನ ಒಂದೇ ಗುಂಪಿಗೆ ಸೇರಿದವರು ಅಂತ. ಭವಭೂತಿ ಅನ್ನೋಂಥವ್ನು ಬರ್ತಾನೆ. ಭವಭೂತಿಯ ಕೃತಿಗಳನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಆ ಭವಭೂತಿ ಉತ್ತರ ರಾಮಚರಿತ, ಮಾಲತಿ ಮಾಧವ ಅನ್ನೋಂಥ ಕೃತಿಗಳನ್ನು ಬರೀತಾನೆ. ಆ ರೀತಿ ಭವಭೂತಿ ಅನ್ನೋಂಥವನು ನಾಟಕಕಾರ ಆಗಿದ್ದಾನೆ. ಆ ಒಬ್ಬ ನಾಟಕಕಾರ ಆದರೆ ಇನ್ನಿಬ್ಬರು ನಾಟಕಕಾರ ಆಗಬೇಕಾಗಿರುತ್ತೆ. ಯಾಕೆಂದರೆ ಇಲ್ಲಿ ಆಪ್ಷನ್ಸು ಆ ರೀತಿ ಇದೆ. ಅದರಿಂದಾಗಿ ತೀರಾ ತಲೆ ಕೆಡಿಸ್ಕೋಬಾರ್ದು. ಈಗ ಮುಂದೆ ಏನು ಮಾಡ್ಬೋದು, ಈಗ 2017ರ KAS ಪ್ರಶ್ನೆ ಪತ್ರಿಕೆಯನ್ನು ನಾನು ಈಗಾಗಲೇ ಇದೇ ಚಾನಲಲ್ಲಿ ನಿಮಗೆ ಸಿಗುತ್ತೆ, ಲಭ್ಯ ಆಗುತ್ತೆ. ಅಲ್ಲಿ ನೀವು ಕಂಪೇರ್ ಮಾಡಿ KAS 17ರ ಪ್ರಶ್ನೆ ಪತ್ರಿಕೆಗೆ, IAS 2021ರ ಪ್ರಶ್ನೆ ಪತ್ರಿಕೆಗೆ. KAS ಅಲ್ಲಿ 2017ರಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು 2021ರಲ್ಲಿ ಅದರ ಆಸುಪಾಸಲ್ಲೇ ಕೇಳಿದ್ದಾರೆ. ನೀವು ಕಂಪೇರ್ ಮಾಡಿ, ಈಗ ನಾನು ಹೇಳೋದು ಬೇಕಾಗಿಲ್ಲ. ಅದಕ್ಕೆ ಸುಮಾರು ಜನ ಅಯ್ಯೋ ಇವ್ರೇನು ನಾವೇನು ಇದರಲ್ಲಿ PhD ಮಾಡಬೇಕಾ, ನಮಗೆ ಇಷ್ಟು ಇನ್ಫಾರ್ಮೇಷನ್ ಬೇಕಾ ಅಂತ. ಈಗ ಈ 3 ಜನ ಹೆಸರುಗಳನ್ನು ಗಮನಿಸಿದ್ರಿ, ಫೆಮಿಲಿಯರ್ ನೇಮ್ಸೇ ಅಲ್ಲ. ಕಾಳಿದಾಸ ಅನ್ನೋಂಥವನು ಫೆಮಿಲಿಯರು, ದಂಡಿ ಅನ್ನೋಂಥವ್ನು ಫೆಮಿಲಿಯರು, ಪಂಪ ಫೆಮಿಲಿಯರು, ಈ ಥರದ ಕಲ್ಲಣ, ಏನು ನಮ್ಮ ಬಿಲ್ಲಣ, ಈ ಥರದವ್ರು ಫೆಮಿಲಿಯರ್ ಕವಿಗಳು. ಆದರೆ ಅವರನ್ನು ಬಿಟ್ಟು ಇಲ್ಲಿ ಬಂದು ಕೇಳಿದ್ದಾರೆ. ಫೆಮಿಲಿಯರ್ ಕವಿಗಳು ಅಂದರೆ ನಾವು ತಿಳ್ಕೊಂಡಿರೋ ಮಾತ್ರ ಫೆಮಿಲಿಯರ್ ಅಂತಲ್ಲ.
ಇನ್ನೂ ಫೆಮಿಲಿಯರ್ ವಿಚಾರಗಳು, ತುಂಬ ಫೇಮಸ್ ಆಗಿರೋಂಥ ವಿಚಾರಗಳು ಬೇಕಾದಷ್ಟು ಇರ್ತವೆ. ನಾವು ತಿಳಿದುಕೊಂಡಿಲ್ಲದೆ ಇರೋದ್ರಿಂದ ಅದು ಫೆಮಿಲಿಯರ್ ಅಲ್ಲ ಅಥವಾ ಅದ್ರ ಮೇಲೆ ಕ್ವಶನ್ ಕೇಳೋದಿಲ್ಲ ಅನ್ನೋಂಥದ್ದು ಮೂರ್ಖತನ ಆಗುತ್ತೆ. ಸಾಮಾನ್ಯ ವಿಚಾರಗಳನ್ನು ಎಲ್ಲರೂ ತಿಳ್ಕೊಂಡಿರ್ತಾರೆ. ಸೆಲೆಕ್ಷನ್ ಆಗೋಂಥವ್ರು ಅಯ್ಯೋ ಇದನ್ನೆಲ್ಲ ಯಾರು ತಿಳ್ಕೊತಾರೆ, ಇಷ್ಟು ಡೆಪ್ತ್ ಹಾಕಬೇಕು, ಈ ಥರದ ಭಾವನೆ ಬರೋಂಥವ್ರು ಕೆಲವರು ಇದ್ದೀರಿ. ಇಷ್ಟು ಡೆಪ್ತ್ ಇಲ್ಲದೆ ಹೋದರೆ ಈಗಿರುವಂಥ ಕಾಂಪಿಟೇಷನಲ್ಲಿ ನಿಮಗೆ ಗೊತ್ತಿದೆ ಎಷ್ಟು ಕೋಚಿಂಗ್ ಸೆಂಟರ್ಗಳು ಈಗ ರನ್ ಆಗ್ತಾ ಇದೆ. ನೀವು ಗಮನಿಸಿ, ಈಗ ಏನು ರಾಶಿಗಟ್ಟಲೆ ಜನ, ಸಾವಿರಾರು ಜನ ಎಲ್ಲರೂ ಕೋಚಿಂಗ್ ಹೋಗ್ತಾ ಇದ್ದಾರೆ. ಎಲ್ಲರೂ ರೆಗ್ಯುಲರ್ ಇನ್ಫಾರ್ಮೇಷನ್ ತೆಗೋತಾರೆ, ರೆಗ್ಯುಲರ್ ಪ್ಯಾಟ್ರನ್ ತೆಗೋತಾರೆ. ನೀವು ಹೊಸ್ದಾಗಿ ಏನು ಥಿಂಕ್ ಮಾಡ್ತೀರಿ, ಹೊಸ್ದಾಗಿ ಏನು ಓದ್ತೀರಿ, ಅವ್ರ ಸ್ಪರ್ಧೆಗೆ ನೀವು ಇಳಿಬೇಕಲ್ವಾ, ಆ ಮಟ್ಟಕ್ಕೆ ನಾವು ಬೆಳಿಬೇಕಲ್ವಾ. ಯಾಕೆಂದರೆ ಅಲ್ಲಿ ಲಕ್ಷಾಂತರ ಜನ ಅಪ್ಲಿಕೇಶನ್ ಆಗ್ತಾರೆ. ಅವ್ರಿಗೆ ಬೇಕಾಗಿರೋದು 1000 ಜನ 2000 ಜನ ಅಷ್ಟೇ ಸಾಕು ಅವ್ರಿಗೆ. ಆದ್ದರಿಂದ ಇಷ್ಟು ಡೆಪ್ತ್ ಯಾರು ಓದ್ತಾರೆ ಅಂದ್ಕೊಳ್ಳೋರ್ಗೆ ಏನಾಗುತ್ತೆ ಅಂದರೆ, ನೀನು ಓದಲೇಬೇಡಪ್ಪ, ನೀನು ಯಾರು ಬಲವಂತ ಮಾಡೋರು ಇಲ್ಲ. ಡೆಪ್ತ್ ಇಳಿದ್ರೇ ಈಗ ಇಲ್ಲಿ ನಿಮಗೆ ಚಿನ್ನ, ವಜ್ರ, ಮುತ್ತು, ರತ್ನಗಳು ಸಿಗೋದು. ಮೇಲ್ಮೇಲೆ ಮಣ್ಣಲ್ಲಿ ಅಂತಂದ್ರೆ ಏನು ಸಿಗೋದಿಲ್ಲ, ಮಣ್ಣು ಬಿಟ್ಟು ಕಲ್ಲು ಬಿಟ್ಟು. ಆಳಕ್ಕಿಳಿದ್ರೇ ಗಣಿಯಲ್ಲಿ ವಜ್ರಗಳು ಸಿಗೋದು, ಆಳಕ್ಕಿಳಿದ್ರೇ ಚಿನ್ನ ಸಿಗೋದು, ಆಳಕ್ಕಿಳಿದ್ರೇ ಮುತ್ತು ರತ್ನಗಳು ಸಿಗೋದು. ಸಮುದ್ರದಲ್ಲಾದರೂ ನೀವು ಆಳಕ್ಕಿಳಿಲೇಬೇಕು. ಅದಕ್ಕೆ ನಾನು ಅನ್ನೋಂಥದ್ದು ಕಂಟೆಂಟ್ ಡೆಪ್ತ್ ಇದ್ದರೆ ಖಂಡಿತ ನಿಮ್ಮ ಯಶಸ್ವಿ ಆಗುತ್ತೆ ಅನ್ನೋಂಥದ್ದು. ಅದಕ್ಕೆ ಡೆಪ್ತ್ ವಿಚಾರಗಳನ್ನು ತಿಳ್ಕೊಳ್ಳಿ. ಅದಕ್ಕೆ ಆ ಡೆಪ್ತ್ ವಿಚಾರವನ್ನು ಈಗಾಗಲೇ ಕೇಳಿರುವಂಥ ಪ್ರಶ್ನೆಗಳು, 2017ರಲ್ಲಿ ಕೇಳಿರುವಂಥ ಪ್ರಶ್ನೆ ಪತ್ರಿಕೆಗಳು, 2021ರಲ್ಲಿ ಕೇಳಿರೋ ಎರಡೂ ಹಿಸ್ಟ್ರಿ ಕ್ವಶನ್ಸನ್ನು ಕಂಪೇರ್ ಮಾಡಿ, ಸೇಮ್ ಒಂದು ಕ್ವಶನ್ನ ಸುತ್ತಮುತ್ತಲು, ಈಗ 1909 ಕಾಯ್ದೆ ಅಂತ 2017ರಲ್ಲಿ ಕೇಳಿದರೆ, 2021ರಲ್ಲಿ 1919 ಕಾಯ್ದೆ ಅಂತ ಕೇಳ್ತಾನೆ. 2017ರಲ್ಲಿ ಯಾವುದೋ ಸಂಗಮ್ ಸಾಹಿತ್ಯದ ಕವಿಗಳ ಬಗ್ಗೆ ಕೇಳಿದರೆ 2021ರಲ್ಲಿ ಈ ಥರ ಸಂಸ್ಕೃತ ನಾಟಕ ಕವಿಗಳ ಒಂದು ಬಗ್ಗೆ ಕೇಳ್ತಾರೆ. ಹೀಗೆ ಅದರ ಸುತ್ತಮುತ್ತನೇ ಇರುತ್ತೆ. ಈಗ ನೀವು ಕಂಪೇರ್ ಮಾಡಿ, ನಾನು ಹೇಳೋದು ಬೇಕಾಗಿಲ್ಲ. ಭೌಭೂತಿ ಅನ್ನೋಂಥವನು ಸಂಸ್ಕೃತ ಭಾಷೆ, ಇದನ್ನು ಕೇಳ್ಬೋದು, ಇವರು ಯಾವ ಭಾಷೆಗೆ ಸೇರಿದ ಕವಿಗಳು ಅಂತ. ಸಂಸ್ಕೃತ ಕವಿ ಆಗಿದ್ದಾನೆ, ನಾಟಕಗಳನ್ನು ರಚಿಸ್ತಾರೆ. ನೀವು ಪ್ರಾಚೀನ ಭಾರತದ ಸಾಹಿತ್ಯಕ್ಕೆ ಹೋದಾಗ ಪ್ರಮುಖವಾಗಿ 2 ರೀತಿಯ ಸಾಹಿತ್ಯಗಳು ಸಿಗ್ತದೆ. ಒಂದು ಪದ್ಯ ಸಾಹಿತ್ಯ, ಮತ್ತೊಂದು ಗದ್ಯ ಸಾಹಿತ್ಯ. ಪದ್ಯ ಸಾಹಿತ್ಯ ಸಾಮಾನ್ಯವಾಗಿ ಶ್ಲೋಕಗಳನ್ನು ಒಳಗೊಂಡಿರುತ್ತೆ, ಅದು ವೇದಕಾಲದ ಸಾಹಿತ್ಯ ಆಗಿರುತ್ತೆ. ಮಂತ್ರಗಳನ್ನು, ಕವನಗಳನ್ನು ವರ್ಣಿಸುವಂಥದ್ದನ್ನು ಪದ್ಯಗಳ ರೂಪದಲ್ಲಿ ಬರೀತಾ ಇರ್ತಾರೆ. ಅದು ಪದ್ಯಗಳ ರೂಪದಲ್ಲಿರುವಂಥದ್ದು, ಶ್ಲೋಕಗಳ ರೂಪದಲ್ಲಿರುವಂಥದ್ದು ಕೇವಲ ಜ್ಞಾನಿಗಳು, ಕೇವಲ ಬುದ್ಧಿವಂತರು ಅಂದ್ಕೊಳ್ಳೋರು ಅಥವಾ ಬ್ರಾಹ್ಮಣರು ಅನ್ನೋಂತ ಅಂದ್ಕೊಳ್ಳೋರು, ಅವರು ಹೆಚ್ಚಿಗೆ. ಬೇರೆ ವರ್ಗದಲ್ಲಿ ಇರಲಿಲ್ಲ ಅಂತಲ್ಲ, ಬೇರೆ ವರ್ಗದವರು ಪದ್ಯ ಸಾಹಿತ್ಯವನ್ನು ಓದಿಕೊಂಡಿರುವಂಥವ್ರು, ರಚನೆ ಮಾಡಿರೋಂಥವ್ರು ಇದ್ದಾರೆ, ಆದರೆ ಅವರು ಕಡಿಮೆ ಇದ್ದಾರೆ. ಈ ಬ್ರಾಹ್ಮಣ ಸಾಹಿತ್ಯದಲ್ಲಿರೋಂಥವರೆಲ್ಲ ಸಾಮಾನ್ಯವಾಗಿ ಬ್ರಾಹ್ಮಣರೆಲ್ಲರೂ ಈ ಶ್ಲೋಕಗಳು, ಪದ್ಯ ಸಾಹಿತ್ಯಕ್ಕೆ ಹೆಚ್ಚು ಪ್ರಿಫರೆನ್ಸ್ ಕೊಟ್ಟಂಥವ್ರು. ಗದ್ಯ ಸಾಹಿತ್ಯ, ನಾಟಕ ಸಾಹಿತ್ಯ ಅನ್ನೋಂಥದ್ದು ಇವೆರಡೂ ಒಂದೇ, ಒಟ್ಟಿಗೆ ಬರೋಂಥದ್ದು. ಈ ನಾಟಕಗಳನ್ನೇ ಆಗ ರಚನೆ ಮಾಡ್ತಾಯಿದ್ರು ಹೆಚ್ಚಿಗೆ. ಆ ನಾಟಕಗಳು ಯಾಕೆ ಅಂತಂದರೆ, ಆಗಿನ ಕಾಲದಲ್ಲಿ ಸಾಮಾನ್ಯ ಜನವನ್ನು ತಲುಪುವಂಥ, ಸಾಮಾನ್ಯ ಜನರ ಹತ್ರ ಏನು ಮೆಚ್ಚುಗೆಯನ್ನು ಗಳಿಸುವಂಥ ಸಾಹಿತ್ಯ ಅಂದರೆ ಅದು ನಾಟಕ ಸಾಹಿತ್ಯ ಆಗಿತ್ತು. ನಾನು ಲಿಟ್ರೇಚರ್ ಕತೆಗೆ ಹೇಳ್ತಾ ಇಲ್ಲ, ಇತಿಹಾಸಕ್ಕೆ ವಿಚಾರಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ಕೆಲವರು ಸರ್ ಗದ್ಯ ಸಾಹಿತ್ಯ ಅಂದರೆ ಅದಕ್ಕೆ ಪ್ರಿನ್ಸಿಪಲ್ಸ್ ಹಿಂಗಿದೆ, ನಾಟಕ ಸಾಹಿತ್ಯ ಅಂದರೆ ಪ್ರಿನ್ಸಿಪಲ್ಸ್ ಹಿಂಗಿದೆ ಅಂತ ಹೇಳಕ್ಕೆ ಹೋಗಬೇಡಿ. ಇಲ್ಲ, ಯಾಕೆಂದರೆ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ. ಪ್ರಾಚೀನ ಭಾರತದಲ್ಲಿ ಅದಕ್ಕೆ ನೀವು ಗಮನಿಸಿದಾಗ ಕಾಳಿದಾಸನ ಒಂದು ಇದನ್ನು ನೋಡಿದಾಗಲೂ ಸಹ ಅಲ್ಲಿ ಹೆಚ್ಚು ಕತೆಗಳೇ ಬರುವಂಥದ್ದು. ಕಾವ್ಯಗಳು ಬರ್ತದೆ, ಕತೆಗಳು ಬರ್ತದೆ, ನಾಟಕಗಳೇ ಆಗಿದಾವು. ಅದರಿಂದಾಗಿ ಆ ನಾಟಕ ಸಾಹಿತ್ಯ ಪ್ರಾಚೀನ ಭಾರತದಲ್ಲಿ ಅದು ಗುಪ್ತರ ಟೈಮು, ಅದಕ್ಕಿಂತ ಸ್ವಲ್ಪ ಹಿಂದೆ, ನಂತರ ಗುಪ್ತರ ನಂತರ ಯಾರು ಹರ್ಷವರ್ಧನವರೆಗೆ ಈ ನಾಟಕ ಸಾಹಿತ್ಯ ಹೆಚ್ಚಿಗೆ ಬರ್ತದೆ. ಅದಕ್ಕೆ ನೀವು ಹರ್ಷವರ್ಧನಂದು ನೋಡಿದಾಗಲೂ ಸಹ ನಾಟಕ ಸಾಹಿತ್ಯ ಹೆಚ್ಚಿಗೆ ಬರ್ತದೆ. ಅಲ್ಲಿಗೆ ಇಲ್ಲಿ ನಿಮ್ಗೆ ಏನು ಅರ್ಥ ಆಗಬೇಕು ಅಂದರೆ, ಸಾಮಾನ್ಯವಾಗಿ ನೆಕ್ಸ್ಟ್ ಏನಾದರೂ ಪ್ರಶ್ನೆ ಕೇಳಿದ್ರೆ ಒಂದು ಜನರಲೈಸೇಷನ್ ಮಾಡ್ಕೋಬೇಕು. ಎಲ್ಲಿ ಮಧ್ಯಕಾಲೀನ ಭಾರತದ ಇತಿಹಾಸ ಆರಂಭ ಆಗುವವರೆಗೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಹೆಚ್ಚು ರಚನೆ ಆಗಿರುವಂಥದ್ದು ಸಂಸ್ಕೃತ ಸಾಹಿತ್ಯ. ಸಂಸ್ಕೃತ ಸಾಹಿತ್ಯದಲ್ಲಿ 2 ಪ್ರಕಾರಗಳ ರಚನೆ ಆಗಿದೆ, ಒಂದು ನಾಟಕಗಳು, ಮತ್ತೊಂದು ಪದ್ಯಗಳು, ಶ್ಲೋಕಗಳು. ಇವೆರಡು ಗೊತ್ತಾಗಬೇಕು ನಿಮಗೆ. ಇದು ಜನರಲೈಸೇಷನ್. ಇನ್ನು ಮುಂದೆ ಕೇಳಿದಾಗ ಸಾಮಾನ್ಯವಾಗಿ ಈ ಪದ್ಯ ಸಾಹಿತ್ಯವನ್ನು ರಚನೆ ಮಾಡಿರೋಂಥವರು ಋಷಿ ಮುನಿಗಳಾಗಿರ್ತಾರೆ, ಅವರೇ ಜಾಸ್ತಿ ಬರ್ತಾರೆ. ಉಳಿಕೆ ಯಾರ ಹೆಸರುಗಳು ಬರ್ತಾರೆ ಅವರೆಲ್ಲರೂ ನಾಟಕ ಸಾಹಿತ್ಯವನ್ನು ಹೆಚ್ಚಿಗೆ ರಚನೆ ಮಾಡಿರ್ತಾರೆ. ಇವರು ಆ ಕಾಲದಲ್ಲಿ ಬರುವಂಥವ್ರು. ಯಾವ ಭಾಷೆ ಅಂದರೆ ಸಂಸ್ಕೃತ ಭಾಷೆ ಹೆಚ್ಚಾಗಿರುತ್ತೆ. ಜೈನ ಧರ್ಮ, ಬೌದ್ಧ ಧರ್ಮ ಬಂದಾಗ ಮಾತ್ರ ಪಾಳಿ, ಅರ್ಧಮಾಗಧಿ ಅನ್ನೋಂಥದ್ದು ಬರ್ತದೆ. ಅದು ಬಿಟ್ಟರೆ ಇನ್ನು ಉಳಿಕೆ ಎಲ್ಲವೂ ಸಹ ಮ್ಯಾಕ್ಸಿಮಮ್ ಬರುವಂಥದ್ದೆಲ್ಲವೂ ಸಹ ಸಂಸ್ಕೃತ ಸಾಹಿತ್ಯ ಆಗಿರುತ್ತೆ. ಅಲ್ಲಿಗೆ ಪ್ರಾಚೀನ ಭಾರತದ ಸಾಹಿತ್ಯ ರಚನೆಯ ಪ್ರಕಾರಗಳು, ರಚನೆಯ ಭಾಷೆ ಅನ್ನೋಂಥದ್ದು ನಿಮ್ಗೊಂದು ಹಿಡಿತ ಸಿಕ್ತು ಅಂತ ಅಂದ್ಕೋತೇನೆ. ಇದೇನು ದೊಡ್ಡ ಕಾಂಪ್ಲಿಕೇಶನ್ ಅಲ್ಲ, ನಾವೇನು ಆಳಕ್ಕಿಳಿದಿಲ್ಲ. ಇದು ಜನರಲೈಸೇಷನ್ ಆಗಬೇಕು ಅಂತ ಈ ಥರ ಕೆಲವು ವಿಚಾರಗಳನ್ನು ಜನರಲೈಸೇಷನ್ ಮಾಡ್ಕೊಂಡು ಇಟ್ಕೊಬಿಡ್ಬೇಕು. ಈಗ ಮಧ್ಯಕಾಲೀನ ಭಾರತಕ್ಕೆ ಬಂದಾಗ ಏನು ಬರ್ಬೋದು, ಸಾಮಾನ್ಯವಾಗಿ ಅತಿ ಹೆಚ್ಚಿಗೆ ರಚನೆ ಆಗುವಂಥದ್ದು ಪರ್ಷಿಯನ್ ಭಾಷೆಯಲ್ಲಿ ಸಾಹಿತ್ಯ ರಚನೆ ಆಗುತ್ತೆ. ಕೆಲವು ಅಲ್ಲಿ ಅಲ್ಪ ಸ್ವಲ್ಪ ಅರೇಬಿಕ್ ಭಾಷೆಯಲ್ಲಿ, ಟರ್ಕಿ ಭಾಷೆಯಲ್ಲಿ ಸ್ವಲ್ಪ ಸಾಹಿತ್ಯ ರಚನೆ ಆಗುತ್ತೆ ಮಧ್ಯಕಾಲೀನ ಭಾರತದಲ್ಲಿ.
ಮತ್ತು ಮಧ್ಯಕಾಲೀನ ಭಾರತದಲ್ಲಿ ಹೆಚ್ಚಿಗೆ ಏನು ಸಾಹಿತ್ಯ ರಚನೆ ಆಗುತ್ತೆ? ಭಾರತೀಯ ಸಾಮಾಜಿಕ ರಾಜಕೀಯ ವಿಚಾರಗಳ ಬಗ್ಗೆ ರಚನೆ ಆಗುತ್ತೆ, ಜೊತೆಗೆ ಭಾಷಾಂತರಗಳು ಪ್ರಾರಂಭ ಆಗುತ್ತೆ. ನಂತರ ಏನು ಆಟೋಬಯೋಗ್ರಫಿಗಳು, ಆತ್ಮಚರಿತ್ರೆಗಳನ್ನು ಬರೀತಾರೆ. ಇನ್ನು ಕೆಲವರು ಅವರ ರಾಜನ ಒಂದು ಮಾಹಿತಿಯನ್ನು, ವೈಯಕ್ತಿಕ ಮಾಹಿತಿಯನ್ನು ಒಂದು ಕೃತಿಯಲ್ಲಿ ಬರೀತಾ ಹೋಗ್ತಾರೆ. ಇವು ಮಧ್ಯಕಾಲೀನ ಸಾಹಿತ್ಯ. ಒಂದು ಆಟೋಬಯೋಗ್ರಫಿ, ಆತ್ಮಚರಿತ್ರೆಗಳು, ಇನ್ನೊಂದು ವ್ಯಕ್ತಿ ಚರಿತ್ರವನ್ನು ಇನ್ನೊಬ್ಬರು ಬರೆದಿರೋಂಥದ್ದು, ಅದೊಂದು ಸಿಗ್ತದೆ. ಅದು ಬಿಟ್ಟರೆ ಆ ಕಾಲದಲ್ಲಿದ್ದಂಥ ರಾಜಕೀಯ ಸಾಮಾಜಿಕ ವಿಚಾರಗಳನ್ನು ಬರೆದಿರ್ತಾರೆ. ಇದು ಮಧ್ಯಕಾಲೀನ ಸಾಹಿತ್ಯದ ಜನರಲೈಸೇಷನ್ನು. ಪ್ರಾಚೀನ ಭಾರತದ ಸಾಹಿತ್ಯಕ್ಕೆ ಬಂದಾಗ ಜನರಲೈಸೇಷನ್ ಏನಾಗ್ಬೋದು ಅಂದರೆ, ಪ್ರಾಚೀನ ಭಾರತದ ಸಾಹಿತ್ಯ ಮ್ಯಾಕ್ಸಿಮಮ್ ಎರಡು ರೀತಿ ಬರುತ್ತೆ. ಒಂದು ಲೌಕಿಕ ಸಾಹಿತ್ಯವೂ ಬರ್ತದೆ, ಮತ್ತೊಂದು ಧಾರ್ಮಿಕ ಸಾಹಿತ್ಯವೂ ಬರ್ತದೆ. ಬೌದ್ಧ ಧರ್ಮದ್ದು ಧಾರ್ಮಿಕ ಸಾಹಿತ್ಯ, ಜೈನ ಧರ್ಮದ್ದು ಧಾರ್ಮಿಕ ಸಾಹಿತ್ಯ, ವೇದಗಳ ಕಾಲದ್ದು ಧಾರ್ಮಿಕ ಸಾಹಿತ್ಯ. ಈ ಧಾರ್ಮಿಕ ಪಾತ್ರಗಳನ್ನು ಇಟ್ಟುಕೊಂಡು ನಾಟಕಗಳನ್ನು ಮಾಡುವಂಥದ್ದು ಬರ್ತದೆ. ರಾಮಾಯಣ ಧಾರ್ಮಿಕ ಸಾಹಿತ್ಯ ಆಗಿದ್ರೂ ಅದನ್ನು ನಾಟಕ ರೂಪದಲ್ಲಿ ಮಾಡಿ ಸಾಮಾನ್ಯ ಜನಕ್ಕೆ ಅದರಲ್ಲಿರುವಂಥ ಮೌಲ್ಯಗಳನ್ನು, ಎಂಟರ್ಟೈನ್ಮೆಂಟನ್ನು ಎರಡೂ ಒಟ್ಟಿಗೆ ಕೊಡುವಂಥ ಕೆಲಸ ಅಲ್ಲಿ ನಡೆಯುತ್ತೆ. ನೋಡಿ, ಇವು ಜನರಲೈಸೇಷನ್. ಇಷ್ಟು ಮಾಡ್ಕೊಂಡ್ಬಿಟ್ರೆ ಒಂದು ಐಡಿಯಾ ಬಂದಿರುತ್ತೆ, ಒಂದು ಬ್ಲೂ ಪ್ರಿಂಟ್ ಬರುತ್ತೆ, ಒಂದು ಫ್ರೇಮ್ ಬರುತ್ತೆ ನಿಮ್ಗೆ ಆನ್ಸರ್ ಬರೀಬೇಕಾದಾಗ. ಅದು ಥಿಯರಿಗಾಗಲಿ ಅಥವಾ ಮಲ್ಟಿಪಲ್ ಚಾಯ್ಸ್ಗಾಗಲಿ. ಭವಭೂತಿ, ಸಂಸ್ಕೃತ, ಕಾಳಿದಾಸನ ಕೃತಿಗಳಿಗೆ ಸಮಾನವಾಗಿರುವಂಥ ಕೃತಿಗಳು, ಆತನ ಸಮಕಾಲೀನ ಮತ್ತು ಸಮಾನ ಒಂದು ಖ್ಯಾತಿಯನ್ನು ಗಳಿಸಿರುವಂಥವನು ಅಂತ ಹೇಳಲಾಗುತ್ತೆ. ಮಹಾವೀರ ಚರಿತ, ಮಾಲತಿ ಮಾಧವ, ಉತ್ತರ ರಾಮಚರಿತ ಅನ್ನೋಂಥ 3 ಕೃತಿಗಳನ್ನು ಈತ ರಚನೆ ಮಾಡ್ತಾನೆ. ಯಾರ ಆಸ್ಥಾನದಲ್ಲಿದ್ದ? ಭೋಜರಾಜನ ಆಸ್ಥಾನದಲ್ಲಿದ್ದ. ಈತ ಏನು ರಜಪೂತರು ಬರ್ತಾರಲ್ಲ ಅದರಲ್ಲಿ ಬರುವಂಥ ಭೋಜರಾಜನ ಆಸ್ಥಾನದಲ್ಲಿದ್ದ. ಮತ್ತೊಬ್ಬ ಬರುವಂಥವನು ಹಸ್ತಿಮಲ್ಲ ಅಂತ. ಹಸ್ತಿಮಲ್ಲ ಸಂಸ್ಕೃತ ಮತ್ತು ಕನ್ನಡ ಭಾಷೆಗಳಲ್ಲಿ ಸಾಹಿತ್ಯವನ್ನು ರಚಿಸ್ತಾನೆ. ನೋಡಿ, ಇಲ್ಲಿ ಗಮನಿಸಬೇಕು, ಎರಡೂ ಭಾಷೆಯಲ್ಲಿ ರಚಿಸ್ತಾನೆ ಈತ, ಒಂದು ಸಂಸ್ಕೃತ ಮತ್ತೊಂದು ಕನ್ನಡ ಅಂತ. ಏನು ಇಲ್ಲಿ ಹೆಸರೇ ನೋಡಿ ಹೇಗಿದೆ ವಿಚಿತ್ರ, ಹಸ್ತಿ ಮಲ್ಲ ಅಂತ. ಮಲ್ಲ ಅಂತಂದರೆ ಆನೆ ಅಂತ. ನೀವು ರವಿಚಂದ್ರನ್ ಒಂದು ಫಿಲಮ್ ನೋಡಿದಿರಿ, ಮಲ್ಲ ಅನ್ನೋಂಥದ್ದು, ಆನೆ ಅಂತ. ಆನೆಯನ್ನು ಪಳಗಿಸಿದಂಥವನು. ನೋಡಿ, ಇಲ್ಲಿ ಒಬ್ಬ ಸಾಹಿತಿ ಆನೆಯನ್ನು ಪಳಗಿಸ್ತಾನೆ. ಅದು ಎರಡು ರೀತಿ ಅರ್ಥ ಕೊಡುತ್ತೆ. ಒಂದು, ತನ್ನ ಸಾಹಿತ್ಯದ ಮುಖಾಂತರ, ಪ್ರತಿಭೆಯ ಮುಖಾಂತರ ಆನೆಯನ್ನು ಒಲಿಸಿಕೊಳ್ಳುವಂಥ, ಆನೆಯೂ ತಲೆದೂಗುವಂತೆ ಮಾಡುವಂಥ, ಮೆಚ್ಚಿಸುವಂಥ ಒಂದು ರೀತಿ ಅಂತ ಹೇಳ್ಬೋದು. ಇನ್ನೊಂದು ಏನಂದರೆ, ಆನೆಯನ್ನೇ ಪಳಗಿಸಿದ್ದ, ಆತ ಆನೆಯನ್ನು ಸಾಕ್ತಾ ಇದ್ದ, ಅಥವಾ ಆತನಿಗೆ ಆನೆಯ ಇಷ್ಟ ಆಗಿತ್ತು, ಅಥವಾ ಆತನ ಕಾಲದಲ್ಲಿ ಆನೆಗೆ ಬೇರೆ ಏನೋ ಒಂದು ತಂತ್ರಗಳನ್ನು ಬಳಸಿ ಆನೆಯನ್ನು ಕಂಟ್ರೋಲಲ್ಲಿ ಇಡುವಂಥದ್ದನ್ನು ಕಲ್ತಿದ್ದ, ಈ ಥರದ್ದನ್ನು ಹೇಳ್ಬೋದು. ಮೊದಲು ತಮಿಳು ಪ್ರದೇಶದಲ್ಲಿ ಪಾಂಡ್ಯರ ಆಸ್ಥಾನದಲ್ಲಿರ್ತಾನೆ ಹಸ್ತಿಮಲ್ಲ ಅನ್ನೋಂಥವ್ರು. ಅನಂತರ ಕರ್ನಾಟಕದ ಹೊಯ್ಸಳ ರಾಜರ ಒಂದು ಪ್ರದೇಶಕ್ಕೆ ಈತ ವಲಸೆ ಬರ್ತಾನೆ. ಸಂಸ್ಕೃತ ಕೃತಿಗಳು ಬರೀತಾನೆ. ಮೈಥಿಲಿ ಕಲ್ಯಾಣ ಅಥವಾ ಸೀತಾ ನಾಟಿಕ, ಸುಭದ್ರ ನಾಟಿಕ, ಅಂಜನ ಪವನಂಜಯ, ಆ ಥರದ ಒಂದು ಕೃತಿಗಳನ್ನು ಈ ಕೃತಿಗಳು ನೆನಪಿಟ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ನೀವು ಗಮನಿಸಬೇಕು. ಈತನ ಕನ್ನಡ ಕೃತಿಗಳು ಇವು ಸಂಸ್ಕೃತ ಕೃತಿಗಳು. ಅರ್ಜುನ ರಾಜ ನಾಟಕ ಏನು ಪಂಪ ಬರೆದಿರ್ತಾನಲ್ಲ, ಅದರದ್ದು ಒಂದು ರೀತಿಯ ಇನ್ಸ್ಪೈರ್ ಆಗಿ ಬರೆದಿರೋಂಥದ್ದು, ಆದಿಪುರಾಣದ ಇನ್ಸ್ಪಿರೇಷನ್ ಅದರಲ್ಲಿ ನಾವು ಕಾಣ್ಬೋದು. ಉದಯನ ರಾಜ ಕಾವ್ಯ ಅನ್ನೋಂಥದ್ದು ಒಂದು, ಇವೆಲ್ಲ ಕನ್ನಡದಲ್ಲಿ ಬರೆದಿರೋಂಥದ್ದು. ಕೃತರಾಜ ನಾಟಕ, ಮೇಘೇಶ್ವರ ನಾಟಕ, ಪುರುಚರಿತ ಮತ್ತು ಶ್ರೀಪುರಾಣ, ಇಷ್ಟು ಕೃತಿಗಳನ್ನು ಆತ ಕನ್ನಡದಲ್ಲಿ ಬರೆದಿದ್ದಾನೆ. ನೋಡಿ, ಈ ವ್ಯಕ್ತಿಗಳ ಬಗ್ಗೆ ಆಗಿರಲಿ, ಈ ಕೃತಿ ಬಗ್ಗೆ ಆಗಲಿ, ಎಲ್ಲೂ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ರೇರ್ ಬರುವಂಥದ್ದು. ಕ್ಷೇಮೇಶ್ವರ, ಈತ ಕಾಶ್ಮೀರದಲ್ಲಿ ಅಗ್ರಗಣ್ಯ ಒಂದು ಇದಕ್ಕೆ ಸೇರಿದಂಥವನು, ಸಂಸ್ಕೃತ ಕವಿಯಾಗಿದ್ದ. ಅಭಿನವ ಗುಪ್ತ ಅನ್ನೋಂಥವನು ಗುಪ್ತರ ಒಂದು ಇದರಲ್ಲಿ ಬರುವಂಥವನು, ಆತ ಈತನ ಗುರು ಆಗಿರ್ತಾನೆ. ಕಾಶ್ಮೀರದ ರಾಜ ಅನಂತವರ್ಮ ಅಥವಾ ಅನಂತನ್ ಅಂತ ಬರ್ತಾನೆ, ಆತನ ಒಂದು ಇದಕ್ಕೆ ಸೇರಿದಂಥವನು. ಈತ 1022ರಿಂದ 1063 ಕಾಲದಲ್ಲಿ ಬರ್ತಾನೆ. 35 ಕೃತಿಗಳನ್ನು ರಚಿಸಿದ್ದಾನೆ. ಇತ್ತೀಚೆಗೆ ತುಂಬ ಚರ್ಚೆಯಲ್ಲಿರುವಂಥದ್ದು ಕಾಶ್ಮೀರ ಅನ್ನೋಂಥದ್ದು ಸಂಸ್ಕೃತ ಸಾಹಿತ್ಯಕ್ಕೆ, ಸಾಹಿತಿಗಳಿಗೆ, ಕಲ್ಲಣ ಬಿಲ್ಲಣ ಇಬ್ಬರೂ ಸಹ ಕಾಶ್ಮೀರಕ್ಕೆ ಸೇರಿದಂಥವರು. ಭಾರತದ ಐತಿಹಾಸಿಕ ಚರಿತ್ರೆಯನ್ನು ಮೊದಲಿಗೆ ಬರೆಯೋದಕ್ಕೆ ಶುರು ಮಾಡೋಂಥವನು ಕಲ್ಲಣ, ರಾಜತರಂಗಿಣಿ ಅಂತ ತಮಗೆಲ್ರಿಗೂ ಗೊತ್ತಿದೆ. ಆಗ ಶಾರದಾ ಪ್ರದೇಶ ಅಂತ ಕರಿತಾ ಇದ್ರು. ಶಾರದಾ ದೇವಾಲಯ ಅನ್ನೋಂಥದ್ದು ಇರ್ತಾ ಇತ್ತು ಜಮ್ಮು ಕಾಶ್ಮೀರದಲ್ಲಿ. ಶಾರದಾ ಅನ್ನೋಂಥವಳು ಸರಸ್ವತಿ ಅಂತ ಕರಿತೀವಿ, ನಮ್ಮ ವಿದ್ಯಾದೇವತೆ ಅಂತ ಕರಿತೀವಿ. ಅದರಿಂದಾಗಿ ಅದು ಲರ್ನ್ಡ್ ಪೀಪಲ್ ಇದ್ದಂಥ ಪ್ಲೇಸು. ಋಷಿಗಳು, ಮುನಿಗಳು, ಆಗಿನ ಕಾಲದಲ್ಲಿ ಋಷಿ ಮುನಿಗಳು, ತತ್ವಜ್ಞಾನಿಗಳು ಅವರೆಲ್ಲರೂ ಸಹ ಹೆಚ್ಚು ಓದಿಕೊಂಡಿದ್ದಂಥವ್ರು. ವೇದಗಳು, ತತ್ವಜ್ಞಾನ, ಅರಣ್ಯಕಗಳು, ಬ್ರಾಹ್ಮಣಕಗಳು ಇವೆಲ್ಲವನ್ನು ಓದಿಕೊಂಡು ಜ್ಞಾನವನ್ನು ಪಡೆದುಕೊಂಡಿದ್ದಂಥ ಜನ ಇದ್ದಂಥ ಪ್ರದೇಶ ಅದು. ಆ ಪ್ರದೇಶದಿಂದ ಬಂದಂಥವನೀತ. ಅದರಿಂದಾಗಿ ನೋಡಿ, ಈಗ ಲಿಂಕ್ ಹೆಂಗಾಗ್ತಾ ಇದೆ, ಕಾಶ್ಮೀರ ಅನ್ನೋದ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ, ಕಾಶ್ಮೀರ ಲಿಟ್ರೇಚರ್ ಹೆಂಗಿತ್ತು ಅಂತ ತಿಳ್ಕೊತಾ ಇದ್ದೀವಿ. 35 ಕೃತಿಗಳು ಬರೀತಾನೆ, 19 ನಮಗೆ ಸಿಕ್ಕಿದ್ದಾವೆ. ಈತ ಶಿವಭಕ್ತನಾಗಿದ್ದ. ಮತ್ತು ನೆಕ್ಸ್ಟ್ ಈ ಪ್ರಶ್ನೆಗಳನ್ನು ಏನು ಕೇಳ್ಬೋದು ಗೊತ್ತಾ, ಯಾವ ಕವಿ ಯಾರ ಆಶ್ರಯದಲ್ಲಿದ್ದ ಅಂತ ಕೇಳ್ಬೋದು. ಭವಭೂತಿ ಯಾರ ಆಶ್ರಯದಲ್ಲಿದ್ದ, ಕ್ಷೇಮೇಂದ್ರ ಯಾರ ಆಶ್ರಯದಲ್ಲಿದ್ದ, ಈ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಬೃಹತ್ ಕಥಾ ಮಂಜರಿ,
ಭಾರತ ಮಂಜರಿ, ರಾಮಾಯಣ ಮಂಜರಿ, ದಶಾವತಾರ ಚರಿತ, ಅವಧಾನ ಕಲ್ಪತ, ಕವಿಕಂಠಾಭರಣ, ಔಚಿತ್ಯ ವಿಚಾರ ಚರ್ಚಾ, ಕಲಾವಿಲಾಸ, ಶಶಿ ವಂಶ ಮಹಾಕಾವ್ಯ, ಪದ್ಯ ಕಾದಂಬರಿ, ಅಮೃತರಂಗ ಮಹಾಕಾವ್ಯ, ಮುನಿಮತ ಮೀಮಾಂಸ, ನೀತಿಲತಾ, ವಾತ್ಸಾಯನ ಸೂತ್ರಸಾರ, ಪವನ ಪಂಚಶಿಖ, ನೃಪಾವಳಿ. ಇವು ಪ್ರಮುಖವಾಗಿ ಕ್ಷೇಮೇಂದ್ರ ಬರೆದಿರುವಂಥ ಕೃತಿಗಳು. ಇವುಗಳ ಬಗ್ಗೆ ನಾವು ಕೇಳೇ ಇರಲಿಲ್ಲ. ಈಗ ಅದು ತಿಳ್ಕೊಳ್ಳಿ. ಮುಂದೆ ಈ ಕೃತಿಗಳನ್ನು ಯಾರು ಬರೆದ್ರು ಅಂತ ಕೇಳ್ಬೋದು, ಯಾವ ಭಾಷೆಯಲ್ಲಿದ್ದಾವೆ ಅಂತ ಕೇಳ್ಬೋದು, ಅಥವಾ ಈ ಕೃತಿಗಳನ್ನು ಯಾರ ಕಾಲದಲ್ಲಿ ರಚನೆ ಮಾಡಲಾಗಿದೆ, ಈ ಥರದ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಇಷ್ಟು 1ನೇ ಪ್ರಶ್ನೆಗೆ ಏನು 3 ಕವಿಗಳ ಬಗ್ಗೆ ಕೇಳಿದ್ರು, ಆ ಕವಿಗಳ ಬಗ್ಗೆ ಇನ್ಫಾರ್ಮೇಷನ್. ಮುಂದೆ ಅವುಗಳಲ್ಲಿ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. 2ನೇ ಪ್ರಶ್ನೆಗೆ ಹೋಗ್ತಾ ಇದ್ವಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ. ಕೇವಲ 10 ಪ್ರಶ್ನೆಗಳನ್ನು ಅಷ್ಟೇ ಇಲ್ಲಿ ವಿಶ್ಲೇಷಣೆ ಮಾಡ್ತಿದ್ದೇನೆ. ಆ 10 ಪ್ರಶ್ನೆಗಳ ವಿಶ್ಲೇಷಣೆ ತೆಗೆದುಕೊಂಡ್ರೆ 100 ಪ್ರಶ್ನೆಗಳಿಗಾಗುವಷ್ಟು ಮಾಹಿತಿ ಇಲ್ಲಿ ಸಿಗುತ್ತೆ. ಓದಬೇಕಾದಾಗ ಪ್ರಶ್ನೆ ಮಾಡ್ತಾನೆ ಓದಿ ಅಂತಲೂ ಸಹ ನಾನು ಹೇಳ್ತಿರ್ತೇನೆ. ಈಗ ಇಲ್ಲಿ ನೋಡಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? 1919ರ ಮಾಂಟೆಗೋ ಚೇಮ್ಸ್ಫರ್ಡ್ ಸುಧಾರಣೆಗಳು 21 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ಮಹಿಳೆಯರಿಗೂ ಮತದಾನದ ಹಕ್ಕನ್ನು ನೀಡಿತು. 1935ರ ಭಾರತ ಸರ್ಕಾರ ಕಾಯ್ದೆಯು ಶಾಸಕಾಂಗದಲ್ಲಿ ಮಹಿಳೆಯರಿಗೆ ಮೀಸಲು ಸ್ಥಾನಗಳನ್ನು ಕಲ್ಪಿಸಿತು. ಇಷ್ಟು ಹೇಳ್ತಿದ್ದಾನೆ. ಇಲ್ಲಿ ನೀವು ಗಮನಿಸಬೇಕು ಇವೆರಡು ಸ್ಟೇಟ್ಮೆಂಟು. 2 ಸ್ಟೇಟ್ಮೆಂಟಲ್ಲಿ ಯಾವುದು ಸರಿ ಯಾವುದು ಕರೆಕ್ಟು ಅನ್ನೋಂಥದ್ದು. ಈಗ ಇಲ್ಲಿ ನಿಮ್ಗೆ ಸಿಂಪಲ್ಲಾಗಿ ಲಾಜಿಕ್ ಬಳಸಿ, ಭಾರತದಲ್ಲಿ ಎಲ್ಲ ಮಹಿಳೆಯರಿಗೆ ಅಂತಾನೆ, ಬ್ರಿಟಿಷರಿದ್ದಾಗ ಎಲ್ಲ ಮಹಿಳೆಯರಿಗಲ್ಲ, ಎಲ್ಲ ಪುರುಷರಿಗೆ ಮತದಾನ ಹಕ್ಕಿರಲಿಲ್ಲ. ಇದು ನಿಮಗೆ ಜನರಲೈಸೇಷನ್ ನಾನು ಹೇಳ್ತಿರ್ತೀನಲ್ಲ, ಒಂದು ಕಾನ್ಸೆಪ್ಟ್, ಒಂದು ಫ್ರೇಮ್. ಪುರುಷರಿಗೆ ಆಗಿನ ಕಾಲದಲ್ಲಿ ಎಲ್ಲರಿಗೂ ವೋಟಿಂಗ್ ಪವರ್ ಇರಲಿಲ್ಲ. ಭಾರತದಲ್ಲಿ ಲಿಂಗಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಎಲ್ಲರಿಗೂ ಮತದಾನ ಹಕ್ಕು ಸಿಕ್ಕಿದ್ದು ಯಾವಾಗ? ನಮ್ಮ ಸಂವಿಧಾನ ರಚನೆಯಾಗಿ ಜಾರಿಯಾದ ನಂತರ. ಅದರಿಂದಾಗಿ ಅದಕ್ಕಿಂತ ಹಿಂದೆ ಬ್ರಿಟಿಷರಿದ್ದ ಕಾಲದಲ್ಲಿ ಎಲ್ಲ ಅಂತ ಪದ ಬಂದಾಗ ನೀವು ತುಂಬ ಕೇರ್ಫುಲ್ ಆಗಿರಬೇಕು. ನೋಡಿ, ಮೇಲ್ಪಟ್ಟ, ಎಲ್ಲಿ 21 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ಮಹಿಳೆಯರಿಗೂ ಅಂತಾನೆ. ಇದೊಂದು ವರ್ಡ್ ಇಟ್ಕೊಂಡಿದ್ರೆ ಸಾಕಿತ್ತು, ನೀವು ಅಲ್ಲಿ ಆನ್ಸರ್ ತೆಗೆದಾಕ್ಬೋದಾಗಿತ್ತು. ಅಲ್ಲಿಗೆ ಇದು ಒಂದು ರಾಂಗ್ ಅಂತ ಗೊತ್ತಾಯ್ತು ಈಗ ನಿಮಗೆ. 2ನೇದಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತಂದರೆ ಇಲ್ಲಿ ಆಪ್ಷನ್ಸ್ ನೋಡಿ, ಸರಿ ಯಾವುದು ಅಂತ ಕೇಳ್ತಿರೋದು. ಇದರಲ್ಲಿ 1 ಮಾತ್ರ ಸರಿ, 2 ಮಾತ್ರ ಸರಿ, 1 ಮತ್ತು 2 ಸರಿ, 1ನೇದು ಅಲ್ಲ 2ನೇದು ಅಲ್ಲ ಅಂತಾನೆ. 2 ತಪ್ಪಾಗಿರ್ಬೋದು ಅಂತ ಹೇಳ್ತಾನೆ. ಅವಾಗ ಇಲ್ಲಿ ಬರೋಣ. ಅಕಸ್ಮಾತ್ ಇಲ್ಲಿರಲಿಲ್ಲ ಅಂತಂದರೆ 1ನೇದು ಅಲ್ಲ ಅಂತಂದ್ಬಿಟ್ಟು ಏನು ಮಾಡ್ಬೋದಾಗಿತ್ತು? 1 ಮತ್ತು 2 ಸರಿ, 1 ಮತ್ತು 2 ತಪ್ಪು ಅಂತಂದಾಗ ನಾವು ಆಪ್ಷನ್ಗೆ ಹೋಗ್ಬೇಕಾಗತ್ತೆ. ಇಲ್ಲ ಅಂದಿದ್ರೆ ನಾವು 2ನೇ ಆಪ್ಷನ್ ನೋಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ. 1935ರ ಭಾರತ ಸರ್ಕಾರದ ಕಾಯ್ದೆಯು ಶಾಸಕಾಂಗದಲ್ಲಿ ಮಹಿಳೆಯರಿಗೆ ಮೀಸಲು ಸ್ಥಾನಗಳನ್ನು ಕಲ್ಪಿಸಿತು ಅಂತ ಹೇಳ್ತಾನೆ. ಇದು ಇನ್ನೊಂದು ಕ್ಲೂ ನಿಮಗೆ. ಹೆಂಗೆ ಅಂತಂದರೆ 19ರ ಕಾಯ್ದೆ ನಂತರ ಬರುತ್ತದೆ 1935ರ ಕಾಯ್ದೆ. 30ರ ಕಾಯ್ದೆಯಲ್ಲಿ ಎಲ್ಲ ಮಹಿಳೆಯರಿಗೆ ಅಂತ ಇಲ್ಲ, ಅಲ್ಲಿ ಕೆಲವು ಮಹಿಳೆಯರಿಗೆ ಏನು ಮಾಡ್ತಾ ಇದ್ದಾರೆ? ಮೀಸಲು ಸ್ಥಾನಗಳು. ಈ ಮೀಸಲು ಸ್ಥಾನ ಅನ್ನೋಂಥದ್ದು ಏನಂತೀವಿ ಕನ್ನಡದಲ್ಲಿ? ರಿಸರ್ವೇಷನ್ ಕಾನ್ಸ್ಟಿಟ್ಯುಯೆನ್ಸೀಸ್ ಅಂತ ಕರಿತೀವಲ್ವ ನಾವು. ರಿಸರ್ವೇಷನ್ ಇರುತ್ತದೆ, SC ರಿಸರ್ವೇಷನ್ನು, ST ರಿಸರ್ವೇಷನ್ನು ಅಂತ. ಈಗ ಹೊಸ ಸಂಸತ್ತು ನಮ್ಮ ಕಾಯ್ದೆ ಮಾಡಿದೆ, ಮಹಿಳೆಯರ ರಿಸರ್ವೇಷನ್ನು ಬರುತ್ತೆ ಮುಂದಕ್ಕೆ MLA MP ಎಲೆಕ್ಷನ್ಗೆ. ಆದರೆ ಗ್ರಾಮ ಪಂಚಾಯಿತಿಗಳಲ್ಲಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿಗಳಲ್ಲಿ ಈಗಾಗಲೇ ಮಹಿಳೆಯರಿಗೆ ರಿಸರ್ವೇಷನ್ ಇದೆ. 35ರ ಕಾಯ್ದೆಯಲ್ಲಿ ಇಲ್ಲಿ ಮೀಸಲಾತಿ ಅನ್ನೋಂಥದ್ದು ಮಹಿಳೆಯರಿಗೆ ಅಂತ. ಇದಕ್ಕಿಂತ ಮುಂಚೆನೂ ಸಹ ಮೀಸಲಾತಿ ಅನ್ನೋಂಥದ್ದು, ಮೀಸಲು ಕ್ಷೇತ್ರಗಳು, ಮೀಸಲಾತಿ ಬೇರೆ, ಅದು ಅಪಾಯಿಂಟ್ಮೆಂಟ್ಗೆ ನೀಡುವಂಥದ್ದು. ಮೀಸಲು ಕ್ಷೇತ್ರಗಳು ಅಂತಂದರೆ ಚುನಾವಣೆಗಳಿಗೆ ಸಂಬಂಧಪಟ್ಟಂಥದ್ದು. ಇದರಲ್ಲಿ ಸರಿ ಉತ್ತರ 2 ಮಾತ್ರ. 1ನೇದು ರಾಂಗ್ ಅಂತ ಈಗಾಗಲೇ ಪ್ರೂವ್ ಆಯಿತು. ನಂತರ ಇಲ್ಲಿ ಏನೇನು ಮಾಡ್ಬೋದು, ಇದ್ರ ಸುತ್ತ ಏನೆಲ್ಲ ಕೇಳಲಿಕ್ಕೆ ಸಾಧ್ಯತೆ ಇದೆ, ಸುತ್ತಲೂ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅನ್ನೋದನ್ನ ಗಮನಿಸೋಣ. 1919ರ ಕಾಯ್ದೆ ಇದು ಎಡ್ವಿನ್ ಸ್ಯಾಮ್ಯುಯಲ್ ಮಾಂಟೆಗೋ ಅನ್ನೋಂಥವ್ರು, ಚೇಮ್ಸ್ಫರ್ಡ್, ವೈಸ್ರಾಯ್ ಚೇಮ್ಸ್ಫರ್ಡ್, ಇವರಿಬ್ಬರು ಸೇರಿ ಅವರಿದ್ದ ಕಾಲದಲ್ಲಿ ತಂದಂಥ ಕಾಯ್ದೆ ಇದು. ಈ ಎಡ್ವಿನ್ ಸ್ಯಾಮ್ಯುಯಲ್ ಮಾಂಟೆಗೋ ಅನ್ನೋಂಥವನು, ನಿಮಗಿದು ಚೆನ್ನಾಗಿ ಗೊತ್ತಿರಬೇಕು, ಮಿಂಟೋ ಮಾರ್ಲೆ ಅಂತ ಬಂದಾಗಲೂ ಹಾಗೆ ಬರುತ್ತೆ, ಮಾಂಟೆಗೋ ಚೇಮ್ಸ್ ಅಂತ ಬಂದಾಗಲೂ ಹಾಗೆ ಬರುತ್ತೆ. ಈ 2 ಕಾಯ್ದೆಗಳು ಭಾರತದಲ್ಲಿ ಒಬ್ಬ ವೈಸ್ರಾಯ್ ಇರ್ತಾನೆ ಅಥವಾ ಗವರ್ನರ್ ಜನರಲ್ ಇರ್ತಾನೆ. ಆತ ಜೊತೆಗೆ ಇಂಗ್ಲೆಂಡಿನಲ್ಲಿ 1858ರ ಕಾಯ್ದೆ ಪ್ರಕಾರ ಭಾರತದ ವ್ಯವಹಾರಗಳ ಕಾರ್ಯದರ್ಶಿ ಅನ್ನೋಂಥವನನ್ನು ರಾಣಿಯ ಪರವಾಗಿ ಭಾರತವನ್ನು ಆಳ್ವಿಕೆ ಮಾಡಲಿಕ್ಕೆ ಅಲ್ಲಿ ಒಬ್ಬನನ್ನು ಸಂಸತ್ತಲ್ಲಿ ಇಟ್ಕೊಂಡಿರ್ತಾರೆ, ಇಂಗ್ಲೆಂಡ್ ಸಂಸತ್ತಲ್ಲಿ. ಅವನಿಗೆ ಭಾರತದ ವ್ಯವಹಾರಗಳ ಕಾರ್ಯದರ್ಶಿ ಅಂತ ಹುದ್ದೆಯನ್ನು ಕೊಟ್ಟಿರ್ತಾರೆ. ಆತ ಇಲ್ಲಿ ಬರೋಂಥವ್ನು ಯಾರು? ಮಾಂಟೆಗೋ ಅನ್ನೋಂಥವ್ನು ಯಾರಪ್ಪ ಅಂತಂದರೆ ಕಾರ್ಯದರ್ಶಿ, ಭಾರತದ ವ್ಯವಹಾರ ಕಾರ್ಯದರ್ಶಿ. ಎಲ್ಲಿರ್ತಾನೆ? ಇಂಗ್ಲೆಂಡಲ್ಲಿರ್ತಾನೆ. ಭಾರತೀಯ ಗವರ್ನರ್ ಜನರಲ್ಗಳು, ಭಾರತೀಯ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಅಲ್ಲಿರುವಂಥ ವ್ಯವಹಾರ ಕಾರ್ಯದರ್ಶಿ ರೆಸ್ಪಾನ್ಸಿಬಲ್ಲು. ಈಗ ನಮ್ಮಲ್ಲಿ ಶಿಕ್ಷಣದಲ್ಲಿ ಏನೇ ಸುಧಾರಣೆ ತರಬೇಕಾದಾಗಲೂ ಶಿಕ್ಷಣ ಮಂತ್ರಿ ರೆಸ್ಪಾನ್ಸಿಬಲ್ಲು.
ಕನ್ವಿನ್ಸ್ ಮಾಡೋದು ಅದೆಲ್ಲ ಬೇರೆ ವಿಚಾರ. ಬಟ್ ರೆಸ್ಪಾನ್ಸಿಬಲ್ ಯಾರು ಅಂದರೆ ಶಿಕ್ಷಣ ಮಂತ್ರಿ. ಹಾಗೆ ಭಾರತಕ್ಕೆ ಸಂಬಂಧಪಟ್ಟಂಥ ಯಾವುದೇ ವ್ಯವಹಾರಗಳಿಗೆ ಸಂಸತ್ತಿನಲ್ಲಿ ರೆಸ್ಪಾನ್ಸಿಬಲ್ ಯಾರು ಅಂತಂದರೆ ಭಾರತದ ವ್ಯವಹಾರಗಳ ಕಾರ್ಯದರ್ಶಿ ಅಂತ ಆಗ ಇಟ್ಟಿದ್ರು. ಅವನು 1947 ತನಕ ನಮ್ಗೆ ಸ್ವಾತಂತ್ರ್ಯ ಬರೋ ತನಕ ಆ ವ್ಯವಹಾರಗಳ ಕಾರ್ಯದರ್ಶಿ ಹುದ್ದೆ ಹಾಗೆ ಮುಂದುವರಿತಾ ಬರುತ್ತೆ. ಈ 2 ಕಾಯ್ದೆಗಳ ಸಂದರ್ಭದಲ್ಲಿ ಮಾತ್ರ ಇವರು ತುಂಬ ಪ್ರಾಮುಖ್ಯತೆ ಗಳಿಸ್ತಾರೆ. ಮಾಂಟೆಗೋ ಗೊತ್ತಾಯ್ತು ಈಗ ನಿಮಗೆ. ಮೊದಲ ಬಾರಿಗೆ ಭಾರತದಲ್ಲಿ ಜವಾಬ್ದಾರಿ ರೆಸ್ಪಾನ್ಸಿಬಲ್ ಗೌರ್ಮೆಂಟನ್ನು ಭಾರತದಲ್ಲಿ ಜಾರಿಗೆ ತಂದರು. ಯಾರು ರೆಸ್ಪಾನ್ಸಿಬಲು? ಭಾರತೀಯರ ಆಡಳಿತವನ್ನು ಮಾಡೋದಕ್ಕೆ ಭಾರತೀಯರೇ ಜವಾಬ್ದಾರರು. ಹೆಂಗೆ ಜವಾಬ್ದಾರರು? ನಿಮ್ಮನ್ನು ಎಲೆಕ್ಷನ್ ಮಾಡ್ತೀವಿ, ಈಗ ನಿಮ್ಗೆ ಎಲೆಕ್ಟ್ ಮಾಡ್ತೀವಿ, ಕೆಲವರನ್ನು ಆಯ್ಕೆ ಮಾಡಿ ನಾವು ಶಾಸಕಾಂಗ ಅಂತ ರಚನೆ ಮಾಡ್ತೀವಿ, ಅದರಲ್ಲಿ ನೀವು ಚರ್ಚೆ ಮಾಡಬಹುದು, ಪ್ರಶ್ನೆಗಳನ್ನು ಕೇಳ್ಬೋದು, ಆವಾಗ ನೀವು ಜವಾಬ್ದಾರಿ ತಗೋತೀರಿ, ಅಡ್ಮಿನಿಸ್ಟ್ರೇಷನ್ ಜವಾಬ್ದಾರಿ. ಆ ಥರದ ಒಂದು ಜವಾಬ್ದಾರಿ ಸರ್ಕಾರವನ್ನು 1919ರಲ್ಲಿ ಬ್ರಿಟಿಷರು ಫಸ್ಟ್ ಟೈಮ್ ಇಂಪ್ಲಿಮೆಂಟ್ ಮಾಡಿದರು. ಫಸ್ಟ್ ಟೈಮ್ ಕೇಂದ್ರ ಮತ್ತು ಪ್ರಾಂತೀಯ ಸರ್ಕಾರಗಳ ಅಧಿಕಾರವನ್ನು ವರ್ಗೀಕರಿಸುವ ಕಾಯ್ದೆ 19 ಕಾಯ್ದೆ ಆಗಿತ್ತು. 19 ಡಬಲ್ ಬರುತ್ತಲ್ಲ, 19 2 ಬರುತ್ತೆ. ಹಾಗೆ ಇಲ್ಲಿ 2 ಸಭೆಗಳು ಪ್ರಾರಂಭ ಆಯಿತು. ಈಗ ನಮ್ಮಲ್ಲಿ ರಾಜ್ಯಸಭೆ ಲೋಕಸಭೆ ಅಂತ ಇದೆ, ವಿಧಾನಸಭೆ ವಿಧಾನ ಪರಿಷತ್ತು ಅಂತ ಇದೆ. ಇವು ಎಲ್ಲಿ ಮೂಲ ಬರ್ತದೆ ಭಾರತದ ಇದರಲ್ಲಿ ಅಂತಂದರೆ 1919 ಕಾಯ್ದೆಯಲ್ಲಿ. ಈ ಕಾಯ್ದೆ ಪ್ರಕಾರ ಕೇಂದ್ರದಲ್ಲಿ ಏನು ರಾಜ್ಯಸಭೆ ಲೋಕಸಭೆ ಅನ್ನುವಂಥ 2 ಇವುಗಳನ್ನು ಸ್ಥಾಪನೆ ಮಾಡ್ತಾರೆ. ಅದೇ ರೀತಿ ಪ್ರಾಂತಗಳಲ್ಲೂ ಸಹ 2 ಸಭೆಗಳನ್ನು ಸ್ಥಾಪನೆ ಮಾಡ್ತಾರೆ 19 ಕಾಯ್ದೆ ಮುಖಾಂತರ. ಈ ಥರ ಅಧಿಕಾರವನ್ನು ಮೊದಲೇನಾಗಿತ್ತು, ಸೆಂಟ್ರಲ್ ಗೌರ್ಮೆಂಟ್ ಒಂದೇ ಇರೋದು, ಗವರ್ನರ್ ಜನರಲ್ ಒಂದೇ ಇರೋನು, ಒಂದೇ ಶಾಸಕಾಂಗ ಇರೋದು, ಗವರ್ನರ್ ಜನರಲ್ ಸುಪ್ರೀಂ ಪವರ್ ಇತ್ತು. ಅದರಲ್ಲಿ ಭಾರತೀಯರಿಗೆ ಅವಕಾಶ ಇರಲಿಲ್ಲ, ಭಾರತೀಯರು ಪಾಲ್ಗೊಳ್ಳೋಕ್ಕೆ ತುಂಬ ಪ್ರಾಶಸ್ತ್ಯ ನೀಡ್ತಾ ಇರಲಿಲ್ಲ. ಈಗೇನು ಮಾಡ್ತಾ ಇದ್ದಾರೆ, ಭಾರತೀಯರಿಗೆ ಪ್ರಾಶಸ್ತ್ಯ ನೀಡ್ತಾ ಇದ್ದಾರೆ, ನಿಮಗೆ ಆಡಳಿತ ಮಾಡುತ್ತಾ ಜವಾಬ್ದಾರಿ ಕೊಡ್ತಾ ಇದ್ದೀವಿ ಅಂತ. ಬಟ್ ಏನು ಮಾಡ್ತಾರೆ, ಮನೆ ನಿಂದೆ ಬೀಗದ ಕೈ ನನ್ನ ಹತ್ರ ಇರುತ್ತೆ ಅನ್ನೋ ಥರ ಇರುತ್ತೆ ಅಷ್ಟೇ. ಇಲ್ಲಿ ಕ್ರಮೇಣ ವಿಕೇಂದ್ರೀಕರಣ ಅಂದ್ರೇನು, ಕೇಂದ್ರೀಕರಣ ಅಂದ್ರೇನು, ಎಲ್ಲ ಭಾರತೀಯ ಆಡಳಿತದ ಅಧಿಕಾರ ಗವರ್ನರ್ ಜನರಲ್ ಕೈಯಲ್ಲೇ ಇತ್ತು ಅಂದರೆ ಅದು ಕೇಂದ್ರೀಕರಣ, ಸೆಂಟ್ರಲೈಸ್ಡ್ ಅಂತ. ಅದೇ ಈ ವಿಕೇಂದ್ರೀಕರಣ ಅಂತಂದರೆ ಡಿಸೆಂಟ್ರಲೈಸ್ಡ್ ಅಂತಂದರೆ ವಿಕೇಂದ್ರೀಕರಣ ಈಗೇನು ಮಾಡ್ತಾ ಇದ್ದಾರೆ, ಮೊದಲೆಲ್ಲ ಅಧಿಕಾರವು ಯಾರ ಕೈಯಲ್ಲಿತ್ತು, ಪೂರ್ತಿ ಅಧಿಕಾರ ಯಾರ ಕೈಯಲ್ಲಿತ್ತು, ಗವರ್ನರ್ ಜನರಲ್. ಈಗೇನು ಮಾಡ್ತಾ ಇದ್ದಾನೆ, ಅದನ್ನು ಹಂಚ್ತಾ ಇದ್ದಾನೆ, ಯಾರ್ಯಾರಿಗೆ, ಪ್ರಾಂತಗಳನ್ನು ಮಾಡ್ತಾ ಇದ್ದಾನೆ. ಈ ಪ್ರಾಂತದ ಅಡ್ಮಿನಿಸ್ಟ್ರೇಷನ್ ಈ ಪ್ರಾಂತಕ್ಕೆ ಸೇರುತ್ತೆ, ಇದಕ್ಕೊಂದು ಸರ್ಕಾರ ಇರುತ್ತೆ. ಮೊದಲು ಒಂದೇ ಸರ್ಕಾರ ಇತ್ತು, ಎಲ್ಲವನ್ನು ನೋಡಬೇಕಾಗಿತ್ತು. ಈಗ ಪ್ರಾಂತಗಳನ್ನು ಮಾಡಿ ಈ ಪ್ರಾಂತಕ್ಕೆ ಒಂದು ಸರ್ಕಾರ ಇರುತ್ತೆ, ಇಲ್ಲೊಂದು ಮೇಲ್ಮನೆ ಕೆಳಮನೆ ಇರುತ್ತೆ. ಇದಕ್ಕೆ ಆ ಮೇಲ್ಮನೆ ಕೆಳಮನೆಗೆ ಬರುವಂಥ ಸದಸ್ಯರನ್ನು ನಾಮಕರಣ ಮತ್ತು ಪರೋಕ್ಷ ಚುನಾವಣೆ ಮುಖಾಂತರ ಆಯ್ಕೆ ಮಾಡ್ತೀರಿ. ಈ ಪ್ರದೇಶದಲ್ಲಿ ಏನೇ ಆಗು ಹೋಗುಗಳಾದರೆ, ಈ ಪ್ರದೇಶಗಳಲ್ಲಿ ಏನೇ ಆಗು ಹೋಗುಗಳಾದರೆ ಇಲ್ಲಿರುವಂಥ ಸರ್ಕಾರಗಳು ರೆಸ್ಪಾನ್ಸಿಬಲ್ಲು. ಆದರೆ ಹಣಕಾಸು ವಿಚಾರ ಅಂತ ಬಂದಾಗ, ರಕ್ಷಣೆ ವಿಚಾರ ಅಂತ ಬಂದಾಗ ಪೂರ್ತಿ ಸೆಂಟ್ರಲೈಸ್ಡ್ ಯಾರು ಇರ್ತಾರೆ, ಗವರ್ನರ್ ಜನರಲ್ ಇರ್ತಾನೆ ಆವಾಗಲೂ. ಉಳಿಕೆಯ ವಿಚಾರಗಳಿಗೆ ಮಾತ್ರ ಇವ್ರು ರೆಸ್ಪಾನ್ಸಿಬಲ್ಲು. ಹಣಕಾಸು ರಕ್ಷಣೆ ವಿಚಾರಕ್ಕೆ ಬಂದಾಗ ಮತ್ತೆ ಗವರ್ನರ್ ಜನರಲ್ಲೇ ರೆಸ್ಪಾನ್ಸಿಬಲ್ಲು. ಈ ಥರದ್ದು ನುಣುಚಿಕೊಳ್ಳುವಂಥ ಒಂದು ಪ್ರಯತ್ನ ಇಲ್ಲಿ. ಯಾಕೆಂದರೆ ಹಣಕಾಸು ಅವ್ರ ಹತ್ರ ಇಟ್ಕೊಂಡಿರ್ತಾರೆ, ಡಿಫೆನ್ಸ್ ಅವ್ರ ಹತ್ರ ಇಟ್ಕೊಂಡಿರ್ತಾರೆ. ಇನ್ನಿವ್ರೇನೋ ಒಣ ಚರ್ಚೆಗಳು ಮಾಡೋದು, ಹಣಕಾಸಿಲ್ಲ ಈಗ ಇವ್ರ ಹತ್ರ, ಏನು ಇಟ್ಕೊಂಡು ಏನು ಚರ್ಚೆ ಮಾಡಿ ಏನು ಪ್ರಯೋಜನ? ಬಟ್ ಆರಂಭ ಅಟ್ಲೀಸ್ಟ್ ಈಗಾದರೂ ಒಂದು ಅವಕಾಶ ಕೊಟ್ಟಿದ್ದಾರೆ ಚರ್ಚೆ ಮಾಡೋಕ್ಕೆ, ಮುಂದೆ ಹಣಕಾಸಿನ ಪವರ್ಸು ಕೊಡ್ತಾರೆ ಅನ್ನೋಂಥದ್ದು ಭಾರತೀಯರ ನಂಬಿಕೆ ಆಯಿತು. ಈ ಕಾನ್ಸೆಪ್ಟ್ ನಿಂಗೆ ಅರ್ಥ ಆಯಿತು ಅಂದರೆ ಉಳಿಕೆದೆಲ್ಲವೂ ಅರ್ಥ ಆಗುತ್ತೆ. ಈಗ ದ್ವಿಸದನ 2 ಸದನಗಳು ಎಲ್ಲಿ, ಕೇಂದ್ರದಲ್ಲಿ, ಅದನ್ನೇನಂತ ಕರೀತಾರೆ, ಕೌನ್ಸಿಲ್ ಆಫ್ ಸ್ಟೇಟ್ಸ್ ಮತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ. ಏನೀಗ ರಾಜ್ಯಸಭೆ ಲೋಕಸಭೆ ಅಂತದಲ್ಲ, ಅವರು ಕೌನ್ಸಿಲ್ ಆಫ್ ಸ್ಟೇಟ್ ಮತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ 2 ಸಭೆಗಳನ್ನು ಕರೀತಾ ಇದ್ರು. ಇವು ಇಂದಿನ ಲೋಕಸಭೆ ಮತ್ತು ರಾಜ್ಯಸಭೆಗೆ ಅಸ್ಥಿಭಾರ ಹಾಕಿದಂಥವು ಸ್ಟಾರ್ಟಿಂಗ್. ಇಂದಿನ ಲೋಕಸಭೆ ರಾಜ್ಯಸಭೆಯ ಮೂಲ ಎಲ್ಲಿದೆ ಅಂತಂದರೆ ಅದು 19 ಕಾಯ್ದೆಯಲ್ಲಿ ಇದೆ. ಕೇಂದ್ರ ಮತ್ತು ಪ್ರಾಂತಗಳಿಗೆ ಮೊದಲ ಬಾರಿಗೆ ಬಜೆಟನ್ನು ಪ್ರತ್ಯೇಕಿಸಲಾಯಿತು. ಇದಕ್ಕಿಂತ ಮುಂಚೆ ಏನಾಗೋದು, ಬಜೆಟ್ಟು ಕೇಂದ್ರ ಸರ್ಕಾರವೇ ಮಾಡ್ತಾ ಇತ್ತು. ಈಗ ಯಾಕೆ ಕೇಂದ್ರ ಸರ್ಕಾರವೇ ಮಾಡ್ತಾ ಇತ್ತು, ಆವಾಗ ಪ್ರಾಂತ ಸರ್ಕಾರಗಳಿರಲಿಲ್ಲ, ಅವೆಲ್ಲ ಒಗ್ಗಟ್ಟಾಗಿತ್ತು. ಈಗೇನಾಗಿದೆ, ಅವು ಡಿವೈಡ್ ಆಗಿದೆ. ಅದಕ್ಕೇನು ಮಾಡ್ತಾರೆ, ಬಜೆಟನ್ನು ಮಂಡಿಸುವ, ಚರ್ಚಿಸುವ ಇದನ್ನು ಅಧಿಕಾರವನ್ನು ಇವ್ರು ಕೊಟ್ಟಿದ್ದಾರೆ. ಬಟ್ ಸುಪ್ರೀಂ ಪವರ್ ಅವಾಗ ಯಾರ ಹತ್ರ ಇರ್ತದೆ, ಈಗ ಬಜೆಟನ್ನು ಮಂಡನೆ ಮಾಡಬೇಕಾದ್ರೂ ಅನುಮೋದನೆ ಮಾಡಬೇಕಾದ್ರೂ ಸುಪ್ರೀಂ ಯಾರು ಅಂದರೆ ರಾಷ್ಟ್ರಪತಿ. ರಾಷ್ಟ್ರಪತಿ ಅನುಮೋದನೆ ಇಲ್ಲದೆ ಯಾವುದೇ ಒಂದು ಪೈಸೆ ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ. 2 ಸದನಗಳ ಚರ್ಚೆ ಆದರೂ ಸಹ ಸಹಿ ಯಾರು ಹಾಕಬೇಕು, ರಾಷ್ಟ್ರಪತಿ. ರಾಷ್ಟ್ರಪತಿ ಸಹಿ ಹಾಕಿಲ್ಲ ಅಂದರೆ ಇದೇನು ಚರ್ಚೆ ಮಾಡಿದ್ರು, ಇದೇನು ಇದು ಮಾಡಿದ್ರು ದುಡ್ಡು ಖರ್ಚು ಮಾಡೋಕ್ಕೆ ಬರಲ್ಲ, ರಾಜ್ಯ ಸರ್ಕಾರ ಆಗಿರಲಿ ಕೇಂದ್ರ ಸರ್ಕಾರಕ್ಕಾಗಿರಲಿ. ಅದೇ ರೀತಿ ಚರ್ಚೆಗೆ ಅವಕಾಶ ಕೊಟ್ಟಿದ್ರು, ಬಜೆಟ್ ಮಂಡನೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರು. ಬಟ್ ಸುಪ್ರೀಂ ಪವರ್ ಯಾರಿಗಿತ್ತು, ಗವರ್ನರ್ ಜನರಲ್ಗೆ ಇತ್ತು. ಅದನ್ನು ಹೇಳ್ತಾ ಇದ್ದಾನೆ. ಜೊತೆಗೆ ಮೊದಲು ಇಡೀ ದೇಶಕ್ಕೆ ಕಾಯ್ದೆಯನ್ನು ಮಾಡುವಂಥವ್ರು ಯಾರಾಗಿದ್ದರು, ಸುಮಾರು ಜನ ಇಲ್ಲಿ ಎಕ್ಸ್ಪ್ಲನೇಷನ್ ಜಾಸ್ತಿ ಕೊಡ್ತಿದ್ದೀನಿ ಏನೋ ಅಂತ ಅಂದ್ಕೊಂಡಿರ್ಬೋದು. 1909 ಕಾಯ್ದೆ, 19 ಕಾಯ್ದೆ, 35 ಕಾಯ್ದೆ, 47 ಕಾಯ್ದೆ, ಈ 4 ಕಾಯ್ದೆಗಳು ವೆರಿ ಇಂಪಾರ್ಟೆಂಟು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಇದ್ರ ಸುತ್ತಮುತ್ತ ಈ ಮೇಲ್ಮೇಲಿರುವಂಥ ಇಂಪಾರ್ಟೆಂಟ್ ಅಂತ ನಮ್ಮ ರೆಗ್ಯುಲರ್ ಬುಕ್ಸಲ್ಲಿರುವಂಥ ಕಂಟೆಂಟನ್ನು ಈಗಾಗಲೇ ಸುಮಾರು ಪ್ರಶ್ನೆಗಳನ್ನು ಕೇಳಿ ಆಗಿದೆ.
ಈಗ ನೀವು ಇದಕ್ಕಿಂತ ಮುಂಚೆ ನೀವು ಪ್ರಶ್ನೆಗಳನ್ನು ಗಮನಿಸಿ, 21 ವರ್ಷದ ಎಲ್ಲ ಮಹಿಳೆಯರಿಗೆ ವೋಟಿಂಗ್ ಪವರ್ ಕೊಟ್ಟಿದ್ರಾ ಇಲ್ವಾ ಅನ್ನೋದು ನಮ್ಗೆ ಎಲ್ಲಿ ಸಿಗ್ತಾ ಇದೆ ಇನ್ಫಾರ್ಮೇಷನು? 35 ಕಾಯ್ದೆಯಲ್ಲಿ ಮಹಿಳೆಯರಿಗೆ ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸೀಸ್ ಕೊಟ್ಟಿದ್ರು ಅನ್ನೋ ಇನ್ಫಾರ್ಮೇಷನ್ ಎಷ್ಟು ಬುಕ್ಸಲ್ಲಿ ಸಿಗ್ತಾ ಇದೆ? ಅವುಗಳ ಬಗ್ಗೆ ಈಗ ಕೇಳಿದ್ದಾರೆ, ಇನ್ನು ಮುಂದೆ ಕೇಳಿದ್ರೆ ಇನ್ನೆಂಥವು ಕೇಳ್ಬೋದು. ಅದಕ್ಕೆ ಅದರ ಡೆಪ್ತ್ ಕಂಟೆಂಟನ್ನು ತಿಳ್ಕೊಂಡ್ರೆ ಇದು ಸುಲಭವಾಗಿದೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ಸುಲಭವಾಗಿ ಅರ್ಥ ಮಾಡಿಸೋವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಅದಕ್ಕೆ ಎಕ್ಸ್ಪ್ಲನೇಷನ್ ಇಲ್ಲಿ ಜಾಸ್ತಿ ಕೊಡ್ತಿದ್ದೇನೆ. ಬಜೆಟ್ ಯಾಕೆ ಡಿವೈಡ್ ಆಯಿತು? ಈಗ ಲಾಜಿಕ್ ತಿಳ್ಕೊಂಡು ಹೋಗ್ಬಿಟ್ರೆ ನೋಡಿ, ಫಸ್ಟ್ ಏನಾಗಿತ್ತು, ಪವರ್ ಒಬ್ಬರ ಕಡೆನೇ ಇತ್ತು. ಈಗ ಏನಾಯಿತು, ಪವರ್ ಇಬ್ಬರು ಕೊಡ್ತಾ ಇದ್ದಾರೆ, ಹಂಚ್ತಾ ಇದ್ದಾರೆ. ಇದು ಭಾರತೀಯರಿಗೆ ಜವಾಬ್ದಾರಿ ಕೊಟ್ಟಂಗಾಯಿತು. ಜೊತೆಗೇನಾಯ್ತು, ಸುಪ್ರೀಂ ಪವರ್ ಗವರ್ನರ್ ಜನರಲ್ಲೇ ಆಗಿದ್ದಾನೆ. ಮಾತ್ರ ಇವ್ರಿಗೆಲ್ಲ ಏನಾಗಿದೆ, ಇದಕ್ಕಿಂತ ಮುಂಚೆ ಶಾಸನ ಮಾಡಬೇಕಾದಾಗ ಒಬ್ಬನೇ ಮಾಡ್ತಾ ಇದ್ದಾಗ ಸಮಸ್ಯೆ ಇರಲಿಲ್ಲ. ಈಗ ಈ ಥರ ಡಿವೈಡ್ ಆಗಿದ್ದರಿಂದ ಇಲ್ಲಿ ಯಾರು ಶಾಸನಗಳನ್ನು ಮಾಡಬೇಕು, ಇಲ್ಲಿರೋಂಥವ್ರು ಯಾರು ಶಾಸನ ಮಾಡಬೇಕು, ಸೆಂಟ್ರಲಲ್ಲಿ ಇರೋಂಥವ್ರು ಅಂತ ಬಂದಾಗ ಇವರು ಯಾವ್ಯಾವುದಕ್ಕೆ ಶಾಸನ ಮಾಡಬೇಕು ಅದಕ್ಕೆ ಕೇಂದ್ರ ಪಟ್ಟಿ ಅಂತ ಬಂತು. ಪ್ರಾಂತಗಳು ಯಾವ ರೀತಿ ಶಾಸನಗಳನ್ನು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಾಂತ ಪಟ್ಟಿ ಅಂತ ಬಂತು. ಅಲ್ಲಿಗೆ ಈಗ ನಮ್ಮಲ್ಲಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ 3 ಪಟ್ಟಿಗಳಿದ್ದಾವೆ ನಮ್ಮ ಏನಿದರಲ್ಲಿ ಸಂವಿಧಾನದಲ್ಲಿ. ಆ 3 ಪಟ್ಟಿಗಳ ಮೂಲ ಇರೋದು ಎಲ್ಲಿ ಅಂದರೆ 19ರ ಕಾಯ್ದೆಯಲ್ಲಿ. ಇಲ್ಲಿ 2 ಪಟ್ಟಿಗಳು ಬರ್ತದೆ. 3ನೇ ಪಟ್ಟಿಯಲ್ಲಿ ಬರುತ್ತೆ ಅಂದರೆ 35ನೇ ಕಾಯ್ದೆಯಲ್ಲಿ ಬರುತ್ತೆ. 1935ನೇ ಕಾಯ್ದೆಯಲ್ಲಿ ಸಮವರ್ತಿ ಪಟ್ಟಿ ಬರುತ್ತೆ. ಇವುಗಳನ್ನ ನಂತರ ನಮ್ಮ ಕಾನ್ಸ್ಟಿಟ್ಯೂಷನಲ್ಲೂ ಕಂಟಿನ್ಯೂ ಮಾಡ್ಕೊಂಡಿದ್ದೇವೆ. ಇವಾಗ ಯಾಕೆ ಬಂತು ಅಂದರೆ ಡಿವೈಡ್ ಮಾಡಿದ್ದಕ್ಕೆ, ಕೇಂದ್ರ ಪ್ರಾಂತ ಅಂತ ಡಿವೈಡ್ ಮಾಡಿದ್ರಿಂದ. ಇದಕ್ಕಿಂತ ಮುಂಚೆ ಯಾಕಿರಲಿಲ್ಲ, ಎಲ್ಲವೂ ಒಟ್ಟಿಗೆ ಇತ್ತು. ಈಗ ಯಾಕೆ ಬಂತು, ಡಿವೈಡ್ ಆಗಿದ್ರಿಂದ ಕ್ಲಿಯರ್ ಆಯಿತು. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ. ಕೇಂದ್ರದವ್ರು ಯಾವುದೋ ಶಾಸನ ಮಾಡಬೇಕು, ರಾಜ್ಯದವ್ರು ಯಾವುದಕ್ಕೆ ಶಾಸನ ಮಾಡಬೇಕು, ಕೇಂದ್ರದವ್ರು ಯಾವ್ಯಾವ ಬಜೆಟ್ ಮಂಡಿಸಬೇಕು, ಪ್ರಾಂತದವ್ರು ಯಾವ್ಯಾವ ಬಜೆಟ್ ಮಂಡಿಸಬೇಕು, ಈ ಥರ ಎರಡನ್ನು ಡಿವೈಡ್ ಮಾಡಿದಂಥದ್ದು ಇಲ್ಲಿ. ಇದು ವಿಶೇಷ 19ರ ಕಾಯ್ದೆ. ಮುಸ್ಲಿಮರಿಗೆ 1909ರ ಕಾಯ್ದೆಯಲ್ಲೇ ಮೀಸಲಾತಿಯನ್ನು ಕೊಟ್ಟಿದ್ರು, ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯನ್ನು ಕೊಟ್ಟಿದ್ರು. ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಏನಾಗುತ್ತೆ, ಮುಸ್ಲಿಮೇ ಎಲೆಕ್ಷನ್ ನಿಲ್ಲಬೇಕು, ಮುಸ್ಲಿಂ ವೋಟರ್ಸೇ ವೋಟ್ ಹಾಕಬೇಕು, ಅವ್ರ ಪರವಾಗಿ ಅವ್ರು ಕೆಲಸ ಮಾಡಬೇಕು. ಆದರೆ ಆ ಮುಸ್ಲಿಮರು ಹೆಚ್ಚಾಗಿರುವಂಥ ಕಡೆ ಹಿಂದೂಗಳಿದ್ದರೆ ಅವ್ರಿಗೆ ವೋಟಿಂಗ್ ಪವರು ಇಲ್ಲ. ವೋಟಿಂಗ್ ಪವರ್ ಇಲ್ಲದೆ ಇದ್ದಿದ್ದರಿಂದ ಈಗ ನಮ್ಮ ಇಲ್ಲಿ ಗೆದ್ದಂಥ ಯಾರು ಮುಸ್ಲಿಮರ ನಿಂತು ಮುಸ್ಲಿಮರ ವೋಟ್ ಹಾಕಿ ಅವರೇ ಇದಾಗೋದಾದ್ರೆ ಈಗ ಅಲ್ಪಸಂಖ್ಯಾತರ ಹಿಂದೂಗಳಾಗ್ತಾರಲ್ಲಿ. ಅವ್ರ ಬಗ್ಗೆ ಹೇಗೆ ನೋಡ್ಕೊಳ್ತಾರೆ, ಇವ್ರನ್ನ ಹೇಗೆ ನೋಡ್ಕೋತಾರೆ? ಇದ್ರ ಜೊತೆಗೆ ಹಿಂದೂಗಳಷ್ಟೇ ಅಲ್ಲ, ಕ್ರಿಶ್ಚಿಯನ್ಸು ಇರ್ತಾರೆ ಆ ಭಾಗದಲ್ಲಿ. ಆ ಕ್ರಿಶ್ಚಿಯನ್ಸ್ನ ಹೇಗೆ ನೋಡ್ಕೋತಾರೆ? ಇವ್ರ ಹಕ್ಕುಗಳನ್ನು ಅವ್ರು ರಕ್ಷಿಸೋದಿಲ್ಲ. ಯಾಕೆ? ಇವ್ರಿಗೆ ವೋಟಿಂಗ್ ಪವರ್ ಇಲ್ಲ. ಅದೇ ಇವ್ರಿಗೆ ವೋಟಿಂಗ್ ಪವರ್ ಇದ್ರೆ ಏನಾಗೋದು, ಇವರು ಅವ್ರನ್ನ ಓಲೈಸಕ್ಕೆ ಮಾಡೋಂಥವ್ರು, ಇವ್ರು ಅವ್ರನ್ನ ಕನ್ಸಿಡರ್ ಮಾಡೋಂಥವ್ರು. ಹಂಗಾಗಿ ಇಲ್ಲಿ ಇದು ಒಡೆದಾಳುವ ನೀತಿ. ಅವಾಗ ಇಲ್ಲಿರುವಂಥ ಹಿಂದೂಗಳು ಕ್ರಿಶ್ಚಿಯನ್ಸ್ಗೆ ಮುಸ್ಲಿಮ್ಸ್ ಬಗ್ಗೆ ದ್ವೇಷ ಆಗುತ್ತೆ, ಈ ಮುಸ್ಲಿಮ್ಸ್ಗೆ ಇವ್ರ ಬಗ್ಗೆ ನೆಗ್ಲಿಜೆನ್ಸಿ ಆಗುತ್ತೆ, ಇವ್ರು ಹೊಡೆದಾಡ್ಕೊಂಡು ಸಾಯ್ತಾ ಇರ್ತಾರೆ, ಬ್ರಿಟಿಷರು ಆರಾಮಾಗಿರ್ಬೋದು. ಅದಕ್ಕೆ ಇಲ್ಲಿ 1909ರ ಕಾಯ್ದೆಯಲ್ಲಿ ಮುಸ್ಲಿಮರಿಗೆ ಏನು ವಿಶೇಷ ಮೀಸಲಾತಿಯನ್ನು ಕೊಟ್ಟು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯನ್ನು ಕೊಡ್ತಾರೆ. ಅದು ಬ್ರಿಟಿಷರಿಗೆ ಸ್ವಲ್ಪ ಫಲ ಕೊಡುತ್ತೆ. ಬ್ರಿಟಿಷರ ಪರವಾಗಿ ಇದು ಮುಸ್ಲಿಮರು, ಭಾರತೀಯ ಮುಸ್ಲಿಮರು, ಮುಸ್ಲಿಂ ಲೀಗಲ್ಲಿದ್ದಂಥವ್ರು ಬ್ರಿಟಿಷರ ಪರವಾಗಿ ಬೆನ್ನೆಲುಬಾಗಿ ನಿಂತಾರೆ. ಆವಾಗ ಭಾರತದಲ್ಲಿದ್ದಂಥ ಭಾರತೀಯತೆ ಅನ್ನೋಂಥದ್ದು ಒಡೆದೋಗುತ್ತೆ. ಅದನ್ನು ಸರಿಪಡಿಸೋಂಥ ಕೆಲಸ ಅವ್ರು ಮಾಡೋದಿಲ್ಲ. ಅದರ ಬೆನಿಫಿಟ್ ತೆಗೆದುಕೊಂಡಂಥವ್ರು ಬ್ರಿಟಿಷರು ಎಲ್ಲ ಕಡೆ ಒಡೆದಾಳಿದ್ದೇನೆ. ಎಲ್ಲಿ ನೀವು ಪ್ಲಾಸ್ಟಿಕ್ ಕದನ ಬನ್ನಿ, ಯಾರೋ ಸಿರಾಜುದ್ದೌಲನ ಶತ್ರುಗಳನ್ನೆಲ್ಲ ಒಗ್ಗೂಡಿಸ್ಕೊಂಡು ಸಿರಾಜುದ್ದೌಲನ ಇದನ್ನು ಒಡೆದಾಕಿ ಸಿರಾಜುದ್ದನ್ನು ಸೋಲಿಸಿದ್ರು. ಆನಂತರ ಬಕ್ಸಾರ್ ಕದನಕ್ಕೆ ಬನ್ನಿ, ಬಕ್ಸಾರ್ ಕದನದಲ್ಲೂ ಅದನ್ನೇ ಮಾಡೋಂಥದ್ದು. ಮೀರ್ ಕಾಸಿಮು, ಮೀರ್ ಜಾಫರ್ನ ಅವ್ರ ನಡುವೆ ಜಗಳ ಇಟ್ಟು ಅವರಿಬ್ಬರನ್ನ ಹೊಡೆದಾಕಿ ಅಲ್ಲಿ ಸಹ ಅವ್ರು ಗೆಲ್ತಾರೆ. ಅದೇ ರೀತಿ ಆಂಗ್ಲೋ ಮೈಸೂರು ಯುದ್ಧಗಳಿಗೆ ಬನ್ನಿ, ಮೈಸೂರು ರಾಜರು ಟಿಪ್ಪು ಸುಲ್ತಾನು ಅಥವಾ ಮೈಸೂರು ರಾಜರು ಹೈದರಾಲಿ ಇವರಿಬ್ಬರ ನಡುವೆ ಇದು ಮಾಡಿಕೊಂಡು ಇವರನ್ನು ಸೋಲ್ಸೋದಕ್ಕೆ ಅವರನ್ನು ಬಳಸ್ಕೋತಾರೆ. ಅದೇ ರೀತಿ ನೀವು ಕರ್ನಾಟಕ ಯುದ್ಧಗಳಿಗೆ ಬನ್ನಿ, ಅಲ್ಲೂ ಹಾಗೆ ಮಾಡೋಂಥದ್ದು. ಹೈದರಾಬಾದ್ ನಿಜಾಮ ಮತ್ತು ಫ್ರೆಂಚರು, ಡಚ್ಚರು ಇವ್ರನ್ನ ಸೇರಿಕೊಂಡು ಅಲ್ಲಿ ಅವರವ್ರ ನಡುವೆ ಜಗಳ ಇಡುವಂಥದ್ದು. ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗಿನ ನಡುವೆ. ಅನಂತರ ಅದು ಬಂದಾಗ ನೀವು ಚಂದಾ ಸಾಹೇಬು, ಅನ್ವರುದ್ದೀನು ಎಲ್ಲಿ ಮರಾಠರಲ್ಲಿ ಅವ್ರವ್ರ ನಡುವೆ ಜಗಳ ಇಟ್ಟು ಒಬ್ರು ಇವ್ರ ಪರವಾಗಿ ಒಬ್ರು ಅವ್ರ ಪರವಾಗಿ. ಹಾಗಾಗಿ ಬ್ರಿಟಿಷರು ಯುನಿಟಿ ಇರುವಂಥದ್ದನ್ನ ಒಡೆದು ಬಿಟ್ಟು ಒಂದು ಅವ್ರ ಪರವಾಗಿರುವಂತೆ ಒಂದು ಅವ್ರ ವಿರುದ್ಧ ಕಾಮನ್ ಆಗಿದ್ದೇ ಇರ್ತಾರೆ. ಒಬ್ಬರನ್ನ ಅವ್ರ ಪರ ಮಾಡ್ಕೊಳ್ಳೋದಕ್ಕೆ ಈ ಥರದ ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಇದನ್ನು ಒಡೆದು ಆಳುವ ನೀತಿ, ಡಿವೈಡ್ ಆ್ಯಂಡ್ ರೂಲ್ ಅಂತ ಇರುತ್ತೆ. ಇದು ಮೂಲತಃ ಬರುವಂಥದ್ದು ರೋಮಲ್ಲಿ. ಅದನ್ನು ಬ್ರಿಟಿಷರು ಇಂಪ್ಲಿಮೆಂಟ್ ಮಾಡ್ಕೊಂಡಿರ್ತಾರೆ, ಸಕ್ಸಸ್ ಆಗ್ತಾರೆ. ಈಗ 9ರ ಕಾಯ್ದೆಯಲ್ಲಿ ಮುಸ್ಲಿಮರನ್ನು ಭಾರತೀಯರಿಂದ ಸಪ್ರೇಟ್ ಮಾಡಿದ್ರು, ಅಲ್ಲಿ ಸ್ವಲ್ಪ ಸಕ್ಸಸ್ ಆಯಿದ್ರು. ಅದ್ರ ಮೂಲ 1905ರಲ್ಲೇ ಬಂಗಾಳ ವಿಭಜನೆಯಲ್ಲಿ ಆಯಿತು. ಅದು ಸಣ್ಣ ಬೀಜ ಹಾಕಿದ್ರು, ಅದು ಮೊಳಕೆ ಹೊಡೆದಿದ್ದು 1909ರ ಕಾಯ್ದೆಯಲ್ಲಿ. ಈಗಿದು ಮರವಾಗಿ ಬೆಳೀತದೆ. ಇಲ್ಲಿ ನೀವು ಗಮನಿಸಿ, ಆ ಮುಸ್ಲಿಮರು ಇವ್ರು ಭಾರತೀಯರ ಪರವಾಗಿ ಇದ್ರಲ್ಲ, ಈಗ ಇಲ್ಲೇನು ಬಂದರು, ಸಿಖ್ಖರಿಗೆ ಪ್ರತ್ಯೇಕ ಮತದಾರ ಕ್ಷೇತ್ರ ಕೊಟ್ಟರು. ಮುಸ್ಲಿಮರಿಗೆ ಹೆಂಗೆ ಮೀಸಲು ಕ್ಷೇತ್ರ ಕೊಟ್ಟಿದ್ರು, ಸಿಖ್ಖರಿಗೂ ಹಾಗೆ ಕೊಟ್ಟರು. ಅದರ ಅರ್ಥ ಏನು, ಈಗ ಹಿಂದೂ ಸಮಾಜದಿಂದ ಸಿಖ್ಖರನ್ನು ಹೊಡಿಬೇಕು ಅಂತ. ಅದೇ ರೀತಿ ಆಂಗ್ಲೋ ಇಂಡಿಯನ್ಸ್ ಅಂತ ಭಾರತದಲ್ಲಿದ್ದಂಥ ಏನು ಇಂಗ್ಲೆಂಡಿಂದ ಬಂದಂಥವ್ರಿಗೆ ಅವ್ರಿಗೆ ಸಪ್ರೇಟ್ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟರು. ಅದೇ ರೀತಿ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ಗೆ ಸಪ್ರೇಟ್ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟರು. ಆದರೆ ಹಿಂದೂಗಳಿಗೆ ಇರಲಿಲ್ಲ, ಭಾರತೀಯರಿಗೆ ಇಲ್ಲಿ ಮೀಸಲು ಕ್ಷೇತ್ರ ಅನ್ನೋದು ಕೊಡಲಿಲ್ಲ.
ಇಲ್ಲಿರುವಂಥ ಅಲ್ಪಸಂಖ್ಯಾತರ ಕತೆ ಏನು ಅಂತ ನೋಡಲಿಲ್ಲ. ಇಲ್ಲೆಲ್ಲ ಬಹುಸಂಖ್ಯಾತರು ಮುಸ್ಲಿಮ್ಸೇ ಇದ್ದಾಗ ಅಲ್ಲೊಂದು 1000 ಜನ ಹಿಂದೂಗಳಿದ್ದಾರೆ ಅಂದರೆ ಅವ್ರು ಅಲ್ಪಸಂಖ್ಯಾತರು, 1000 ಜನ ಕ್ರಿಶ್ಚಿಯನ್ಸ್ ಇದ್ದಾರೆ ಅಂದರೆ ಅವ್ರು ಅಲ್ಪಸಂಖ್ಯಾತರು. ಅವರ ಹಕ್ಕುಗಳ ರಕ್ಷಣೆ ಬಗ್ಗೆ ಇವ್ರು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಅದರಿಂದಾಗಿ ಮುಸ್ಲಿಮರನ್ನು ಒಡೆದಂಥವರು ಸಿಖ್ಖರನ್ನು, ಕ್ರಿಶ್ಚಿಯನರನ್ನು ಒಡೆಯುವಂಥ ಪ್ರಯತ್ನ 19ರ ಕಾಯ್ದೆಯಲ್ಲಿ ಮಾಡಿದರು. ಅದರ ಜೊತೆಗೆ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆ, ಕೋಮು ಭಾವನೆಯನ್ನು ಇಲ್ಲಿ ಬೆಳೆಸುವಂಥ ಪ್ರಯತ್ನ ಮಾಡಿದರು. 1909ರ ಕಾಯ್ದೆಯಲ್ಲೇ ಗವರ್ನರ್ ಜನರಲ್ನ ಸಲಹಾ ಸಮಿತಿಗೆ ಭಾರತೀಯರನ್ನು ಒಬ್ಬರನ್ನ ನೇಮಕ ಮಾಡಿರ್ತಾರೆ. ಈಗ 19ನೇ ಕಾಯ್ದೆಯಲ್ಲಿ ಏನು ಮಾಡ್ತಾ ಇದ್ದಾರೆ, ಒಬ್ಬರ ಬದಲಿಗೆ ಈಗ 3 ಜನರನ್ನು ಸಲಹೆ ಮಾಡೋಕ್ಕೆ, ಸಜೆಸ್ಟ್ ಮಾಡೋಕ್ಕೆ ಮಾಡ್ತಿದ್ದಾರೆ ಅಷ್ಟೇ. ಅವ್ರನ್ನ ಕನ್ಸಿಡರ್ ಮಾಡಬೇಕು ಅಂತ ಏನಿಲ್ಲ. ವೈಸ್ರಾಯ್ ನೋಡಿ, ಇಷ್ಟೆಲ್ಲ ಪ್ರಾಂತಗಳಿಗೆ ಅಧಿಕಾರ ಕೊಟ್ಟರು, ಸುಪ್ರೀಂ ಪವರ್ ಯಾರ ಹತ್ರ ಇದೆ ಅಂದರೆ ಗವರ್ನರ್ ಜನರಲ್ ಅಥವಾ ವೈಸ್ರಾಯ್ ಹತ್ರ ಇದೆ ಅಂತ ಹೇಳಿದೆ. ಹೇಗೆ ಅಂದರೆ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವಂಥವ್ನು ಯಾರು ಅಂದರೆ ವೈಸ್ರಾಯ್ ಆಗಿರ್ತಾನೆ. ಸಭೆಗಳನ್ನು ಕರೆಯುವಂಥದ್ದಾಗಿರಲಿ, ಅದು ಯಾವುದೇ ಶಾಸಕಾಂಗ ಸಭೆಯನ್ನು ಕರೆಯುವಂಥದ್ದಾಗಿರಲಿ, ಮುಂದೂಡುವಂಥದ್ದಾಗಿರಲಿ, ಸಸ್ಪೆನ್ಷನ್ ತೆಗೆದಾಕುವಂಥದ್ದಾಗಿರಲಿ, ಈ 3ಕ್ಕೂ ಪವರ್ಸ್ ಯಾರಿಗಿರುತ್ತೆ? ಗವರ್ನರ್ ಜನರಲ್ಗೆ. ಪ್ರಜೆಗಳಿಂದ ಪರೋಕ್ಷವಾಗಿ ಆಯ್ಕೆ ಆದ್ರೂ, ಶ್ರೀಮಂತರು ಅಥವಾ ಇನ್ಯಾರಿಂದನೋ ನಾಮಕರಣ ಆದ್ರೂ, ಈಗ ಕರ್ನಾಟಕದಲ್ಲಿ ಒಂದು ರಾಜ್ಯ ಸರ್ಕಾರ ಇದೆ, ಗವರ್ನರ್ ಜನರಲ್ ಅಥವಾ ವೈಸ್ರಾಯ್ ಡೆಲ್ಲಿಯಲ್ಲಿದ್ದಾರೆ. ಕರ್ನಾಟಕದಲ್ಲಿರುವಂಥವರು ಆ ವೈಸ್ರಾಯ್ ಹೇಳ್ದಂಗೆ ಕೇಳ್ತಾ ಇಲ್ಲ ಅಂತಂದರೆ ರಾಜ್ಯದಲ್ಲಿರುವಂಥ ಸರ್ಕಾರವನ್ನು ತೆಗೆದಾಕ್ಬೋದು ಬ್ರಿಟಿಷರ ಕಾಲದಲ್ಲಿ. ಆದರೆ ಈಗ ತೆಗೀಲಿಕ್ಕೆ ಬರೋದಿಲ್ಲ. ಯಾಕೆ? ಈಗ ಅವ್ರಿಗೆ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇರುತ್ತೆ, ರಕ್ಷಣೆ ಇರುತ್ತೆ. ಇವರು ಇಲ್ಲಿ ಬಹುಮತ ಇರಬೇಕು, ಕಳ್ಕೋಬೇಕು, ಅಥವಾ ಆಡಳಿತ ಆರ್ಥಿಕ ಕುಸಿತ ಇರಬೇಕು, ಅಥವಾ ಆಡಳಿತ ದುರಾಡಳಿತ ಇರಬೇಕು, ಅದಕ್ಕೆ ಪ್ರೂಫ್ಸ್ ಇರಬೇಕು. ಹಂಗೆಲ್ಲ ಇದ್ದಾಗಲೂ ಇವ್ರನ್ನ ತೆಗೆಯೋದಕ್ಕೆ ಪವರ್ಸು ಮತ್ತು ಅದಕ್ಕೆ ಸಾಕಷ್ಟು ಪ್ರೊಸೀಜರ್ಸ್ ಇದೆ. ಆದರೆ ಗವರ್ನರ್ ಜನರಲ್ಗೆ ಆ ಕಾಲದಲ್ಲಿ ಆ ಥರದ್ದು ಯಾವುದೇ ಅವಕಾಶ ಇರಲಿಲ್ಲ. ಅದರಿಂದ ಯಾವ ಪ್ರಾಂತದ ಸರ್ಕಾರವನ್ನು ಯಾವಾಗ ಬೇಕಾದರೂ ತೆಗೆದಾಕುವಂಥ ಪವರ್ಸು ಗವರ್ನರ್ ಜನರಲ್ಗೆ ಇತ್ತು. ಶಾಸಕಾಂಗ ಹೇಗಿರ್ತಿತ್ತು ಅಂತ, ಪ್ರಶ್ನೆಗಳನ್ನು ಕೇಳಬಹುದು, ಆ ಪ್ರಶ್ನೆಗಳನ್ನು ಚರ್ಚೆ ಮಾಡಬಹುದಷ್ಟೇ. ಬಜೆಟ್ನಲ್ಲಿ ಟೋಟಲ್ 100 ಕೋಟಿ ಬಜೆಟ್ ಆಗಿತ್ತು ಅಂತಂದರೆ ಬರೀ 25 ಕೋಟಿ ಬಜೆಟ್ ಬಗ್ಗೆ ಮಾತ್ರ ಇವರು ಒಪ್ಪಿಗೆ ತಿಳಿಸ್ಬೇಕಾಗಿತ್ತು. ಇನ್ನು 75% ಅಥವಾ 75 ಕೋಟಿ ದುಡ್ಡಷ್ಟು ಬಜೆಟ್ಗೆ ಇವರ ಏನು ಪ್ರಾಂತಗಳಲ್ಲಿರುವಂಥ ಸರ್ಕಾರಗಳ ಅನುಮೋದನೆಯೇ ಬೇಕಾಗಿರಲಿಲ್ಲ. ಅದ್ರ ಬಗ್ಗೆ ಚರ್ಚೆನೇ ಇರಲಿಲ್ಲ, ಅದ್ರ ಬಗ್ಗೆ ಪ್ರಶ್ನೆ ಕೇಳಂಗೆ ಇರಲಿಲ್ಲ. ಸುಮ್ಮನೆ ನಾಮಕೆ ವ್ಯವಸ್ಥೆ ಒಂದು 25%ಗೆ ಕ್ವಶನ್ ಮಾಡೋಂಥ ಪವರ್ಸನ್ನು ಭಾರತೀಯರಿಗೆ ಕೊಡಲಾಗಿತ್ತು. ಶಾಸಕಾಂಗವು ಗವರ್ನರ್ ಜನರಲ್ ಮತ್ತು ಅವರ ಕಾರ್ಯಕಾರಿ ಮಂಡಳಿಯ ಮೇಲೆ ವಾಸ್ತವಿಕವಾಗಿ ಯಾವುದೇ ನಿಯಂತ್ರಣ ಹೊಂದಿರಲಿಲ್ಲ. ಪ್ರಾಂತ ಸರ್ಕಾರಗಳಿಗೆ ಗವರ್ನರ್ ಜನರಲ್ಗೆ ಸಂಬಂಧಪಟ್ಟಂತೆ ಈಗೇನು ಮಾಡ್ಬೋದು, ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರಗಳು ನಾವು ಇತ್ತೀಚೆಗೆ ಗಮನಿಸ್ತಾ ಇದ್ದೀವಿ, ಸುಮಾರು ಪ್ರತಿಭಟನೆಗಳನ್ನು ಮಾಡುವಂಥದ್ದು, ಸ್ಟ್ರೈಕ್ ಮಾಡೋಂಥದ್ದು, ಘೋಷಣೆಗಳನ್ನು ಕೂಗುವಂಥದ್ದು, ಚಳುವಳಿ ಮಾಡೋಂಥದ್ದು, ಈ ಥರನ ಗಮನಿಸ್ತಾ ಇದ್ವಿ. ಆದರೆ ಆಗಿನ ಕಾಲದಲ್ಲಿ ಪ್ರಾಂತ ಸರ್ಕಾರಗಳಿಗೆ ಹೆಚ್ಚು ಭಾರತೀಯರೇ ಇದ್ದಿದ್ದರಿಂದ ಬ್ರಿಟಿಷ್ ಸರ್ಕಾರ ಅಥವಾ ಸೆಂಟ್ರಲಲ್ಲಿದ್ದಂಥ ಬ್ರಿಟಿಷ್ ಗವರ್ನರ್ ಜನರಲ್ ಅಥವಾ ವೈಸ್ರಾಯನ್ನು ಪ್ರಶ್ನೆ ಮಾಡುವಂಥ ಅಧಿಕಾರ ಇರಲಿಲ್ಲ. ಈ ಗವರ್ನರ್ ಜನರಲ್ದಾಯಿತು. ಕೇಂದ್ರದಲ್ಲಿ ಕೆಳಮನೆ ಅಂತ ಮಾಡಿದ್ರಲ್ವಾ, ಕೇಂದ್ರದಲ್ಲಿ ದ್ವಿಸದನ ಅಂತ ಬಂತಲ್ವಾ, ಅದರಲ್ಲಿ ಅದನ್ನು ಪ್ರಶ್ನೆ ಕೇಳ್ಬೋದು. ನೆಕ್ಸ್ಟು 145 ಸದಸ್ಯರಿದ್ದರು. ಆ 145 ಜನರನ್ನು ಪ್ರಾಂತಗಳಿಂದ ನಾಮನಿರ್ದೇಶನ ಮಾಡ್ಬೋದಾಗಿತ್ತು, ಪರೋಕ್ಷ ಚುನಾವಣೆ ಮುಖಾಂತರ ಆಯ್ಕೆ ಮಾಡ್ಬೋದಾಗಿತ್ತು. ಅವರ ಅಧಿಕಾರಾವಧಿ ಬರೀ 3 ವರ್ಷಗಳು ಮಾತ್ರ. ಕೇಂದ್ರ ಸಭೆದು, ಕೇಂದ್ರದಲ್ಲಿ ಕೆಳಮನೆಯದು 3 ವರ್ಷಗಳು ಮಾತ್ರ ಅಧಿಕಾರಾವಧಿ ಇತ್ತು. ಅದೇ ಆ 145 ಜನ ಇದ್ದಾರಲ್ಲ, ಅವರಲ್ಲಿ 41 ಜನ ನಾಮನಿರ್ದೇಶನ ಆಗ್ತಾಯಿದ್ರು. 26 ಮತ್ತು 15 ಅಧಿಕೃತ ಅನಧಿಕೃತವಾಗಿ ನೇಮಕ ಆಗ್ತಾಯಿದ್ರು. ಅಂದರೆ ಬ್ರಿಟಿಷರಿಗೆ ಯಾರು ಒಬಿಡಿಯೆಂಟ್ ಇರ್ತಾರೋ, ಬ್ರಿಟಿಷರು ಯಾರು ಬಟ್ಟಂಗಿಗಳಿರ್ತಾರೋ, ಬ್ರಿಟಿಷರ ಒಗಳು ಭಟ್ರು ಯಾರು ಇರ್ತಾರೋ ಅಂಥವ್ರನ್ನ ತೆಗೆದು ನೀನು ನಾಮಕರಣ ಅಂತ ತೆಗೆದುಕೊಂಡು ಅವ್ರನ್ನಲ್ಲಿ ತಂದು ಹಾಕ್ಕೊಳ್ಳೋಂಥದ್ದು. ಅವರೆಲ್ಲ ಬ್ರಿಟಿಷರ ಒಂದು ಹೊಗಳು ಭಟ್ರೆ ಆಗಿರ್ತಾರೆ. 104 ಜನ ಮಾತ್ರ ಚುನಾಯಿತರು. ಎಷ್ಟರಲ್ಲಿ? 145ರಲ್ಲಿ. ಆ 104 ಜನರನ್ನು ಚುನಾಯಿತರು ಮಾಡೋಂಥದ್ರಲ್ಲಿ ಮತ್ತೆ ಅದರಲ್ಲಿ ರಿಸರ್ವೇಷನ್ ಇತ್ತು. ಹೆಂಗೆ? 52 ಜನರಲ್ ಇವ್ರಿಗೆ ನೀಡಲಾಗ್ತಾ ಇತ್ತು. ನೋಡಿ, 1919 ಕಾಲಕ್ಕೆ ಭಾರತದಲ್ಲಿ ಮುಸ್ಲಿಮರ ಸಂಖ್ಯೆ ಬಹುಶಃ ಒಂದು 7-8 ಕೋಟಿ ಇರುತ್ತೆ. 7-8 ಕೋಟಿ ಇರುವಂಥ ಮುಸ್ಲಿಮರಿಗೆ, ಅದರಲ್ಲಿ ಎಲ್ಲ ಮುಸ್ಲಿಮ್ಸು ಇಲ್ಲ, ಸುಮಾರು ಜನ ರಾಷ್ಟ್ರೀಯ ಕಾಂಗ್ರೆಸ್ ಜೊತೆ ಇದ್ದಾರೆ. 7-8 ಕೋಟಿಯಲ್ಲಿ ಬಹುಶಃ 1 ಕೋಟಿಯಷ್ಟು ಜನನೂ ಮುಸ್ಲಿಮರ ಪರವಾಗಿರಲಿಲ್ಲ. ಆದರೆ ಮುಸ್ಲಿಮರಿಗೆ 30%, ನೋಡಿ 30 ಸೀಟ್ಗಳನ್ನು ಕೊಡ್ತಾ ಇದ್ದಾರೆ. ನೋಡಿ, ಹಿಂಗೆ ವಿಶ್ಲೇಷಣೆ ಮಾಡ್ಕೊಂಡು ಹೋದಾಗ ಮುಸ್ಲಿಮರಿಗೆ ಎಷ್ಟು ಸೀಟ್ ಕೊಟ್ಟಿದ್ರು ಅನ್ನೋದು ನೆನಪಿರುತ್ತೆ, ಜನರಲ್ಗೆ ಎಷ್ಟು ಸೀಟ್ ಕೊಟ್ಟಿದ್ರು ಅಂತ ನೆನಪಿರುತ್ತೆ, ಟೋಟಲ್ 145 ಇತ್ತು ಅಂತ ನೆನಪಿರುತ್ತೆ. ಅದಿಲ್ಲ ಅನ್ನೋದಾದರೆ 145 ಕೊಟ್ಟಿದ್ರು, 26 ಅಧಿಕೃತ, 15 ಅನಧಿಕೃತವಾಗಿ ನೇಮಕ ಮಾಡ್ಕೊಳ್ತಾ ಇದ್ರು, ಏನೋ ನಾಮಿನೇಟೆಡ್ ಮೆಂಬರ್ಸ್ ಅಂತ. 104 ಜನಕ್ಕೆ ಮಾತ್ರ ಚುನಾವಣೆ ನಡೀತಾ ಇತ್ತು. 104ರಲ್ಲಿ 52 ಜನರಲ್ಲು, 30 ಮುಸ್ಲಿಮರು, 2 ಸಿಖ್ರು, 20 ವಿಶೇಷ ಅಂತ ಅಂದ್ಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತೀವಿ. ಹಂಗೆ ಹೋದರೆ ನೆನಪಿರೋದಿಲ್ಲ. ಅದಕ್ಕೆ ನಾವು ಲಾಜಿಕಲ್ಲಾಗಿ ಇಲ್ಲಿ ಬರ್ತಾ ಇದ್ದೀವಿ. ಇಡೀ ಭಾರತದಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಇರೋಂಥ ಹಿಂದೂ ಪಾಪ್ಯುಲೇಷನ್ಗೆ 52 ಸೀಟ್ ಕೊಟ್ಟಿದ್ದಾರೆ ಜನರಲ್ಲು. ಇದರಲ್ಲಿ ಮುಸ್ಲಿಮರು ಫೈಟ್ ಮಾಡ್ಬೋದು, ಇದರಲ್ಲಿ ಕ್ರಿಶ್ಚಿಯನ್ರು ಫೈಟ್ ಮಾಡ್ಬೋದು, ಜನರಲ್ ಅದು.
ಆದರೆ ಮುಸ್ಲಿಮರಿಗೆ ಅಂತ 30% ಕೊಟ್ಟಿದ್ರು. ನಿಮಗೆ ಗೊತ್ತಿದೆ 1937ರಲ್ಲಿ ಚುನಾವಣೆ ನಡೀತದೆ, 11 ಪ್ರಾಂತಗಳಿಗೆ ಚುನಾವಣೆ ನಡೀತದೆ. 11 ಪ್ರಾಂತದಲ್ಲಿ ಒಂದು ಪ್ರಾಂತದಲ್ಲೂ ಸಹ ಪೂರ್ತಿ ಸರ್ಕಾರ ರಚಿಸೋದಕ್ಕೆ ಮುಸ್ಲಿಂ ಲೀಗ್ ಆಗಿರಲಿಲ್ಲ 1937ಗೆ. ಅಂಥದ್ರಲ್ಲಿ 1919ನಲ್ಲೇ 30 ಸೀಟ್ಸ್ ಹೆಂಗೆ ಕೊಟ್ಟರು? ಇದು ನಾವು ಯೋಚನೆ ಮಾಡಬೇಕಾಗಿರೋಂಥದ್ದು. 2 ಪ್ಲೇಸ್ ಮಾತ್ರ, 2 ಇದು ಮಾತ್ರ ಸಿಖ್ಖರಿಗೆ ಕೊಟ್ಟಿದ್ರು, ಇನ್ನು 20 ವಿಶೇಷ ಅವ್ರು ಕೊಟ್ಟಿದ್ರು. ಎಲ್ಲಿ? ಕೇಂದ್ರದಲ್ಲಿ. ಅದೇ ಕೇಂದ್ರದಲ್ಲಿ ಮೇಲ್ಮನೆಯಲ್ಲಿ ಬರೀ 60 ಜನ, ಅಂದರೆ ರಾಜ್ಯಸಭೆ ರೀತಿ. ಈಗ ಇದ್ಯಾವುದು? ಲೋಕಸಭೆ. ಇದ್ಯಾವುದು? ರಾಜ್ಯಸಭೆ. ಎಷ್ಟು ಜನ ಸದಸ್ಯರು? 60. ಇವ್ರ ಅಧಿಕಾರಾವಧಿ ಎಷ್ಟು? 5 ವರ್ಷ. ಅಲ್ಲಿ ಲೆಕ್ಕ ಹಾಕಿ, ಬ್ರಿಟಿಷರ ಕಾಲದಲ್ಲಿ 1919ರ ಕಾಯ್ದೆ ಪ್ರಕಾರ ಕೇಂದ್ರ ಸಭೆಯಲ್ಲಿ ಅಧಿಕಾರಾವಧಿ 3 ವರ್ಷ ಮಾತ್ರ. ನೋಡಿ, ಇವ್ರಿಗೆ 145 ಜನ ಸದಸ್ಯರು ಇದ್ದಾರಲ್ಲ, ಇವ್ರ ಪವರ್ 3 ವರ್ಷ. ಅಂದರೆ 3 ವರ್ಷಕ್ಕೊಂದ್ಸರಿ ಎಲೆಕ್ಷನ್ ಬರ್ತಾ ಇತ್ತು. ಯಾವಾಗ? ಲೋಕಸಭೆಗೆ, ಈ 19ರ ಕಾಯ್ದೆ ಪ್ರಕಾರ. ರಾಜ್ಯಸಭೆಗೆ ಎಷ್ಟು ವರ್ಷಕ್ಕೆ ಎಲೆಕ್ಷನ್ನು? 5 ವರ್ಷಕ್ಕೆ. ಇದು ಪುರುಷ ಸದಸ್ಯರನ್ನು ಮಾತ್ರ, ಮೇಲ್ಮನೆ ಆಗಿರಲಿ ಕೆಳಮನೆ ಆಗಿರಲಿ, ಪುರುಷರಿಗೆ ಮಾತ್ರ ಅವಕಾಶ, ಮಹಿಳೆಯರಿಗೆ ಅವಕಾಶ ಇರಲಿಲ್ಲ. 26 ನಾಮನಿರ್ದೇಶನ 60ರಲ್ಲಿ, 34 ಜನಕ್ಕೆ ಚುನಾಯಿತರು. ಆ 34 ಜನದಲ್ಲಿ ಮತ್ತೆ ನೋಡಿ 20 ಜನರಲ್ಲೋ 10 ಮುಸ್ಲಿಮರಿಗೆ. ಅಲ್ಲಿಗೆ ಎಷ್ಟು ಕೊಟ್ಟರು? ಇಲ್ಲಿ ಒಟ್ಟು 30 ಕೊಟ್ಟಿದ್ರು, ಇಲ್ಲಿ ಎಷ್ಟು? 10. ಅಲ್ಲಿಗೆ ಲೋಕಸಭೆಯಲ್ಲಿ 30 ಸ್ಥಾನ, ರಾಜ್ಯಸಭೆಯಲ್ಲಿ 10 ಸ್ಥಾನ, ಒಟ್ಟು 40 ಸ್ಥಾನಗಳನ್ನು ಇವ್ರಿಗೆ ನೀಡಲಾಗಿತ್ತು. ಯಾರಿಗೆ? ಮುಸ್ಲಿಮರಿಗೆ. ನೋಡಿ, 3 ಯುರೋಪಿಯನ್ನರಿಗೆ. ಯುರೋಪಿಯನ್ನರ್ ಅಂದರೆ ಆಂಗ್ಲೋ ಇಂಡಿಯನ್ಸ್ ಇರ್ತಾರಲ್ವ, ಅಥವಾ ಇಲ್ಲಿ ಕನ್ವರ್ಟೆಡ್ ಇರ್ತಾರಲ್ಲ ಅವ್ರಿಗೆ. 1 ಸಿಖ್ಖರಿಗೆ ನೀಡಲಾಗಿತ್ತು. ಅಲ್ಲಿಗೆ ಇಲ್ಲಿ 3 ಕ್ಲಿಯರ್ ಆಯಿತು ನಿಮ್ಗೆ ಯಾರು ರಿಸರ್ವೇಷನ್ ಕೊಟ್ಟಿದ್ರು ಅಂತ. ಮುಸ್ಲಿಮ್ಸ್ಗೆ, ಕ್ರಿಶ್ಚಿಯನ್ಸ್ಗೆ, ಜೊತೆಗೆ ಕ್ರಿಶ್ಚಿಯನ್ಸಲ್ಲಿ ಇಬ್ಬರು, ಒಂದು ಆಂಗ್ಲೋ ಇಂಡಿಯನ್ಸು ಅಂದರೆ ಇಂಗ್ಲೆಂಡಿಂದ ಬಂದು ಇಲ್ಲಿ ನೆಲೆಸಿರೋಂಥವ್ರು, ಇನ್ನೊಬ್ಬರು ಕನ್ವರ್ಟೆಡ್ ಕ್ರಿಶ್ಚಿಯನ್ಸು ಅವ್ರಿಗೆ, ನಂತರ ಸಿಖ್ಖರಿಗೆ. ಈ ಥರ ರಿಸರ್ವೇಷನ್ ಕೊಟ್ಟಿದ್ರು. ಈ 2 ಸದನಗಳು ಭಾರತದ ಶಾಸಕಾಂಗವು ಬ್ರಿಟಿಷ್ ಸಂಸತ್ತು ಅಂಗೀಕರಿಸಿದ ಯಾವುದೇ ಕಾನೂನನ್ನು ಬದಲಾಯಿಸಲು ಅಥವಾ ಹಿಂತಿರುಗಿಸಲು ಸಾಧ್ಯವಿಲ್ಲ. ಇವಿಷ್ಟೆಲ್ಲ ಕೇಂದ್ರ ಸರ್ಕಾರ ರಚನೆ ಆದ್ರೂ ಭಾರತದಲ್ಲಿ ಇದ್ರ ಸುಪ್ರೀಂ ಯಾರು ಇರ್ತಾರೆ? ಗವರ್ನರ್ ಜನರಲ್ಲು ಅಥವಾ ವೈಸ್ರಾಯ್. ಈ ವೈಸ್ರಾಯಿ ಇವರೆಲ್ಲ ಸೇರಿಕೊಂಡು ಬ್ರಿಟಿಷ್ ಸಂಸತ್ತಲ್ಲಿ ಮಾಡುವಂಥ ಕಾಯ್ದೆಗೆ ವಿರುದ್ಧವಾಗಿ ಮಾಡುವಂತಿಲ್ಲ. ಯಾವುದೇ ಕಾಯ್ದೆಯನ್ನು, ಕಾನೂನನ್ನು, ತೀರ್ಮಾನವನ್ನು ತೆಗೆದುಕೊಳ್ಳುವಂತಿಲ್ಲ. ಈಗ ರಾಜ್ಯ ಸರ್ಕಾರಗಳು ಅಷ್ಟೇ, ಕೇಂದ್ರ ಸರ್ಕಾರದ ವಿರುದ್ಧ ಯಾವುದೇ ಕೇಂದ್ರ ಸರ್ಕಾರದ ಕಾನೂನು ಏನಿರುತ್ತೋ ಅದ್ರ ವಿರುದ್ಧ ಇವರು ಕಾನೂನು ಮಾಡುವಂತೆ ಇಲ್ಲ. ನಿಮಗೆಲ್ರಿಗೂ ಗೊತ್ತಿದೆ. ಅದೇ ರೀತಿ ಆಗ್ಲುವೆ. ಈಗ ಇಷ್ಟೊತ್ತು ನಾವು ತಿಳ್ಕೊಂಡಿದ್ದು ಕೇಂದ್ರ ಸರ್ಕಾರ ಯಾವುದ್ರ ಕಾಯ್ದೆ? 19ರ ಕಾಯ್ದೆ ಪ್ರಕಾರ. ಪ್ರಾಂತಗಳಲ್ಲಿ ಹೆಂಗಿತ್ತು? ದ್ವಿಸರ್ಕಾರ ಅಂತ ಬರ್ತದೆ. ನೀವು 1919ರಲ್ಲಿ ದ್ವಿಸರ್ಕಾರ ಪ್ರಾಂತಗಳಲ್ಲಿ ಜಾರಿಯಾಗುತ್ತೆ. ದ್ವಿಸರ್ಕಾರ, 2 ಸರ್ಕಾರಗಳು. ಅಂದರೆ ದ್ವಿಸರ್ಕಾರ ಫಸ್ಟ್ ಎಲ್ಲಿ ಬರೋದು? ಬಕ್ಸಾರ್ ಕದನ ಆದ ನಂತರ 1765ರಲ್ಲಿ ಅಲಹಾಬಾದ್ ಒಪ್ಪಂದ ಬರುತ್ತೆ. ಅಲಹಾಬಾದ್ ಒಪ್ಪಂದದ ಪ್ರಕಾರ ಬಂಗಾಳ ಪ್ರಾಂತದಲ್ಲಿ ದ್ವಿಸರ್ಕಾರವನ್ನು ಜಾರಿಗೆ ತರ್ತಾರೆ. ಆಡಳಿತ ನಡೆಸುವಂಥದ್ದೆಲ್ಲ ರಾಜ, ಹಣಕಾಸು ವ್ಯವಹಾರಗಳನ್ನು ನೋಡ್ಕೊಳ್ಳುವಂಥದ್ದೆಲ್ಲ ಬ್ರಿಟಿಷ್ ಸರ್ಕಾರ. ಹಾಗಾಗಿ 2 ಸರ್ಕಾರಗಳು. ಕ್ಲಿಯರ್ ಆಯಿತು? ದ್ವಿಸರ್ಕಾರ ಅಂತ ಕರಿತೀವಿ. ಈಗ ಅದನ್ನು ಎಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ? ಪ್ರಾಂತಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಪ್ರಾಂತದಲ್ಲಿ ಹಣಕಾಸು ವ್ಯವಹಾರಗಳನ್ನ ನಾಗಲೇ ಹೇಳಿದೆ, ಹಣಕಾಸು ವ್ಯವಹಾರ, ರಕ್ಷಣೆ ವ್ಯವಹಾರವನ್ನು ನೋಡ್ಕೊಳ್ಳೋದು ಯಾರು? ವೈಸ್ರಾಯ್. ಆದರೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳೋದು ಯಾರು? ಇಲ್ಲಿ ಆಯ್ಕೆ ಆದಂಥವ್ರು. ಅದರಿಂದಾಗಿ ಈ ದ್ವಿಸರ್ಕಾರವನ್ನು ಪ್ರಾಂತಗಳಲ್ಲಿ ಜಾರಿಗೆ ತರ್ತಾರೆ. ಪುನಃ 35ರ ಕಾಯ್ದೆಯಲ್ಲಿ ಪ್ರಾಂತದಲ್ಲಿ ದ್ವಿಸರ್ಕಾರವನ್ನು ರದ್ದು ಮಾಡಿ ಕೇಂದ್ರದಲ್ಲಿ ದ್ವಿಸರ್ಕಾರವನ್ನು ತರ್ತಾರೆ. ಇದು ಕಂಟಿನ್ಯೂಷನ್ ನೆನ್ಪಿಟ್ಕೋಬೇಕು. ಫಸ್ಟ್ ದ್ವಿಸರ್ಕಾರ ಎಲ್ಲಿ ಬಂತು, ನೆಕ್ಸ್ಟ್ ದ್ವಿಸರ್ಕಾರ ಎಲ್ಲಿ ಬಂತು, ನೆಕ್ಸ್ಟ್ ದ್ವಿಸರ್ಕಾರ ಎಲ್ಲಿ ಬಂತು ಅಂತ. ಮತ್ತು ಇನ್ನೂ ಒಂದು, ಈಗ ಫಸ್ಟ್ ದ್ವಿಸರ್ಕಾರ 1765, ಅನಂತರ ಪ್ರಾಂತಗಳಲ್ಲಿ ದ್ವಿಸರ್ಕಾರ ಬಂದಿದ್ದು 1919, ನಂತರ 1935ರಲ್ಲಿ ಪ್ರಾಂತದಲ್ಲಿರುವಂಥ ದ್ವಿಸರ್ಕಾರ ರದ್ದಾಗಿ ಕೇಂದ್ರದಲ್ಲಿ ದ್ವಿಸರ್ಕಾರ ಬರುತ್ತೆ. ಕ್ಲಿಯರ್ ಆಯಿತಾ? ನೆಕ್ಸ್ಟು ಮೀಸಲಾತಿ, ಮುಸ್ಲಿಮರು ರಿಸರ್ವೇಷನ್ಗಳಿಗೆ ಸಂಬಂಧಪಟ್ಟಂಗೆ ಫಸ್ಟ್ ಸ್ಟಾರ್ಟ್ ಆಗೋದಲ್ಲಿ 1905ರಲ್ಲಿ, ಅನಂತರ ಅದು ಬೆಳೆಯೋದಲ್ಲಿ 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಆದಾಗ, ನಂತರ ಅದಕ್ಕೆ ಮೀಸಲಾತಿಯನ್ನು ಕೊಡುವಂಥದ್ದಲ್ಲಿ 1909ರಲ್ಲಿ, 1919ರಲ್ಲಿ ಮೀಸಲಾತಿ ಕಂಟಿನ್ಯೂ ಮಾಡ್ತಾರೆ, ಪರ್ಸೆಂಟೇಜ್ ರೈಸ್ ಮಾಡ್ತಾರೆ. 1935ರ ಕಾಯ್ದೆಯಲ್ಲಿ ಮತ್ತೆ ಮೀಸಲಾತಿಯನ್ನು ರೈಸ್ ಮಾಡ್ತಾರೆ, ಅದೇ ಮೀಸಲಾತಿ ಕಂಟಿನ್ಯೂ ಆಗುತ್ತೆ. 1919ರ ಕಾಯ್ದೆಯಲ್ಲಿ ಮೀಸಲಾತಿ ಮತ್ತಿಬ್ಬರು ಸೇರ್ಪಡೆ ಆಗ್ತಾರೆ, ಸಿಖ್ಖರು ಮತ್ತು ಕ್ರಿಶ್ಚಿಯನ್ರು. ಅದೇ 1930ರಿಗೆ ಹೋದಾಗ ಮತ್ತೆ ಇನ್ನೊಬ್ಬರು ಸೇರ್ಪಡೆ ಆಗ್ತಾರೆ, ಸಿಖ್ಖರು, ಕ್ರಿಶ್ಚಿಯನ್ನರು, ಮುಸ್ಲಿಮರು, ಮಹಿಳೆಯರು. ನೋಡಿ, ಈ ಥರ ರಿಸರ್ವೇಷನ್ ಬರುತ್ತೆ. ಹಿಂಗೆ ಬಿಡಿಸಿ ಓದ್ಕೊಳ್ಳಿ. ಅದು ಯಾಕೆ ನೆನಪಿರೋದಿಲ್ಲ ನೋಡೋಣ. ಹಿಂಗೆ ಓದ್ಕೊಳ್ಳಿ, ಅನಾಲಿಸಿಸ್ ಮಾಡಿಕೊಂಡು. ಈಗ ನೀವೇ ನೆನಪು ಮಾಡ್ಕೊಳ್ಳಿ, ಕಣ್ಣು ಮುಚ್ಕೊಂಡು. ಇದು ವಿಡಿಯೋ ಪಾಸ್ ಮಾಡಿಬಿಟ್ಟು ಕಣ್ಣು ಮುಚ್ಕೊಂಡು ಕೇಳಿಸ್ಕೊಳ್ಳಿ, ಈಗ ನಿಮಗೆ ನೆನಪಾಗುತ್ತೆ. ಇದು ಓದಿಕೊಳ್ಳೋಂಥ ವಿಧಾನ. ಇಂಥ ಕನ್ಫ್ಯೂಷನ್ ಏರಿಯಾ ಇದೆ, ಇಂಥ ಡೆಪ್ತ್ ಕಂಟೆಂಟ್ ಇದೆ, ಇಂಥ ಕಡೆ ಕ್ವಶನ್ ಕೇಳಿದ್ರೆ ನೀವು ಆನ್ಸರ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೆ ಈ ಏರಿಯಾದಲ್ಲಿ ಕ್ವಶನ್ಸನ್ನು ತೆಗಿತಾರೆ. ಸಂವಿಧಾನಾತ್ಮಕ ಬೆಳವಣಿಗೆ ಅನ್ನೋದು ತುಂಬ ಕ್ರೂಷಿಯಲ್ಲು. ಇದು ಪೊಲಿಟಿಕಲ್ ಸೈನ್ಸಲ್ಲೂ ಬರುತ್ತೆ, ನಮ್ಮ ಹಿಸ್ಟ್ರಿಯಲ್ಲೂ ಬರುತ್ತೆ. ಎರಡೂ ಕಡೆ ವೆರಿ ಇಂಪಾರ್ಟೆಂಟ್ ಈ ಕಾಯ್ದೆಗಳು. ಅದರಿಂದಾಗಿ ವೆರಿ ಇಂಪಾರ್ಟೆಂಟ್. ಯಾಕೆ ಇಷ್ಟು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೇನೆ ಸುಮ್ಮನೆ ಅಂತಲ್ಲ. ಪೊಲಿಟಿಕಲ್ ಸೈನ್ಸಲ್ಲಾದರೂ ಇದ್ರ ಮೇಲೆ ಕ್ವಶನ್ ಕೇಳ್ಬೋದು, ಸಂವಿಧಾನಾತ್ಮಕ ಬೆಳವಣಿಗೆ ಇದರಲ್ಲಿ, ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟಲ್ಲಿ. ಅದಿಲ್ಲ ಅಂತಂದರೆ ಹಿಸ್ಟ್ರಿಯಲ್ಲೂ ಇದ್ರ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ಅದಕ್ಕೆ ವೆರಿ ಇಂಪಾರ್ಟೆಂಟು, ಇದನ್ನು ತಿಳ್ಕೊಂಡಿರಬೇಕು ಅಂತ.
ಪ್ರಾಂತ್ಯಗಳು ಬಂದವಲ್ಲ ಫಸ್ಟ್ ಟೈಮು, ಎಷ್ಟು ಪ್ರಾಂತ್ಯಗಳು ಬಂದವು? 8 ಪ್ರಾಂತ್ಯಗಳು ಬಂದವು 19ರ ಕಾಯ್ದೆಯಲ್ಲಿ. 19ರಲ್ಲಿ ಅರ್ಧ 8 ಕಾಯ್ದೆಗಳು, ಅಲ್ಲಿ ದ್ವಿಸರ್ಕಾರ ಬಂತು. ಯಾವ್ಯಾವ 8? ಅಸ್ಸಾಮು, ಬಂಗಾಳ, ಬಿಹಾರ, ಒರಿಸ್ಸಾ, ಕೇಂದ್ರ ಪ್ರಾಂತ್ಯಗಳು ಸೆಂಟ್ರಲ್ ಪ್ರಾವಿನ್ಸಸ್ ಅಂತ ಕರೀತಾರೆ, ಸಂಯುಕ್ತ ಪ್ರಾಂತ್ಯಗಳು ಬಾಂಬೆ, ಮದ್ರಾಸ್, ಪಂಜಾಬ್. ಇಷ್ಟು ಕಡೆ ಪ್ರಾಂತ ಸರ್ಕಾರಗಳು 19ರ ಕಾಯ್ದೆಯಲ್ಲಿ ಬಂತು. ಸಿಂಪಲ್ ಆಗಿ ಏನು ಕೇಳ್ಬೋದು ಗೊತ್ತಾ? 19ರ ಕಾಯ್ದೆಯಲ್ಲಿ ಈ ಕೆಳಕಂಡ ಯಾವ ಪ್ರಾಂತಗಳು ರಚನೆ ಆಗಲಿಲ್ಲ, ಯಾವ ರಚನೆ ಆಗಿದ್ದವು? 1, 2 ಸರಿ, 1, 2, 3 ಸರಿ, ಆ ಥರ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಸಾರ್ವಜನಿಕ ಆರೋಗ್ಯ, ಸ್ಥಳೀಯ ಸ್ವಸರ್ಕಾರ, ಶಿಕ್ಷಣ, ಸಾಮಾನ್ಯ ಆಡಳಿತ, ವೈದ್ಯಕೀಯ ಸೌಲಭ್ಯಗಳು, ಭೂ ಕಂದಾಯ, ನೀರು ಸರಬರಾಜು, ಕ್ಷಾಮ ಪರಿಹಾರ, ಕಾನೂನು ಮತ್ತು ಸುವ್ಯವಸ್ಥೆ, ಕೃಷಿ. ಇಷ್ಟು ವಿಚಾರಗಳು ಪ್ರಾಂತಗಳು ನೋಡ್ಕೋಬೇಕು. ಪ್ರಾಂತ ಪಟ್ಟಿ, ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ ಅಂತ ಬಂತಲ್ವಾ? ಕೇಂದ್ರ ಪಟ್ಟಿಯಲ್ಲಿ ಏನು ವಿಷಯಗಳಿದ್ದಾವೆ? ಈಗಲೂ ನಿಮ್ಗೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ PC PSIಗಾದರೆ. ಕೇಂದ್ರ ಪಟ್ಟಿಯಲ್ಲಿ ಬರುವಂಥ ವಿಷಯಗಳು ಯಾವುವು, ಸಮವರ್ತಿ ಪಟ್ಟಿಯಲ್ಲಿ ಬರುವಂಥ ವಿಷಯಗಳು ಯಾವುವು, ರಾಜ್ಯ ಪಟ್ಟಿಯಲ್ಲಿ ಬರುವಂಥ ವಿಷಯಗಳು ಯಾವುವು, ಅಥವಾ ಯಾವುದೋ ಒಂದು ವಿಷಯ ಕೊಟ್ಟು ಇದು ಯಾವುದ್ರಲ್ಲಿ ಬರುತ್ತೆ? ಈಗ ಎಜುಕೇಷನ್ ಯಾವ ಪಟ್ಟಿಯಲ್ಲಿ ಬರುತ್ತೆ? ಕೇಂದ್ರ ಪಟ್ಟಿನ ಅಲ್ಲ, ರಾಜ್ಯ ಪಟ್ಟಿನ ಅಲ್ಲ, ಮತ್ತು ಯಾವುದು? ಸಮವರ್ತಿ ಪಟ್ಟಿ. ಅವೆರಡೂ ಅಲ್ಲ ಅಂದರೆ ಸಮವರ್ತಿ ಪಟ್ಟಿ. ಹೀಗೆ ಈಗ ವಿದೇಶಾಂಗ ನೀತಿ ಯಾವ ಪಟ್ಟಿ? ಕೇಂದ್ರ ಪಟ್ಟಿ. ಯಾಕೆ? ಕೇಂದ್ರ ಸರ್ಕಾರ ನೋಡ್ಕೊಳ್ಳುತ್ತೆ, ರಾಜ್ಯ ಸರ್ಕಾರಗಳು ಅದರಲ್ಲಿ ಭಾಗವಹಿಸೋದಿಲ್ಲ. ಹೀಗೆ ಆಯಾ ಸರ್ಕಾರಗಳು ರಚನೆ ಮಾಡಬೇಕಾದಂಥ ಒಂದು ಪಟ್ಟಿಯನ್ನು ಅಲ್ಲಿ ಬಿಡುಗಡೆ ಮಾಡಿರ್ತಾರೆ. ಕೇಂದ್ರ ಪಟ್ಟಿ ಏನಕ್ಕಿದೆ ಅಂದರೆ ಕೇಂದ್ರ ಸರ್ಕಾರ ಯಾವುದಕ್ಕೆ ಶಾಸನ ಮಾಡಬೇಕು ಅಂತ. ರಾಜ್ಯ ಪಟ್ಟಿ ಏನಕ್ಕಿದೆ ಅಂದರೆ ರಾಜ್ಯ ಸರ್ಕಾರ ಯಾವುದ್ರ ಬಗ್ಗೆ ಶಾಸನ ಮಾಡಬೇಕು ಅಂತ. ಸಮವರ್ತಿ ಪಟ್ಟಿ ಏನಕ್ಕಿದೆ ಅಂದರೆ ಇವರಿಬ್ಬರೂ ಸೇರಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಬ್ಬರೂ ಸೇರಿ ಯಾವುದಕ್ಕೆ ಶಾಸನಗಳು ಮಾಡಬೇಕು. ಈ ರೀತಿ 3 ಪಟ್ಟಿಗಳಿರುವಂಥದ್ದು. ಅದರಲ್ಲಿ ಇದು ರಾಜ್ಯ ಪಟ್ಟಿ. ಶಾಸಕಾಂಗಗಳು ಬಜೆಟನ್ನು ತಿರಸ್ಕರಿಸಬಹುದು, ಆದರೆ ಅಗತ್ಯವಿದ್ದರೆ ರಾಜ್ಯಪಾಲರು ಅದನ್ನು ಪುನಃ ಸ್ಥಾಪಿಸಬಹುದು. ಈಗ ಹೆಂಗಾಗಿದೆ? ಲೋಕಸಭೆ ರಾಜ್ಯಸಭೆ ಎರಡೂ ತಿರಸ್ಕಾರ ಮಾಡ್ತಂದ್ರೆ ಬಜೆಟ್ ತಿರಸ್ಕಾರ ಆಯಿತು ಅಂತ. ಆದರೆ ಈ ಕಾಲದಲ್ಲಿ ಹೆಂಗಿತ್ತು ಅಂದರೆ ಲೋಕಸಭೆ ರಾಜ್ಯಸಭೆ ಎರಡೂ ತಿರಸ್ಕಾರ ಮಾಡಿದ್ರು ಸಹ ವೈಸ್ರಾಯಿ ಒಪ್ಕೊಂಡ ಅಂತಂದರೆ ಆ ಬಜೆಟ್ ಮಂಡನೆ ಆಗುತ್ತೆ. ಆ ಥರದ ಪದ್ಧತಿ ಇದು 19ರ ಕಾಯ್ದೆ ಪ್ರಕಾರ. ರಾಜ್ಯಪಾಲರಿಂದ ಇದು ಪ್ರಾಂತಗಳಿಗೆ ಹೇಳ್ತಾ ಇದ್ದೇನೆ. ಪ್ರಾಂತದಲ್ಲೂ ಹಾಗೇನೆ, ಪ್ರಾಂತದಲ್ಲಿರುವಂಥ 2 ಸದನ ಒಪ್ಕೊಳ್ದೇ ಇದ್ರು ಆ ಪ್ರಾಂತದಲ್ಲಿರುವಂಥ ವೈಸ್ರಾಯಿ ಏನು ಪ್ರಾಂತದ ಒಬ್ಬ ರಾಜ್ಯಪಾಲರ ಪ್ಲೇಸಲ್ಲಿರುವಂಥವ್ರು ಒಪ್ಕೊಂಡ್ರೆ ಅದು ಅಪ್ರೂವ್ಡು. ಕೇಂದ್ರದಲ್ಲೂ ಹಾಗೆ. ಇಲ್ಲಿ ಮಸೂದೆಗಳನ್ನು ವಿಟೋ ಮಾಡಿ ರದ್ದು ಮಾಡ್ಬೋದು ಅಥವಾ ತೆಗೆದು ಹಾಕ್ಬೋದು ಅಥವಾ ಸಸ್ಪೆನ್ಷನ್ನಲ್ಲಿ ಇಡ್ಬೋದು. ಈ ಥರದೊಂದು ಪದ್ಧತಿಯನ್ನು ಸಹ 19ರ ಕಾಯ್ದೆಯಲ್ಲಿತ್ತು. ಯಾವುದೇ ಒಂದು ಶಾಸನ ರಚನೆಯಾಗಿ ಲೋಕಸಭೆ ರಾಜ್ಯಸಭೆ ಎರಡೂ ಒಪ್ಪಿ ರಾಷ್ಟ್ರಪತಿಗೆ ಕಳಿಸಿದಾಗ ಅದನ್ನು ಅಂಗೀಕರಿಸಬಹುದು ಅಥವಾ ತಿರಸ್ಕರಿಸಬಹುದು ಅಥವಾ ವಾಪಸ್ ಕಳಿಸಬಹುದು. ಪುನಃ 2ನೇ ಬಾರಿಗೆ ರಾಷ್ಟ್ರಪತಿಗೆ ಕಳಿಸಿದರೆ ರಾಷ್ಟ್ರಪತಿ ಅದಕ್ಕೆ ಸಹಿ ಹಾಕಲೇಬೇಕು, ಅದು ಕಾಮನ್ ಆಗಿ ನಡೀತದೆ. ಆದರೆ ಇಲ್ಲಿ ಹಾಗಿರಲಿಲ್ಲ. ವೈಸ್ರಾಯ್ ಒಪ್ಕೊಂಡ ಅಂದರೆ ಮಾತ್ರ ಶಾಸನ, ಒಪ್ಕೊಂಡಿಲ್ಲ ಅಂದರೆ ಶಾಸನ ಅಲ್ಲ. ಇವರು ಒಪ್ಕೊಂಡಿದ್ರು ಸಹ ಅದನ್ನು ಕನ್ಸಿಡರೇಷನ್ ಇರಲಿಲ್ಲ. ಸರಿ, ಇಷ್ಟೆಲ್ಲ ಆಯ್ತಲ್ವಾ? ಚುನಾವಣೆ ಮಾಡ್ತಾರೆ ಅಂತಂದ್ವಲ್ಲ, ಚುನಾವಣೆ ಮಾಡಿದ್ರೆ ಯಾರು ವೋಟ್ ಹಾಕಂಥವ್ರು? ಎಲ್ರಿಗೂ ವೋಟಿಂಗ್ ಪವರ್ ಇತ್ತು. ಅದೇ ತಾನು ನಮ್ಮಲ್ಲಿ ಮೊದಲನೇ ಪಾಯಿಂಟ್ ಇದ್ದಿದ್ದು. ವೋಟಿಂಗ್ ಪವರ್ ಎಲ್ರಿಗೂ ಕೊಟ್ಟಿದ್ರಾ? ಇಲ್ಲ. ಮಹಿಳಾ ಹಕ್ಕು ಸ್ವಾಮ್ಯಕ್ಕಾಗಿ ಯಾವುದೇ ಶಿಫಾರಸು ಮಾಡಿರಲಿಲ್ಲ, ಮಹಿಳೆಯರಿಗೆ ರಿಸರ್ವೇಷನ್ ಕೊಟ್ಟಿರಲಿಲ್ಲ. ಆದರೆ ಪ್ರಾಂತಗಳಲ್ಲೆಲ್ಲಾದರೂ ನಿಲ್ತೀವಿ ಅಂದರೆ ಎಲೆಕ್ಷನ್ಗೆ ಅವಕಾಶ ಕೊಡಬಹುದಿತ್ತು. ಮೀಸಲಾತಿಯನ್ನು ಕೊಟ್ಟಿರಲಿಲ್ಲ, ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿರಲಿಲ್ಲ. ಪ್ರಾಂತಗಳವರು ಅಲ್ಲೆಲ್ಲಾದರೂ ಒಂದು ಪ್ರಾಂತದಲ್ಲಿ ಮಹಿಳೆಯರಿಗೆ ಅವಕಾಶ ಕೊಡ್ತೀವಿ ಅಂದರೆ ಕೊಡ್ಬೋದು, ಯಾಕೆಂದರೆ ಜನರಲಲ್ಲಿ ಯಾರು ಬೇಕಾದರೂ ಕಂಟೆಸ್ಟ್ ಮಾಡ್ಬೋದು. ಆ ಥರದ ಅವಕಾಶ ಇತ್ತು. ಆಗ ಆ ಥರ ಆಗಿರಲಿಲ್ಲ. ಮಧ್ಯಮ ವರ್ಗದವರು ಹೆಚ್ಚಿನ ಮತದಾನದಿಂದ ಹಕ್ಕಿನಿಂದ ಹೊರಗಡೆ ಇದ್ದರು. ಬ್ರಿಟಿಷರ ಕಾಲದಲ್ಲಿ 19ರ ಕಾಯ್ದೆ ಪ್ರಕಾರ ಅಥವಾ 35ರ ಕಾಯ್ದೆಯಲ್ಲೂ ಅಥವಾ ಸ್ವತಂತ್ರ ಬರೋವರೆಗೂ ಯಾರಿಗೆ ವೋಟಿಂಗ್ ಪವರ್ ಇತ್ತು ಅಂತಂದರೆ ತುಂಬ ಶ್ರೀಮಂತರಿಗೆ. ಮಧ್ಯಮ ವರ್ಗಕ್ಕಲ್ಲ, ಶ್ರೀಮಂತರಿಗೆ. ಹೆಂಗೆ ಫಿಕ್ಸ್ ಮಾಡೋರು? ಮಧ್ಯಮ ವರ್ಗದ ಆದಾಯಕ್ಕಿಂತ ಹೆಚ್ಚು ಫಿಕ್ಸ್ ಮಾಡೋರು. ಒಂದು ವರ್ಷಕ್ಕೆ ಇಷ್ಟು ಆದಾಯ ಬಂದರೆ, ಇಷ್ಟು ಲಕ್ಷ ಆದಾಯ ಬಂದರೆ ಅವ್ರಿಗೆ ಮಾತ್ರ ವೋಟಿಂಗ್ ಪವರು. ವರ್ಷಕ್ಕೆ ಇಷ್ಟು ಸಾವಿರಕ್ಕಿಂತ ಹೆಚ್ಚು ಕಂದಾಯ ಪಾವತಿ ಮಾಡಿದ್ರೆ ಆತನಿಗೆ ಮಾತ್ರ ವೋಟಿಂಗ್ ಪವರು. ಇಷ್ಟು ಡಿಗ್ರಿ ಪಡ್ಕೊಂಡಿದ್ರೆ ಆತನಿಗೆ ಮಾತ್ರ ವೋಟಿಂಗ್ ಪವರು. ಈ ಥರದ್ದನ್ನು ಕೊಡ್ತಾಯಿದ್ರು. ಅದರಿಂದಾಗಿ ಆಗ ಅನ್ಎಜುಕೇಟೆಡ್ಸ್ ಜಾಸ್ತಿ ಇದ್ದರು, ಕಂದಾಯ ಕಟ್ಟಂಥವ್ರು ಕಡಿಮೆ ಇದ್ದರು, ಈ ಶ್ರೀಮಂತರು ಕಡಿಮೆ ಇದ್ದರು. ಹಂಗಾಗಿ ವೋಟರ್ಸ್ ಸಂಖ್ಯೆ ಕಡಿಮೆ ಇತ್ತು. ಇಲ್ಲಿ ಗಮನಿಸಿ, ಮಧ್ಯಮ ವರ್ಗದವ್ರಿಗೆ ಯಾರಿಗೂ ವೋಟಿಂಗ್ ಪವರ್ ಸಿಕ್ಕಿರಲಿಲ್ಲ 19ರ ಕಾಯ್ದೆಯಲ್ಲಿ. ವಾರ್ಷಿಕ ಆದಾಯ 10,000ದಿಂದ 20,000ಕ್ಕಿಂತ ಹೆಚ್ಚಿರಬೇಕಾಗಿತ್ತು ಅವ್ರಿಗೆ ವೋಟಿಂಗ್ ಪವರ್. ಯಾವಾಗ? 1990ನಲ್ಲಿ. 10,000 ಅಂದರೆ ಅದು 10 ಲಕ್ಷದಿಂದ 20 ಲಕ್ಷಕ್ಕೆ ಸಮಾನ ಇವತ್ತಾದರೆ, ಅಥವಾ 10 ಕೋಟಿಯಿಂದ 20 ಕೋಟಿಗೆ ಸಮಾನ ಇವತ್ತಾದರೆ. 250ರಿಂದ 500 ರೂಪಾಯಿ ಕಂದಾಯ ಪಾವತಿಸಬೇಕಾಗಿತ್ತು. ಈಗಲೂ ನೀವು ಕಂದಾಯ ಪಾವತಿ ನಿಮ್ಮ ಅಪ್ಪ ಎಷ್ಟು ಪಾವತಿ ಮಾಡ್ತಾರೆ ಅಂತ ಕೇಳಿ, 50, 100, 150 ಇರುತ್ತೆ ಎಕರೆಗೆ. ಆದರೆ ಬ್ರಿಟಿಷರ ಕಾಲದಲ್ಲಿ 19ನೇ ಇಸ್ವಿಯಲ್ಲಿ 250ರಿಂದ 500 ಅಷ್ಟು ಕಂದಾಯ ಪಾವತಿ ಮಾಡುವಂಥ ಜಮೀನ್ದಾರರಿಗೆ ಮಾತ್ರ ವೋಟಿಂಗ್ ಪವರ್ ಇರ್ತಾಯಿತ್ತು, ಉಳಿಕೆಯವ್ರಿಗೆ ಇರಲಿಲ್ಲ. ಇಲ್ಲಿ ಎಂಥ ಅದ್ಭುತವಾದ ಪ್ರಶ್ನೆ ಕೇಳ್ಬೋದು ಗೊತ್ತಾ?
1919 ಕಾಯ್ದೆ ಪ್ರಕಾರ ಮತದಾರ ವರ್ಗ ಯಾರು ಅಂತ ಬರ್ತದೆ. ಒಂದು ಸಾಮಾನ್ಯ ವರ್ಗ, ಇನ್ನೊಂದು SC ST ಮುಸ್ಲಿಮು ಹಿಂದೂಗಳು ಸಿಖ್ಖರು ಇವರೆಲ್ಲರಿಗೂ ವೋಟಿಂಗ್ ಪವರ್ ಇತ್ತು ಅಂತ ಕೇಳ್ಬೋದು. ನಂತರ ಏನು ಏಜು 21 ವರ್ಷ ಮೇಲ್ಪಟ್ಟ ಎಲ್ರಿಗೂ ವೋಟಿಂಗ್ ಪವರ್ ಇತ್ತು ಅಂತ ಕೊಡ್ಬೋದು. ನಂತರ 250ರಿಂದ 500 ರೂಪಾಯಿ ಕಂದಾಯ ಪಾವತಿ ಮಾಡೋರಿಗೆ ವೋಟಿಂಗ್ ಪವರ್ ಇತ್ತು, ಅಥವಾ 10,000ದಿಂದ 20,000 ರೂಪಾಯಿಯಷ್ಟು ಆದಾಯ ವರ್ಷಿಕವಾಗಿ ಗಳಿಸುವಂಥವ್ರಿಗೆ ವೋಟಿಂಗ್ ಪವರ್ ಇತ್ತು. ಈ ಥರದ ಆಪ್ಷನ್ ಕೊಟ್ಟು ಕನ್ಫ್ಯೂಷನ್ ಮಾಡ್ಬೋದು. ಅದಕ್ಕೆ ಅನಾಲಿಸಿಸ್ ಹಿಂಗೆ ಇಟ್ಕೊಂಡಿರಬೇಕು. ಸಾರ್ವಜನಿಕ ಕೆಲಸಗಳಲ್ಲಿ ಗೌರ್ಮೆಂಟ್ ಜಾಬ್ಸಲ್ಲಿ ಒಳ್ಳೆ ಪೊಸಿಷನಲ್ಲಿ ಇರುವಂಥವ್ರು, IAS IPS ಆ ಥರದ ಹುದ್ದೆಯಲ್ಲಿರುವಂಥವ್ರಿಗೆ ವೋಟಿಂಗ್ ಪವರನ್ನು ಕೊಡಲಾಗಿತ್ತು. ಮಹಿಳೆಯರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅನುಮತಿಸಲಿಲ್ಲ. ವೋಟ್ಗೆ ಅವಕಾಶ ಇರ್ಬೋದಾಗಿತ್ತು, ಕೊಡ್ಬೋದಾಗಿತ್ತು. ಯಾಕೆಂದರೆ ಅವರಲ್ಲಿ ಯಾರಾದರೂ 500 ರೂಪಾಯಿ ಕಂದಾಯ ಪಾವತಿ ಮಾಡೋಂಥವ್ರು ಇದ್ದರೆ ಅವ್ರಿಗೆ ವೋಟಿಂಗ್ ಪವರು, ಯಾರಾದರೂ ವಾರ್ಷಿಕವಾಗಿ 10,000ಕ್ಕಿಂತ 20,000 ವಸೂಲಿ ಮಾಡ್ತಾರಂದರೆ ಅವ್ರಿಗೆ ವೋಟಿಂಗ್ ಪವರ್ ಇತ್ತು. ಎಲ್ಲರಿಗೂ ಇರಲಿಲ್ಲ, ಕಂಪಲ್ಸರಿ ಇರಲಿಲ್ಲ, ರಿಸರ್ವೇಷನ್ ಇರಲಿಲ್ಲ. ಕೇಂದ್ರ ಪಟ್ಟಿ ಏನೇನಿತ್ತು ಕೇಂದ್ರ ಸರ್ಕಾರ ನೋಡಿ, ರಕ್ಷಣೆ, ಅಂಚೆ, ತಂತಿ, ಈ 3 ಕೇಂದ್ರ ಪಟ್ಟಿಯಲ್ಲಿತ್ತು ಆಗಿನ ಕಾಲದಲ್ಲೇ. ಇವು ಈಗಲೂ ಕೇಂದ್ರ ಪಟ್ಟಿಯಲ್ಲೇ ಇದ್ದಾವೆ. ರಾಜ್ಯ ಪಟ್ಟಿಯಲ್ಲಿ ಭೂ ಕಂದಾಯ, ಸ್ಥಳೀಯ ಸಂಸ್ಥೆ, ಅರಣ್ಯಗಳು ಇಂತಹವುಗಳನ್ನು ರಾಜ್ಯ ಪಟ್ಟಿಯಲ್ಲಿ ಸೇರಿಸಲಾಗಿತ್ತು 19ರ ಕಾಯ್ದೆ ಪ್ರಕಾರ. ಪ್ರಾಂತ್ಯ ಸರ್ಕಾರಗಳು ಕ್ರೋಢೀಕರಿಸಿದ ಕಂದಾಯ ವರಮಾನದಿಂದ ನಡೆಸಬೇಕಾಯಿತು. ಇದಕ್ಕಾಗಿ ಪ್ರಾಂತೀಯ ಬಜೆಟನ್ನು ಭಾರತ ಸರ್ಕಾರ ಬಜೆಟ್ನಿಂದ ಬೇರ್ಪಡಿಸಿದರು. ಆಗಲೇ ಹೇಳಿದೆ ನಾನು, ಕೇಂದ್ರ ಸರ್ಕಾರದೇ ಸಪ್ರೇಟ್ ಬಜೆಟ್ ಆಯಿತು, ಪ್ರಾಂತ ಸರ್ಕಾರದ್ದೇ ಸಪ್ರೇಟ್ ಬಜೆಟ್ ಆಯಿತು. ಬಟ್ ಹಣಕಾಸು ವಿಚಾರದಲ್ಲಿ ತುಂಬ ಪವರ್ಫುಲ್ ಯಾರು? ಸೆಂಟ್ರಲ್ ಗೌರ್ಮೆಂಟು. ಸ್ಟೇಟ್ ಗೌರ್ಮೆಂಟ್ಗಳಿಗೆ ತುಂಬ ಕಡಿಮೆ ಆಯಿತು, ಲಿಮಿಟೆಡ್. ಈಗ ಹೆಂಗೆ ಅಂದರೆ ಗ್ರಾಮ ಪಂಚಾಯತಿಗಳನ್ನು ನೀವು ಗಮನಿಸ್ತೀರಿ. ಗ್ರಾಮ ಪಂಚಾಯತಿಗೆ ಬರುವಂಥ ಆದಾಯ ಯಾವುದು ಅಂದರೆ ನೀರಿನ ತೆರಿಗೆ, ಟ್ಯಾಪ್ ಕೊಡ್ತಾರಲ್ಲ ಅದರದ್ದು ತೆರಿಗೆ, ಮನೆ ಕಟ್ಟೋದಕ್ಕೆ ಲೈಸೆನ್ಸ್ಗೆ ಹಾಕ್ಕೊಳ್ತಾರಲ್ಲ ಅದಕ್ಕೆ ತೆರಿಗೆ, ಮತ್ತು ಮನೆ ತೆರಿಗೆ. ಇಷ್ಟು ಬರುತ್ತೆ. ತುಂಬ ಲಿಮಿಟೆಡ್ ಅಮೌಂಟ್, ಅದು ತುಂಬ ಕಡಿಮೆ ಅಮೌಂಟು. ಮತ್ತು ಪೊಲಿಟಿಕಲಿ ಇನ್ಫ್ಲೂಯೆನ್ಸ್ ಇರೋಂಥವ್ರು, ಸ್ಟ್ರಾಂಗ್ ಇರೋಂಥವ್ರು ಸುಮಾರು ಜನ ಕಂದಾಯವನ್ನು ಪಾವತಿ ಮಾಡೋದೇ ಇಲ್ಲ ಗ್ರಾಮ ಪಂಚಾಯತಿಗಳಲ್ಲಿ. ಇನ್ನು ಗ್ರಾಮ ಪಂಚಾಯತಿ ರನ್ ಮಾಡಬೇಕಂದ್ರೆ ಹೆಂಗೆ ರನ್ ಆಗುತ್ತೆ ಗ್ರಾಮ ಪಂಚಾಯತಿ? NREG ಯೋಜನೆ ಪ್ರಕಾರ ಒಂದೊಂದು ಗ್ರಾಮ ಪಂಚಾಯತಿಗೆ ವರ್ಷಕ್ಕೆ ಮಿನಿಮಮ್ 50 ಲಕ್ಷ ಬರುತ್ತೆ ದುಡ್ಡು. ನೀವು ಪ್ರಾಂತದಲ್ಲಿ ಬರುವಂಥ ದುಡ್ಡಿನಿಂದ ಅದನ್ನು ಖರ್ಚು ಮಾಡಿದರೆ ಗ್ರಾಮ ಪಂಚಾಯತಿಗಳು ಉದ್ಧಾರನೇ ಆಗೋದಿಲ್ಲ. ಇಲ್ಲಿ ಏನು ಮಾಡಿದ್ದಾರೆ, ಆ ಪ್ರಾಂತ ಏನಿದೆಯೋ ಪ್ರಾಂತದಲ್ಲಿ ಏನು ಆದಾಯ ಬರ್ತದೋ ಆ ಆದಾಯಕ್ಕೆ ಮಾತ್ರ ಈ ಪ್ರಾಂತಗಳು ಬಜೆಟ್ ಮಾಡೋದು. ಉಳಿಕೆ ಏನು ಟ್ಯಾಕ್ಸ್ಗಳ ಮುಖಾಂತರ ಹಣ ಬರುತ್ತೋ, ಕಂದಾಯದ ಮುಖಾಂತರ ಹಣ ಬರುತ್ತೋ ಅದೆಲ್ಲವೂ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ತಾ ಇರುತ್ತೆ. ಅದನ್ನು ಸೆಂಟ್ರಲ್ ಗೌರ್ಮೆಂಟ್ ಬಜೆಟ್ ಮಾಡೋಂಥದ್ದು. 2 ಬಜೆಟು, ಪ್ರಾಂತಕ್ಕೊಂದು, ಕೇಂದ್ರಕ್ಕೊಂದು. ಪ್ರಾಂತದವರು ಇಡೀ ದೇಶದಿಂದ ಬರುವಂಥ ಆದಾಯಕ್ಕೆ ಬಜೆಟ್ ಮಾಡ್ತಾರೆ, ಯಾರು? ಕೇಂದ್ರದವರು. ಪ್ರಾಂತದವರು ಯಾವುದಕ್ಕೆ ಬಜೆಟ್ ಮಾಡ್ತಾರೆ? ಲೋಕಲಲ್ಲಿ ಏನು ಬರುತ್ತೋ ಹಣ ಅಷ್ಟನ್ನು ತೆಗೆದುಕೊಂಡು ಬಜೆಟ್ ಮಾಡ್ತಾರೆ. ಇಷ್ಟು ಕ್ಲಾರಿಟಿ ಇರಬೇಕು ನಿಮಗೆ. 2ನೇ ಹೇಳಿಕೆ ಸರಿಯಾಗಿದೆ. 1935 ಕಾಯ್ದೆ ಇಷ್ಟೊತ್ತು ಹೇಳಿದ್ದು 1ನೇ ಹೇಳಿಕೆಗೆ ಸಂಬಂಧಪಟ್ಟಿದ್ದು. ಈಗ 19ರ ಕಾಯ್ದೆಯಲ್ಲಿ 2 ಹೇಳಿಕೆ ಕೊಟ್ಟಿದ್ರಲ್ಲ, ಒಂದೇನು ಮಹಿಳೆಯರಿಗೆ, ಎಲ್ಲ ಮಹಿಳೆಯರಿಗೆ ವೋಟಿಂಗ್ ಪವರ್ ಇತ್ತು ಅಂತ, ಅದ್ರ ಡಿಟೇಲ್ ತಿಳ್ಕೊಂಡ್ವಿ. 2ನೇ ಕಾಯ್ದೆಯಲ್ಲಿ ಏನು ಹೇಳಿದೆ? 1935 ಸರ್ಕಾರದ ಕಾಯ್ದೆಯಲ್ಲಿ 29 ಮಿಲಿಯನ್ ಪುರುಷರು ಮತ್ತು 6 ಮಿಲಿಯನ್ ಮಹಿಳೆಯರಿಗೆ ಮತದಾನ ಹಕ್ಕನ್ನು ನೀಡಲಾಯಿತು. ಇಲ್ಲಿ ಮಹಿಳೆಯರು 19ರ ಕಾಯ್ದೆ ಕಂಪೇರ್ ಮಾಡಿದ್ರೆ 35ರ ಕಾಯ್ದೆಯಲ್ಲಿ ವೋಟಿಂಗ್ ಪವರ್ ಸಂಖ್ಯೆ ಜಾಸ್ತಿ ಆಯಿತು. ಏನು ಮಾಡಿದ್ರು? 250ರಿಂದ 500 ರೂಪಾಯಿ ಕಂದಾಯದ ಬದಲಿಗೆ 150ರಿಂದ 200 ರೂಪಾಯಿ ಕಂದಾಯ ಪಾವತಿಸುವಂಥವ್ರಿಗೆ ವೋಟಿಂಗ್ ಪವರ್ ಕೊಡ್ತಾರೆ. 10,000ದಿಂದ 20,000 ಬದಲಿಗೆ 5,000ದಿಂದ 10,000 ಆದಾಯ ಬರೋಂಥವ್ರಿಗೆಲ್ಲ ವೋಟಿಂಗ್ ಪವರ್ ಕೊಡ್ತಾರೆ. ಆವಾಗ ಸ್ವಲ್ಪ ವೋಟರ್ಸ್ ಸಂಖ್ಯೆ ಜಾಸ್ತಿ ಆಗುತ್ತೆ. ಆವಾಗಲೂ ಎಲ್ರಿಗೂ ವೋಟಿಂಗ್ ಪವರ್ ಕೊಟ್ಟಿಲ್ಲ. ಆಗ ಭಾರತದ ಪಾಪ್ಯುಲೇಷನ್ 14% ಮಾತ್ರ ವೋಟಿಂಗ್ ಪವರ್ ಇತ್ತಂತೆ. ಅಲ್ಲಿಗೆ 86%ಗೆ 1935 ಕಾಯ್ದೆಯಲ್ಲಿ ವೋಟಿಂಗ್ ಪವರ್ ಇರಲಿಲ್ಲ. ಅಲ್ಲಿಗೆ 14% ಮಾತ್ರ ಮೇಲ್ವರ್ಗದವರಿದ್ದರು. 84%, ಇದು ಎಂಥ ಅದ್ಭುತವಾದ ಪ್ರಶ್ನೆ ಕೇಳ್ಬೋದು ಗೊತ್ತಾ ಹೇಳಿಕೆ ಕಾರಣಗಳಲ್ಲಿ. 1935 ಕಾಯ್ದೆಯ ಪ್ರಕಾರ ಭಾರತದಲ್ಲಿ 14% ಜನರಿಗೆ ಮಾತ್ರ ಮತದಾನ ಹಕ್ಕನ್ನು ನೀಡಲಾಗಿತ್ತು. ಕೆಳಗಡೆ ಸಮರ್ಥನೆ ಏನಂತ ಕೊಡ್ತಾನೆ ಅಂದರೆ, ಆಗಿನ ಕಾಲದಲ್ಲಿ ಭಾರತದಲ್ಲಿ ಕೆಳವರ್ಗದವರು, ಮಧ್ಯಮ ವರ್ಗದವರ ಸಂಖ್ಯೆ 86% ಪಾಪ್ಯುಲೇಷನ್ ಆಗಿತ್ತು ಅಂತ ಹೇಳಿಕೆ ಕೊಡ್ಬೋದು. ಕರೆಕ್ಟು. 86% ಮಧ್ಯಮ ವರ್ಗ, ಅದಕ್ಕಿಂತ ಕೆಳವರೆಗೆ ಇದ್ದಂಥವ್ರು. ಮೇಲ್ವರ್ಗ ಎಷ್ಟಿತ್ತು? 14% ಮಾತ್ರ. ಮಹಿಳೆಯರು ಯಾವುದೇ ಸಾಮಾನ್ಯ ಸ್ಥಾನದಿಂದ ಸ್ಪರ್ಧಿಸಬಹುದಾಗಿತ್ತು. ರಿಸರ್ವ್ ಅಂತ ಏನಿದಿರಲಿಲ್ಲ. ಕೋಮು ಆಧಾರದ ಮೇಲೆ ಮಹಿಳೆಯರಿಗೂ ಇಲ್ಲಿ ಕೊಟ್ಟರು. ಅಲ್ಲಿಗೆ 1909 ಕಾಯ್ದೆಯಲ್ಲಿ ಮುಸ್ಲಿಮರಿಗೆ ಮಾತ್ರ, 19ರ ಕಾಯ್ದೆಯಲ್ಲಿ ಮುಸ್ಲಿಮರು, ಸಿಖ್ಖರು, ಕ್ರಿಶ್ಚಿಯನರಿಗೆ, 35ರ ಕಾಯ್ದೆಯಲ್ಲಿ ಸಿಖ್ಖರು, ಮುಸ್ಲಿಮರು, ಕ್ರಿಶ್ಚಿಯನರು, ಮಹಿಳೆಯರಿಗೆ ಏನು ರಿಸರ್ವ್ ಇದನ್ನು ಕಾನ್ಸ್ಟಿಟ್ಯೂನ್ಸಿಯನ್ನು ಕೊಡಲಾಯಿತು. ಪ್ರಾಮುಖ್ಯತೆ ಏನು? 19ರ ಕಾಯ್ದೆ ಏನು ಅಷ್ಟು ಇಂಪಾರ್ಟೆಂಟ್ ಇತ್ತಾ? ಈ ಕಾಯ್ದೆ ಭಾರತದಲ್ಲಿ ಸಾಂವಿಧಾನಿಕ ಸುಧಾರಣೆಗಳತ್ತ ಫಸ್ಟ್ ಟೈಮ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಜನ್ಸ್ ಅಂತ ಸ್ಟಾರ್ಟ್ ಮಾಡೋದು 19ರ ಕಾಯ್ದೆಯಲ್ಲಿ ಬ್ರಿಟಿಷರು. ಅದರಿಂದಾಗಿ ಇದು ಇಂಪಾರ್ಟೆಂಟು. ಸ್ವಯಂ ಆಡಳಿತ, ಭಾರತವನ್ನು ಭಾರತೀಯರೇ ಆಳ್ವಿಕೆ ಮಾಡಿಕೊಳ್ಳಬಹುದು ಅನ್ನೋಂಥದ್ದಕ್ಕೆ, ಮಾಡಿಕೊಳ್ಳಿ ಅನ್ನೋಂಥದ್ದಕ್ಕೆ ಸ್ವಲ್ಪ ಒಂದು ಬೀಜ ಬಿತ್ತನೆ ಆಗಿದ್ದು ಈ ಕಾಲದಲ್ಲಿ. ಅನಂತರ ಭಾರತೀಯರು ಆಳ್ವಿಕೆ ಮಾಡ್ಕೊಳ್ಳೋಕ್ಕೆ ಎಕ್ಸ್ಪ್ಯಾನ್ಷನ್ ಆಗ್ತಾ ಹೋಗುತ್ತೆ. ಬಟ್ ಆರಂಭ ಆಗೋದು ಇಲ್ಲಿ.
ಕೇಂದ್ರ ಮತ್ತು ಪ್ರಾಂತೀಯ ಸರ್ಕಾರಗಳ ನಡುವೆ ಜವಾಬ್ದಾರಿಗಳನ್ನು ವಿಭಜಿಸಿತು. ಕೇಂದ್ರ ಸರ್ಕಾರ ಏನು ಕೆಲಸ ಮಾಡಬೇಕು, ರಾಜ್ಯ ಸರ್ಕಾರ ಏನು ಕೆಲಸ ಮಾಡಬೇಕು ಅಂತ ಡಿವೈಡ್ ಮಾಡಿತು. ಆಮೇಲೆ ಚುನಾಯಿತ ಭಾರತೀಯ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಿತು. ಶಾಸಕಾಂಗಗಳಲ್ಲಿ ಚುನಾವಣೆ ಅನ್ನೋಂಥದ್ದೇ ಬಂತು ಫಸ್ಟ್ ಟೈಮ್. ಅದಕ್ಕಿಂತ ಮುಂಚೆ ಬ್ರಿಟಿಷರಿಗೆ ಬೇಕಾದಂಥವ್ರನ್ನ ಕರ್ಕೊಂಡು ಒಂದು ಸಮಿತಿ ಗುಂಪು ಅಂತ ಮಾಡ್ಕೊಂಡು ಅದನ್ನೇ ಸರ್ಕಾರ ಅಂತ ಮಾಡೋರು. ಈಗೇನಾಯಿತು, ಕೆಲವ್ರಿಗೆ ವೋಟಿಂಗ್ ಪವರ್ ಸಿಕ್ತು. ಆ ಕೆಲವರು ವೋಟ್ ಹಾಕಿ ಕೆಲವರನ್ನು ಆಯ್ಕೆ ಮಾಡ್ಕೊಳ್ಳೋಂಥದ್ದಾಯಿತು. ಇದು ಭಾರತೀಯರನ್ನು ಆಯ್ಕೆ ಮಾಡ್ಕೊಳ್ಳೋಂಥ ಪ್ರಜಾಪ್ರಭುತ್ವ ವಿಧಾನಕ್ಕೆ ಇಲ್ಲೊಂದು ಅವಕಾಶ ಸಿಕ್ತು 19ರ ಕಾಯ್ದೆ. ಹಂಗಾಗಿ ಇಂಪಾರ್ಟೆಂಟು. ಇದು ಪ್ರಿಲಿಮ್ಸ್ಗೆ ಅಷ್ಟೇ ಆಗೋದಿಲ್ಲ. ಇಷ್ಟು ಎಕ್ಸ್ಪ್ಲನೇಷನ್ ಕೇಳ್ಕೊಂಡ್ರೆ ನೀವು ಪ್ರಿಲಿಮ್ಸು ಬರ್ಕೋಬೋದು, ಮೇನ್ಸು ಬರ್ಕೊಳ್ಬೋದು. ಎರಡೂ ರೀತಿ ಇದಕ್ಕೆ ಪ್ರಾವಿಷನ್ ಮಾಡಿ ಇಲ್ಲಿ ಕ್ಲಾಸನ್ನು ಮಾಡಲಾಗ್ತಾ ಇದೆ. ಕಾಯ್ದೆಯ ಜನರಿಗೆ ಆಡಳಿತದ ಅಧಿಕಾರವನ್ನು ನೀಡಿತು. ಜನರು ಮತದಾನದ ಮಹತ್ವವನ್ನು ಅರ್ಥ ಮಾಡಿಕೊಂಡ್ರು. ವೋಟ್ಗೆ ಎಷ್ಟು ಪವರ್ ಇದೆ, ವೋಟ್ ಇದ್ದರೆ ನಮ್ಮನ್ನೆಲ್ಲ ಎಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ತಾರೆ ಬಂದು ನಮ್ಗೆ ವೋಟ್ ಹಾಕಿ ಅಂತ. ನಮ್ಗೆ ವೋಟಿಂಗ್ ಪವರ್ ಇದೆ ಅಂದರೆ ನಮ್ಮ ಕೆಲಸವನ್ನು ಹೇಗೆ ಮಾಡ್ಕೊಳ್ತಾರೆ ಅನ್ನೋಂಥದ್ದು ಜನರಿಗೆ ಗೊತ್ತಾಯಿತು. ಅದಕ್ಕೆ 19ರ ಕಾಯ್ದೆ ಮುಖ್ಯ ಆಗುತ್ತೆ. 260 ಮಿಲಿಯನ್ ಪಾಪ್ಯುಲೇಷನ್ ಆವಾಗಿದ್ದರೆ 1.5 ಮಿಲಿಯನ್ ಪಾಪ್ಯುಲೇಷನ್ಗೆ ಅಷ್ಟೇ ಮತದಾನ ಇತ್ತು. ಮಹಿಳೆಯರಿಗೆ ಮತದಾನ ಹಕ್ಕನ್ನು ನೀಡಲಾಗಿತ್ತು ಅಲ್ಪ ಸ್ವಲ್ಪ. 1926ರಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗವನ್ನು ಸ್ಥಾಪನೆ ಆಗುತ್ತೆ. 19ರ ಕಾಯ್ದೆ ಎಫೆಕ್ಟು 26ರಲ್ಲಿ ಒಂದು ಸ್ವಲ್ಪ ಮುಂದುವರಿಯುತ್ತೆ. ಅದೇನಂತಂದರೆ ಈಗ ನಮ್ಮಲ್ಲಿ ಏನು UPSC ಅಂತ ಕರಿತೀವಲ್ಲ, ಸೆಂಟ್ರಲ್ UPSC, ನಮ್ಮಲ್ಲಿ KPSC ಇದೆ ರಾಜ್ಯಕ್ಕೆ, ಸೆಂಟ್ರಲ್ಗಾದರೆ UPSC. ಅದು ಆರಂಭ ಆಗೋದು 26ರ ಕಾಯ್ದೆ. ಅದ್ರ ಮುಖಾಂತರ ICS ಹುದ್ದೆಗಳನ್ನು ಸೃಷ್ಟಿ ಮಾಡ್ತಾರೆ. ಅದಕ್ಕಿಂತ ಮುಂಚೆ ICS ಹುದ್ದೆಗಳು ಬೇಕಾಗಿರಲಿಲ್ಲ. ಇಂಗ್ಲೆಂಡಿಂದ ನೇಮಕ ಆಗೋರು, ಬ್ರಿಟಿಷರ ಪರವಾಗಿ ಅಡ್ಮಿನಿಸ್ಟ್ರೇಷನ್ ಮಾಡೋರು. ಈಗ ಪ್ರಾಂತ ಸರ್ಕಾರಗಳು ಮಾಡಿದಾರಲ್ಲ, ಪ್ರಾಂತ ಸರ್ಕಾರಗಳಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ ಭಾರತದಲ್ಲೇ ಆಯ್ಕೆ ಮಾಡಿ ಕೊಡಬೇಕಾಗಿತ್ತು. ಹಂಗಾಗಿ ಈ ಒಂದು ICS ಪರೀಕ್ಷೆಗಳನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡಲಾಯಿತು. ಅದಕ್ಕಿಂತ ಮುಂಚೆ ಇಂಗ್ಲೆಂಡಲ್ಲಿ ಎಕ್ಸಾಮ್ ಮಾಡಿ ಇಲ್ಲಿಗೆ ಕಳಿಸ್ಕೊಡ್ತಾಯಿದ್ರು. ಈಗೇನಾಯಿತು, ಇಂಗ್ಲೆಂಡಲ್ಲೇ ಕ್ವಶನ್ ಪೇಪರ್ ತಯಾರು ಮಾಡಿ, ಇಂಡಿಯಾದಲ್ಲೇ ಕ್ವಶನ್ ಪೇಪರ್ ತಯಾರು ಮಾಡಿ, ಇಲ್ಲಿ ಎಕ್ಸಾಮ್ ಮಾಡಿ ಆಯ್ಕೆ ಮಾಡಿ ಈ ಪ್ರಾಂತಗಳಿಗೆ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಕಳಿಸ್ಕೊಡಂಗೆ ಆಯಿತು. 10 ವರ್ಷಗಳಿಗೊಮ್ಮೆ ಇಷ್ಟು ದಿವಸಗಳಿಂದ ನಡೀತಾ ಇರೋಂಥ ಏನು 19ರ ಕಾಯ್ದೆ ಅಡ್ಮಿನಿಸ್ಟ್ರೇಷನ್ ಏನಿದೆ ಅದರದ್ದು ವ್ಯಾಲ್ಯೂಯೇಷನ್ ಮಾಡಿ ಕೊಡಬೇಕು 10 ವರ್ಷದವರೆಗೆ ಅಂತ ಹೇಳಿದರು. ಇಷ್ಟು 19ರ ಕಾಯ್ದೆ. ನೆಕ್ಸ್ಟು ಭಾರತದ ಇತಿಹಾಸದಲ್ಲಿ 1942 ಆಗಸ್ಟ್ 8ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿ? ನೋಡಿ ಎಷ್ಟು ಅದ್ಭುತವಾಗಿ ಕೇಳಿದ್ದಾನೆ ಇಲ್ಲಿ ಪ್ರಶ್ನೆ. 42ರ ಆಗಸ್ಟ್ 8 ನಿಮ್ಗೆ ಗೊತ್ತಿದೆ, ಕ್ವಿಟ್ ಇಂಡಿಯಾ ಚಳವಳಿ ನಡೆದಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸರಿ ಅಂತ ಕೇಳಿದೆ. ನಾನು ಅದಕ್ಕೆ ಹೆಚ್ಚು ವಿಶ್ಲೇಷಣಾತ್ಮಕವಾಗಿ ಓದ್ಕೊಳ್ಳಿ, ಪಾಯಿಂಟ್ ವೈಸ್ ಓದ್ಕೊಂಡು ಹೋದರೆ, ಏನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಓದ್ಕೊಂಡೋದ್ರೆ ನಿಜವಾಗ್ಲೂ KPSC UPSC ಕ್ರ್ಯಾಕ್ ಮಾಡೋಕ್ಕಾಗೋದಿಲ್ಲ, ಕಷ್ಟ ಆಗುತ್ತೆ. ನೋಡಿ ಇಲ್ಲಿ AICCಯಿಂದ ಭಾರತ ಬಿಟ್ಟು ತೊಲಗಿ ನಿರ್ಣಯದ ಅಂಗೀಕಾರ ಆಯಿತು. ಭಾರತೀಯರನ್ನು ಸೇರಿಸಿಕೊಳ್ಳಲು ವೈಸ್ರಾಯ್ನ ಕಾರ್ಯಕಾರಿಣಿ ಪರಿಷತ್ತನ್ನು ವಿಸ್ತರಿಸಲಾಯಿತು. 7 ಪ್ರಾಂತ್ಯಗಳಲ್ಲಿ ಕಾಂಗ್ರೆಸ್ ಮಂತ್ರಿಮಂಡಲಗಳು ರಾಜೀನಾಮೆ ನೀಡಿದವು. 2ನೇ ವಿಶ್ವಯುದ್ಧ ಮುಗಿದ ತಕ್ಷಣ ಭಾರತಕ್ಕೆ ಡೊಮಿನಿಯನ್ ಸಾಮ್ರಾಜ್ಯದ ಸ್ವತಂತ್ರ ರಾಜ್ಯ ಮಾನ್ಯತೆ ನೀಡುವುದಾಗಿ ಪ್ರಸ್ತಾಪಿಸಲಾಯಿತು. ಆನ್ಸರ್ ಮಾಡಿ. ಈಗ ಎಷ್ಟು ಜನ ಬುದ್ಧಿವಂತರಿದ್ದೀರಿ? ನಮ್ಗೆ ವಿಶ್ಲೇಷಣೆ ಬೇಡ, ಈ ಥರ ವಿಶ್ಲೇಷಣಾತ್ಮಕವಾಗಿ ಓದ್ಕೊಳ್ಳೋದು ಬೇಡ ಅನ್ನೋಂಥವ್ರಾದ್ರೆ ಈಗಾಗಲೇ ನೀವು ಈ ಕ್ವಶನ್ ಪೇಪರ್ ನೋಡಿದರೆ ಆನ್ಸರ್ ಮಾಡ್ಬೋದು. ಇಲ್ಲಾಂದರೆ ಈಗ ಇದಕ್ಕೆ ಆನ್ಸರ್ ಮಾಡಿ. ಇದಕ್ಕೆ ಸರಿಯಾದಂಥ ಉತ್ತರಕ್ಕೆ ಹೋಗೋಣ. AICCಯಿಂದ ಭಾರತ ಬಿಟ್ಟು ತೊಲಗಿ ನಿರ್ಣಯ ಅಂಗೀಕಾರ ಆಯಿತು. ಇವೆಲ್ಲವೂ ಆಗ್ತವೆ. ಅವ್ರು ಕೇಳ್ತಾ ಇರೋದು ಸ್ಪೆಸಿಫಿಕ್ ಆಗಿ ಆಗಸ್ಟ್ 8ಕ್ಕೆ ಏನಾಯಿತು ಅಂತ. ಇವೆಲ್ಲವೂ ಯಾವಾಗಲೂ ಆಗ್ತವೆ, ಬದಲಾವಣೆಗಳು ಬೇರೆ ಬೇರೆ ರೀತಿಯಲ್ಲಿ. ಈ ಡೇಟಿಗೆ ಸಂಬಂಧಪಟ್ಟಂಗೆ ಇದೇನಾಯಿತು, ಇದು ಜಡ್ಜ್ ಮಾಡ್ಕೋಬೇಕು ನಾವು ಫಸ್ಟು. ಏನಾಯಿತು? AICC ಅಂದರೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ, ಅದು AICC ಇವಾಗಲೂ ಇದೆ. ಅದು ಪ್ರಾಚೀನದ ಇದರಲ್ಲಿದ್ದಂಥದ್ದು. ಕ್ವಿಟ್ ಇಂಡಿಯಾ ಚಳುವಳಿಗೆ ಕಾರಣ ಈಗ ಇದಿಲ್ಲಿ ನಿಮ್ಗೆ ಅರ್ಥ ಆಯ್ತಲ್ವಾ? ಆಗಸ್ಟ್ 8ಕ್ಕೆ ಕ್ವಿಟ್ ಇಂಡಿಯಾ ಚಳುವಳಿ ಪ್ರಾರಂಭ ಮಾಡಿದರು. ಪ್ರಾರಂಭ ಮಾಡಬೇಕಾದ್ರೆ ಕಾರಣ ಏನು? ಕಾರಣ ಏನಪ್ಪ ಅಂದರೆ, ಕ್ವಿಟ್ ಇಂಡಿಯಾ ಚಳುವಳಿ ಅದು ಸ್ಟಾರ್ಟ್ ಆಗೋದಕ್ಕೆ ಕಾರಣ ಏನಂದರೆ, ಕ್ರಿಪ್ಸನ್ ಅಂತವನ್ನ ಭಾರತಕ್ಕೆ ಕಳಿಸಿದ್ರು 1942ಅಲ್ಲಿ. ಕಲಿಸಿದವನು ಯಾರು? ಇಂಗ್ಲೆಂಡಿನ ಆಗಿನ ಕಾಲದಲ್ಲಿ ಪ್ರಧಾನಿ ಆಗಿದ್ದಂಥವನು ಚರ್ಚಿಲ್. ಭಾರತೀಯರು ಇಲ್ಲೇನಾಗುತ್ತೆ ನೋಡಿ, ಹಿಂದಕ್ಕೆ ಹೋಗಬೇಕು. 1935ರ ಕಾಯ್ದೆ ಬಂತು. 35ರ ಕಾಯ್ದೆ ಪ್ರಕಾರ 37ರಲ್ಲಿ ಎಲೆಕ್ಷನ್ ನಡೆದು ಭಾರತೀಯ ಸಂಸ್ಥಾನಗಳು 11 ಪ್ರಾಂತಗಳಂತ ಮಾಡಿದರು. 1919ರ ಕಾಯ್ದೆಯಲ್ಲಿ 8 ಪ್ರಾಂತ ಆಗಿದ್ದು, 35ರ ಕಾಯ್ದೆ ಅಷ್ಟೊತ್ತಿಗೆ 11 ಪ್ರಾಂತ ಆಗುತ್ತೆ ಭಾರತ. ಆ 11 ಪ್ರಾಂತದಲ್ಲಿ 7 ಪ್ರಾಂತಗಳಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಗೆಲ್ಲುತ್ತೆ. ಈಗ ಅವ್ರು ಗೆದ್ದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಲಿಂಕ್ ಇದೆ, ಕೋಆರ್ಡಿನೇಷನ್ ಇದೆ ಅಂತ. ಆ 11 ಪ್ರಾಂತಗಳಲ್ಲಿ 7 ಪ್ರಾಂತಗಳಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಗೆದ್ದಾದಮೇಲೆ ಇಂಗ್ಲೆಂಡು ಯುದ್ಧದಲ್ಲಿ ಭಾಗವಹಿಸ್ತಾ ಇದೆ 1939ರಲ್ಲಿ. ಅವ್ರು ಗೆದ್ದಿರೋದು ಎಷ್ಟರಲ್ಲಿ? 37ರಲ್ಲಿ. 39ರಲ್ಲಿ ಮಾಡಬೇಕಾದಾಗ ಬ್ರಿಟಿಷರು ಯುರೋಪ್ನಲ್ಲಿ ಯುದ್ಧ ಮಾಡಬೇಕಾದಾಗ ಭಾರತವು ತನ್ನೊಂದಿಗೆ ಯುದ್ಧದಲ್ಲಿ ಭಾಗವಹಿಸುತ್ತೆ ಅಂತ ಭಾರತದ ವೈಸ್ರಾಯ್ ಡಿಕ್ಲೇರ್ ಮಾಡಿಬಿಟ್ಟ. ಆಗ ಭಾರತದಲ್ಲಿದ್ದಂಥ 7 ಪ್ರಾಂತಗಳಿದ್ದಂಥ ರಾಷ್ಟ್ರೀಯ ಕಾಂಗ್ರೆಸ್ನ ಎಲ್ಲ ಮುಖ್ಯಮಂತ್ರಿಗಳು ಅಥವಾ ಅಲ್ಲಿದ್ದಂಥ ಶಾಸಕಾಂಗ ಪಕ್ಷ ಎಲ್ಲವೂ ರಾಜೀನಾಮೆ ಕೊಟ್ಟರು. ಯಾಕೆ?
ಯಾಕೆ ಅಂತಂದರೆ 11 ಪ್ರಾಂತಗಳಲ್ಲಿ 7 ಪ್ರಾಂತದಲ್ಲಿ ನಾವು ಗೆದ್ದಿದ್ದೀವಿ, ಇನ್ನೆರಡು ಕಡೆ ಸಮ್ಮಿಶ್ರ ಸರ್ಕಾರ ಮಾಡೋ ಇದರಲ್ಲಿದ್ದೀವಿ. ಹಂಗಿದ್ದಾಗಿಯೂ ನಮ್ಮನ್ನು ಒಂದು ಮಾತು ಕೇಳದೆ, ನಾವು ಬರಲ್ಲ ಅಂತ ಹೇಳ್ತಾ ಇರಲಿಲ್ಲ, ನಮ್ಮ ಜೊತೆ ಚರ್ಚೆ ಆದರೂ ಮಾಡಬೇಕಿತ್ತಲ್ವ, ನಮ್ಮನ್ನು ಕೇಳ್ಬಿಟ್ಟು ಹೇಳ್ಬೇಕಿತ್ತಲ್ವ. ಇನ್ನು ಇಂಥ ಉಸಾಬರಿಗೆ ಇಂಥ ನಾಮಕೆ ವಾಸ್ತೆ ನಮ್ಮನ್ನು ಇಟ್ಕೊಂಡು ಏನು ಪ್ರಯೋಜನ? ನಾವಿದ್ರೂ ಒಂದೇ, ಇಲ್ಲದೇ ಇದ್ರೂ ಒಂದೇ. ಹಾಗಾಗಿ ನಮ್ಗೆ ಬೇಡ ಈ ರಾಜೀನಾಮೆ, ನಮಗೆ ಈ ಸರ್ಕಾರವು ಬೇಡ, ನಾವು ಮಂತ್ರಿಗಳಾಗಿರೋದು ಬೇಡ, ಯಾವ ಶಾಸಕಾಂಗವೂ ಬೇಡ ಅಂತ ಎಲ್ಲರೂ ರಾಜೀನಾಮೆ ಕೊಟ್ಬಿಟ್ರು. ನಾನು ಅದಕ್ಕೆ 19ರ ಕಾಯ್ದೆಯಲ್ಲಿ ಹೇಳಿದ್ದೆ, ಯುದ್ಧದ ಕುರಿತು ಸುಪ್ರೀಂ ಪವರ್ ಯಾರಿಗಿದೆ? ವೈಸ್ರಾಯ್ಗೆ. ಹಣಕಾಸಿನ ಕುರಿತು ಸುಪ್ರೀಂ ಪವರ್ ಯಾರಿಗಿದೆ? ವೈಸ್ರಾಯ್ಗೆ. ಆ ಸುಪ್ರೀಂ ಪವರನ್ನು ಬಳಕೆ ಮಾಡಿ ಏನು ಮಾಡ್ತಾನೆ ಆತ 39ರಲ್ಲಿ ಭಾರತ ಇಂಗ್ಲೆಂಡ್ ಪರವಾಗಿ ಜರ್ಮನಿ, ಜಪಾನು, ಇಟಲಿ ವಿರುದ್ಧ ಯುದ್ಧ ಮಾಡುತ್ತೆ ಅಂತ ಘೋಷಣೆ ಮಾಡಿಬಿಟ್ಟಿದ್ದ. ಅದಕ್ಕೆ ಇವ್ರಿಗೆ ಅಸಮಾಧಾನ ಆಯಿತು. ನಾವು ಗೆದ್ದೇನು ಪ್ರಯೋಜನ, ನಮ್ಮನ್ನು ಒಂದು ಮಾತು ಕೇಳಿದೆ, ನಮ್ಮ ಒಪಿನಿಯನ್ ಕೇಳಿದೆ, ನೀನು ಹೆಂಗೆ ಡಿಕ್ಲೇರ್ ಮಾಡಿದೆ ಅಂತ ವಾಪಸ್ ಬಂದುಬಿಟ್ಟಿದ್ರು. ಹಾಗಾಗಿ ಭಾರತೀಯರು ಬ್ರಿಟಿಷರಿಗೆ 2ನೇ ಮಹಾಯುದ್ಧದಲ್ಲಿ ಯಾವುದೇ ಬೆಂಬಲವನ್ನು ನೀಡಲಿಲ್ಲ. ಅದಕ್ಕೆ ಭಾರತೀಯರನ್ನು ಮನವೊಲಿಸಿ ಅವರ ಬೆಂಬಲವನ್ನು ಪಡೆದುಕೊಳ್ಳೋದಕ್ಕೆ ಅಂತ ಕ್ರಿಪ್ಸನ್ನು ಭಾರತಕ್ಕೆ ಕಳಿಸಿದರು 42ರಲ್ಲಿ. ಆ ಕ್ರಿಪ್ಸ್ ಬಂದು ಏನು ಹೇಳ್ದ, ಈಗ ನೀವು ಭಾರತೀಯರು ಅಸಮಾಧಾನ ಮಾಡ್ಕೋಬಾರ್ದು, ಇಂಗ್ಲೆಂಡ್ ಕಷ್ಟದಲ್ಲಿದೆ, ನಾವು ನಿಮಗೆ ಭಾಳ ಇದುವರೆಗೆ ಕೊಡುಗೆಗಳನ್ನು ಕೊಟ್ಟಿದ್ದೀವಿ, ನಿಮ್ಗೆ ಎಂಥ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದೀವಿ, ಈಗಲೂ ನೀವೇನಾದರೂ ನಮಗೆ 2ನೇ ಮಹಾಯುದ್ಧದಲ್ಲಿ ಸಪೋರ್ಟ್ ಮಾಡಿದ್ದೆ ಆದರೆ ನಾವು ಯುದ್ಧದಲ್ಲಿ ಗೆದ್ದು ಬಂದ ನಂತರ ನಿಮಗೆ ಡೊಮಿನಿಯನ್ ಸ್ಟೇಟಸನ್ನು ಕೊಡ್ತೀವಿ. ಡೊಮಿನಿಯನ್ ಸ್ಟೇಟಸ್ ಅಂದರೆ ಏನೋ, ಮತ್ತೆ ಅದೇ ಯುದ್ಧ ಹಣಕಾಸಿನ ಪವರು ವೈಸ್ರಾಯ್ ಹತ್ರನೇ ಇರುತ್ತೆ, ಉಳಿಕೆದೆಲ್ಲ ಈಗೇನು ಮಾಡಿದ್ದೀವಿ ಅದನ್ನೇ, ಹೊಸದಾಗಿ ಏನು ಕೊಡೋದಿಲ್ಲ ಹಂಗಂತ ಹೇಳ್ತಾನೆ. ಆಗ ಭಾರತೀಯರು ನೀವು ಹಿಂದೆ 19ರ ಕಾಯ್ದೆಯಲ್ಲಿ ಕೊಟ್ಟಿದ್ದು ಅದನ್ನೇ, 35ರ ಕಾಯ್ದೆಯಲ್ಲಿ ಕೊಟ್ಟಿದ್ದು ಅದನ್ನೇ ಸ್ವಲ್ಪ ಬದಲಾವಣೆ ಮಾಡ್ತಾಯಿದ್ರಿ, ಹೆಸರು ಚೇಂಜ್ ಮಾಡ್ತಾಯಿದ್ರಿ ಬಿಟ್ಟರೆ ನಮಗೇನು ಸುಪ್ರೀಂ ಪವರ್ ಇರೋದಿಲ್ಲ, ಹಾಗಾಗಿ ನಿಮ್ಗೆ ಯಾವುದೇ ಬೆಂಬಲವನ್ನು ನಾವು ಕೊಡೋದಿಲ್ಲ ಅಂತಂದ್ಬಿಟ್ಟು ರಾಜೀನಾಮೆ ನೀಡಿದ್ದಂಥವ್ರೆಲ್ಲರೂ ಹೇಳ್ಬಿಟ್ರು. ರಾಷ್ಟ್ರೀಯ ಕಾಂಗ್ರೆಸ್ ಹೇಳಿತು. ಅದರಿಂದಾಗಿ ಯಾವಾಗ ಈ ಕ್ರಿಪ್ಸ್ದು ಫೇಲ್ಯೂರ್ ಆಯಿತೋ, ಸಂಧಾನ ಸಕ್ಸಸ್ ಆಗಲಿಲ್ವೋ, ಆವಾಗ ಇನ್ನು ಮುಂದೆ ಬ್ರಿಟಿಷರ ಜೊತೆ ನಾವು ಸಂಧಾನ ಮಾಡೋಕ್ಕೆ ಹೋದರೆ ಬ್ರಿಟಿಷರನ್ನ ನಮಗೇನೋ ಕೊಡ್ತಾರೆ ಅಂತ ನಂಬಿಕೊಂಡ್ರೆ ಅದು ಲಾಭ ಇಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಇನ್ನು ಮುಂದೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಕ್ವಿಟ್ ಇಂಡಿಯಾ, ಭಾರತವನ್ನು ಬಿಟ್ಟು ನೀವು ತೊಲಗಿ, ನಮ್ಮ ಅಡ್ಮಿನಿಸ್ಟ್ರೇಷನ್ ನಮಗೆ ಕೊಟ್ಬಿಡಿ, ನಮ್ಮ ಹಣ, ನಮ್ಮ ರಾಜ್ಯ, ನಮ್ಮ ದೇಶ, ನಮ್ಮ ಜನ ನಾವು ಆಳ್ವಿಕೆ ಮಾಡ್ಕೊತೀವಿ, ಇನ್ನು ನೀವು ಆಳ್ವಿಕೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಆಗಸ್ಟ್ 8ನೇ ತಾರೀಕು ಸಭೆ ಸೇರ್ತಾರೆ. ಎಲ್ಲಿ? ಬಾಂಬೆಯಲ್ಲಿ. ಆ ಬಾಂಬೆಯ ಸಭೆಯಲ್ಲಿ ಜವಾಹರ್ಲಾಲ್ ನೆಹರು ಅವರು ಇದನ್ನು ಪ್ರಶ್ನೆ ಕೇಳ್ತಾರೆ, ಕ್ವಿಟ್ ಇಂಡಿಯಾ ನಿರ್ಣಯವನ್ನು ಮಂಡಿಸಿದವರು ಯಾರು? ಜವಾಹರ್ಲಾಲ್ ನೆಹರು. ಎಲ್ಲಿ? ಬಾಂಬೆಯಲ್ಲಿ. ಎಷ್ಟರಲ್ಲಿ? ಆಗಸ್ಟ್ 8ರಂದು 42, 1900. ಇಷ್ಟು ಪ್ರಶ್ನೆಗಳನ್ನು ಇಲ್ಲಿ ಕೇಳ್ಬೋದು. ಅದಕ್ಕೆ ಅನುಮೋದನೆ ಕೊಟ್ಟಂಥವ್ರು ಎಲ್ಲರೂ ಅನುಮೋದನೆ ಕೊಡ್ತಾರೆ. 42 ಆಗಸ್ಟ್ 8ರಂದೇ ಇದನ್ನು ಕ್ವಿಟ್ ಇಂಡಿಯಾ ಚಳವಳಿ ಅಂದರೂ ಅದೇನೆ, ಚಲೆ ಜಾವ್ ಚಳವಳಿ ಅಂದರೂ ಅದೇನೆ, ಭಾರತ ಬಿಟ್ಟು ತೊಲಗಿ ಚಳವಳಿ ಅಂದರೂ ಅದೇನೆ, ಆಗಸ್ಟ್ ಕ್ರಾಂತಿ ಅಂದ್ರೂ ಅದೇನೆ. ಯಾಕೆ? ಆಗಸ್ಟಲ್ಲಿ ಸ್ಟಾರ್ಟ್ ಆಗಿದ್ದರಿಂದ ಆಗಸ್ಟ್ ಕ್ರಾಂತಿ ಅಂತ ಕರೀತಾರೆ. ಇಷ್ಟು ಇದಕ್ಕೆ ಸಂಬಂಧಪಟ್ಟಂಥದ್ದು. ಬೇಡಿಕೆಗಳೇನೇನಿತ್ತು? ಡಿಕ್ಲೇರ್ ಮಾಡಿದ್ರಲ್ಲ ಕ್ವಿಟ್ ಇಂಡಿಯಾದಲ್ಲಿ, ಭಾರತ ಬಿಟ್ಟು ನೀವು ತೊಲಗಬೇಕು, ತೊಲಗಿಲ್ಲ ಅಂದರೆ ಈ ಬೇಡಿಕೆಗಳನ್ನ ಫಿಲ್ ಮಾಡಬೇಕು. ಏನು? ಸ್ವಾತಂತ್ರ್ಯವನ್ನು ಕೊಡಬೇಕು. ನಮ್ಮದು ನಿಮಗೆ ಅವ್ರೇನು ಹೇಳೋದು ಬ್ರಿಟಿಷರು, ನಾವು ಬುದ್ಧಿವಂತರು, ನಾವು ಪ್ರಪಂಚವನ್ನು ಆಳ್ವಿಕೆ ಮಾಡೋಂಥವ್ರು, ಹಾಗಾಗಿ ನಾವು ನಿಮ್ಮನ್ನು ಆಳ್ವಿಕೆ ಮಾಡೋಕ್ಕಾಗ್ತಾಯಿದೆ, ನಿಮ್ಮನ್ನು ನೀವು ಬಿಟ್ಕೊಂಡ್ರೆ ನಿಮ್ಮನ್ನು ನೀವೇ ಆಳ್ವಿಕೆ ಮಾಡೋಕ್ಕೋದ್ರೆ ನಿಮ್ಮ ಕೈಲಿ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕಾಗಲ್ಲ, ಅರಾಜಕತೆ ಆಗುತ್ತೆ ಅಂತ ನಮ್ಮನ್ನು ಟೀಕೆ ಮಾಡ್ತಾಯಿದ್ರು. ಅದಕ್ಕೆ ಗಾಂಧೀಜಿಯವರು ಆಯ್ತಪ್ಪ ನಮ್ದು ಅರಾಜಕತೆನೇ ಆಗಿಬಿಡಲಿ, ಅರಾಜಕತೆಗೆ ದೇವರಿಗೆ ನಮ್ಮ ದೇಶವನ್ನು ಬಿಟ್ಬಿಡಿ, ನಿಮ್ಮಂಥ ದೆವ್ವಗಳು ಪಾಪಿಗಳು ನಮ್ಮನ್ನು ಅಡ್ಮಿನಿಸ್ಟ್ರೇಷನ್ ಮಾಡೋದು ಬೇಡ ಅಂತಂದ್ಬಿಟ್ಟು ಗಾಂಧೀಜಿಯವರು ಹೇಳಿದರು. ಸ್ವಾತಂತ್ರ್ಯ ಪಡೆಯೋಣ, ಇಲ್ಲವೇ ಪಡೆಯುವ ಇದರಲ್ಲಿ ಪ್ರೋಸೆಸ್ಸಲ್ಲಿ ಬೇಕಾದರೆ ಮರಣ ಹೊಂದೋಣ, ಡೂ ಆರ್ ಡೈ ಅಂತ ಕೊಡ್ತಾರೆ. ಇದು ಅದ್ಭುತವಾದಂಥ ಸ್ಟೇಟ್ಮೆಂಟು. ಯಾರ್ದು? ಗಾಂಧೀಜಿದು. ಯಾವಾಗ ಕೊಟ್ಟರು? ಅದೇ ಆಗಸ್ಟ್ 8ರಂದೇ ಕೊಟ್ಟಿದ್ದು. ಏನಂತ? ಡೂ ಆರ್ ಡೈ ಅಂದರೆ ಮಾಡಿ ಇಲ್ಲ ಸಾಯಿಸಿ ಅಂತಲ್ಲ, ಮಾಡಿ. ಏನು ಮಾಡಿ? ಹೋರಾಟವನ್ನು ಮಾಡಿ. ಏನಕ್ಕೆ? ಬ್ರಿಟಿಷರನ್ನು ಭಾರತದಿಂದ ತೊಲಗಿಸೋಕ್ಕೆ. ಆ ಹೋರಾಟ ಮಾಡುವಂಥ ಪ್ರಯತ್ನದಲ್ಲಿ ಬೇಕಾದರೆ ಸತ್ತೋಗಿ, ಅಷ್ಟೇ ಬಿಟ್ಟರು ಸತ್ತೋಗ್ತೀವಿ ಬಿಟ್ಟರೆ ಇನ್ಯಾವುದೇ ಕಾರಣಕ್ಕೆ ಬ್ರಿಟಿಷರ ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ ಬಿಡೋದಿಲ್ಲ. ನಾವು ಪ್ರತಿಭಟನೆ ಮಾಡ್ತೇವೆ. ಪ್ರತಿಭಟನೆ ಹೆಂಗೆ? ಹಿಂಸಾತ್ಮಕವಾಗಲ್ಲ, ಸತ್ಯಾಗ್ರಹ ರೂಪದಲ್ಲಿ ಅಂತ. ಈ ಡೂ ಆರ್ ಡೈ ಅನ್ನೋ ವರ್ಡ್ ಇದೆಯಲ್ಲ, ಇದನ್ನು ಎಲ್ಲಿಂದ ತೊಗೊಂಡಿದ್ದಾರೆ ಗಾಂಧೀಜಿಯವರು ಅಂದರೆ, ಟೆನ್ನಿಸನ್ ಅನ್ನೋಂಥ ಒಬ್ಬರು ಲೇಖಕರು ಬರ್ತಾರೆ, ಅವರು ಲೈಟ್ ಬ್ರಿಗೇಡ್ ಅನ್ನೋಂಥ ಒಂದು ಪುಸ್ತಕವನ್ನು ಬರೆದಿರ್ತಾರೆ, ಅದರಲ್ಲಿ ಈ ಡೂ ಆರ್ ಡೈ ಅನ್ನೋಂಥ ಪದ ಇರುತ್ತೆ, ಅಲ್ಲಿಂದ ಇವರು ಅದನ್ನು ತೆಗೆದುಕೊಂಡಿದ್ದಾರೆ. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಅಂಬೇಡ್ಕರ್ ಆಗಿರಲಿ, ಕಮ್ಯುನಿಸ್ಟ್ ಪಾರ್ಟಿ ಆಗಿರಲಿ ಭಾಗವಹಿಸಿರಲಿಲ್ಲ. ಯಾಕೆಂದರೆ ಕಮ್ಯುನಿಸ್ಟ್ರು ರಷ್ಯಾ ಇಂಗ್ಲೆಂಡ್ ಪರವಾಗಿತ್ತು, ಹಾಗಾಗಿ ಕಮ್ಯುನಿಸ್ಟ್ರು ರಷ್ಯಾ ಅದೆಲ್ಲ ಒಂದು ಅಲಿಯನ್ಸ್ ಆಗಿದ್ದರಿಂದ ಈ ಕಮ್ಯುನಿಸ್ಟ್ರು ಕ್ವಿಟ್ ಇಂಡಿಯಾ ಚಳವಳಿಗೆ ಬೆಂಬಲಿಸಲಿಲ್ಲ. ಅದೇ ರೀತಿ ಅಂಬೇಡ್ಕರ್ ಅವರು ಯಾಕಾಗಿತ್ತು, 1932ರಲ್ಲಿ ಕಮ್ಯುನಲ್ ಅವಾರ್ಡ್ ಅಂತ ಬಂತಲ್ಲ, ಮೀಸಲಾತಿಯನ್ನು ಕೊಟ್ಟಿದ್ದರು. ಈಗ ಇವ್ರು ಬಂದರೆ ನಮ್ಗೆ ಅಷ್ಟು ಮೀಸಲಾತಿಯನ್ನು ಕೊಟ್ಟು ಅಷ್ಟು ಇದು ಜಾತೀಯತೆಯನ್ನು ಹೊಡೆದಾಕಿ ಆಳ್ವಿಕೆ ಮಾಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲದೆ ಇದ್ದಿದ್ದರಿಂದ ಅಂಬೇಡ್ಕರ್ ಅವರು ಹೂ ಅಂತ ಅನ್ನೋಲ್ಲ ಊಹು ಅಂತ ಅನ್ನೋಲ್ಲ ಒಂಥರ ತಟಸ್ಥ ನೀತಿಯಲ್ಲೇ ಇದ್ದರು ಅಂತ ಹೇಳ್ಬೋದು ಅಲ್ಲಿ.
ಯುದ್ಧದ ಸಮಯದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಮಾಡಬೇಡಿ ಅಂತ ಅಂದ್ಬಿಟ್ಟು ರಾಷ್ಟ್ರೀಯ ಕಾಂಗ್ರೆಸ್ಸಲ್ಲಿ ಇದ್ದಂಥ ಇಬ್ಬರು ಮಹಾನುಭಾವರು ರಾಜೀನಾಮೆ ಕೊಡ್ತಾರೆ. ಅದರಲ್ಲಿ ರಾಜಗೋಪಾಲಾಚಾರಿ ಅನ್ನೋತವ್ರೊಬ್ಬರು, ಬುಲಾಬಾಯಿ ದೇಸಾಯಿ ಅನ್ನೋತವ್ರೊಬ್ಬರು. ಇದು ವೆರಿ ಇಂಪಾರ್ಟೆಂಟು. ಇವ್ರೇನು ಹೇಳ್ತಿದ್ದಾರೆ, ರಾಜಗೋಪಾಲಾಚಾರಿ, ಬುಲಾಬಾಯಿ ದೇಸಾಯಿ, ಅಯ್ಯೋ ಇಂಗ್ಲೆಂಡ್ ಕಷ್ಟದಲ್ಲಿದೆ, ಜಪಾನು ಸ್ಟ್ರಾಂಗ್ ಇದೆ, ಜರ್ಮನಿ ಸ್ಟ್ರಾಂಗ್ ಇದೆ, ಇಟಲಿ ಸ್ಟ್ರಾಂಗ್ ಇದೆ, 3 ದೇಶಗಳು ಸೇರಿಸ್ಕೊಂಡು ಇಂಗ್ಲೆಂಡನ್ನು ಸೋಲಿಸ್ಬಿಡ್ತವೆ, ಹಾಗಾಗಿ ನಾವು ಈ ಟೈಮಲ್ಲಿ ಇಂಗ್ಲೆಂಡ್ಗೆ ಸಹಾಯ ಮಾಡಬೇಕು, ಇಂಗ್ಲೆಂಡ್ಗೆ ನಾವು ವಿರೋಧ ಮಾಡಬಾರ್ದು, ಅನಂತರ ಬೇಕಾದ್ರೆ ನಾವು ಇಂಗ್ಲೆಂಡ್ ಗೆದ್ದು ಬಂದ ಮೇಲೆ ಸ್ವತಂತ್ರ ಕೇಳೋಣ ಅಂತ ಅಂದ್ಬಿಟ್ಟು ಇವರಿಬ್ಬರು ಹೇಳ್ತಾರೆ. ಅದಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿದ್ದಂಥವ್ರು ಬಹುತೇಕ ಜನ ಒಪ್ಪೋದಿಲ್ಲ. ಅದಕ್ಕೆ ಇವರಿಬ್ಬರು ರಾಷ್ಟ್ರೀಯ ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಬರ್ತಾರೆ. ಕ್ವಿಟ್ ಇಂಡಿಯಾ ಚಳವಳಿ ನಿರ್ಣಯವನ್ನು ವಿರೋಧಿಸಿ ಹೊರಗಡೆ ಬಂದಂಥವ್ರು ಯಾರು ರಾಷ್ಟ್ರೀಯ ಕಾಂಗ್ರೆಸ್ಸಿಂದ ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಕ್ವಿಟ್ ಇಂಡಿಯಾ ಚಳವಳಿಯ ನಾಯಕರು ಗಾಂಧೀಜಿ, ನಾಯಕಿ ಯಾರು, ಅರುಣಾ ಅಸಫ್ ಅಲಿ. ಆದರೆ ಇಲ್ಲೇನಾಗುತ್ತೆ, ನಾಯಕನಿಲ್ಲದೆ ನಡೆದಂಥ ಚಳವಳಿ ಅಂದರೆ ಅದು ಕ್ವಿಟ್ ಇಂಡಿಯಾ ಚಳವಳಿ. ಯಾಕೆಂದರೆ ಆಗಸ್ಟ್ 8ನೇ ತಾರೀಕು ಡಿಕ್ಲೇರ್ ಮಾಡಿದ್ರು, ಅದೇ 8ನೇ ತಾರೀಕು ಡಿಕ್ಲೇರ್ ಆದ ರಾತ್ರಿಯಲ್ಲೇ ಗಾಂಧೀಜಿಯವ್ರನ್ನ ಅರೆಸ್ಟ್ ಮಾಡಲಾಗುತ್ತೆ, ಸರೋಜಿನಿ ನಾಯ್ಡು ಅವ್ರನ್ನ ಅರೆಸ್ಟ್ ಮಾಡಲಾಗುತ್ತೆ, ಅರೆಸ್ಟ್ ಮಾಡಿ ಆಗಾ ಖಾನ್ ಅವರ ಅರಮನೆಯಲ್ಲಿ ಇಡಲಾಗುತ್ತೆ, ಅಂದರೆ ಗೃಹ ಬಂಧನದಲ್ಲಿ ಇಡಲಾಗುತ್ತೆ ಇವರಿಬ್ಬರನ್ನು. ಅದನ್ನು ಪ್ರಶ್ನೆ ಕೇಳ್ತಾರೆ, ಎಲ್ಲಿ ಬಂಧನದಲ್ಲಿ ಇಟ್ಟಿದ್ರು ಅಂತ. ಜವಾಹರ್ಲಾಲ್ ನೆಹರು ಅವ್ರನ್ನ ಅಲ್ಮೋರಾ ಜೈಲಿನಲ್ಲಿ ಬಂಧನದಲ್ಲಿ ಇಡಲಾಗುತ್ತೆ ಆಗಸ್ಟ್ 8ನೇ ತಾರೀಕು ರಾತ್ರಿನೇ. ಇಮ್ಮಿಡಿಯೇಟ್ ಇವರು ಈ ಕ್ವಿಟ್ ಇಂಡಿಯಾ ಅಂತ ಘೋಷಣೆ ಮಾಡಿದ ತಕ್ಷಣ ನೀವು ಜೈಲಿಗೆ ಹೋಗಿ ಅಂತಂದ್ಬಿಟ್ಟು ನಾಯಕರನ್ನೆಲ್ಲ ಜೈಲಿಗೆ ಹಾಕ್ಬಿಡ್ತಾರೆ. ಆಗಸ್ಟ್ 10ರಂದು ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ನಿಷೇಧ ಮಾಡ್ತಾರೆ. ರಾಷ್ಟ್ರೀಯ ಕಾಂಗ್ರೆಸ್ ಅನ್ನೋಂಥದ್ದು ನಿಷೇಧಿತ ಸಂಸ್ಥೆ, ಅದು ಬೋರ್ಡ್ ಹಾಕ್ಕೊಳ್ಳೋಂಗಿಲ್ಲ, ಅದರ ಸದಸ್ಯರು ಅಂತ ಹೇಳ್ಕೊಂಡು ಓಡಾಡೋಂಗಿಲ್ಲ, ಕಚೇರಿಗಳೆಲ್ಲ ಬೀಗ ಹಾಕಬೇಕು, ಪಾಂಪ್ಲೆಟ್ ಹಂಚಂಗಿಲ್ಲ, ಯಾವುದೇ ಸಭೆ ಸಮಾರಂಭಗಳನ್ನು ಮಾಡುವಂತಿಲ್ಲ ಅಂತ ಹೇಳ್ತಾರೆ. ಯಾವುದರಲ್ಲಿ? ಆಗಸ್ಟ್ 10ನೇ ತಾರೀಕು. ಯಾರು ಹೇಳೋದು? ಇಂಗ್ಲೆಂಡಿನವರು. ಯಾಕೆ? ಕ್ವಿಟ್ ಇಂಡಿಯಾ ಅಂತ ಘೋಷಣೆ ಕೊಟ್ಟಿದ್ದಕ್ಕೆ. ಕ್ವಿಟ್ ಇಂಡಿಯಾ ಅಂತ ಯಾಕೆ ಘೋಷಣೆ ಕೊಟ್ಟರು? ಇವರು ಇದಕ್ಕೆ 2ನೇ ಮಹಾಯುದ್ಧಕ್ಕೆ ಬೆಂಬಲ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ. ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಮುಖವಾಗಿ 148 ನಾಯಕರನ್ನು ಅವತ್ತೊಂದೇ ದಿವಸದಲ್ಲಿ ಬಂಧನ ಮಾಡಲಾಗುತ್ತೆ. ಆವಾಗ ಇಡೀ ದೇಶದಾದ್ಯಂತ ಹೋರಾಟ ಮಾಡೋಣ, ಕ್ವಿಟ್ ಇಂಡಿಯಾ ಅಂತ ಘೋಷಣೆ ಕೊಟ್ಬಿಟ್ಟಿದ್ದಾರೆ. ಆದರೆ ಅದನ್ನು ಲೀಡ್ ಮಾಡೋಂಥ ನಾಯಕರು ಇರಲಿಲ್ಲ. ಅದಕ್ಕೆ ನೀವು ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇಲ್ಲಿ ಕೇಳೋಂಥದ್ದು. ಪೊಲೀಸ್ ಕಚೇರಿಗಳಿಗೆಲ್ಲ ಬೆಂಕಿ ಇಟ್ಟರು, ಪೋಸ್ಟ್ ಆಫೀಸ್ಗಳಿಗೆಲ್ಲ ಬೆಂಕಿ ಇಟ್ಟರು, ಈ ದೊಂಬಿ ನಡೀತು, ಅತ್ಯಾಚಾರಗಳು ನಡೀತು, ದರೋಡೆಗಳು ನಡೀತು, ಲೂಟಿ ನಡೀತು. ಯಾಕೆಂದರೆ ಗೈಡ್ ಮಾಡೋಂಥ ಲೀಡರ್ಸ್ ಯಾರೂ ಇಲ್ಲ. ಅದಕ್ಕೆ ಬ್ರಿಟಿಷರು ಸಿಕ್ಕಿದ್ರೆ ಹೋಗಿ ಏನು ಅವ್ರ ಮನೆ ನೋಡ್ದಾಕೋ, ಅವ್ರಿಗೆ ಬೆಂಕಿ ಇಡು, ಪೊಲೀಸ್ ಸ್ಟೇಷನ್ ಅದಕ್ಕೆ ಬೆಂಕಿ ಇಡು, ಬ್ರಿಟಿಷರಿಗೆ ಸಂಬಂಧಪಟ್ಟಿದ್ದು ಏನಿದೆ ಅವೆಲ್ಲವನ್ನು ಬೆಂಕಿ ಇಡೋದು, ಸುಡೋದು, ಒಡೆಯೋದು, ಬಡಿಯೋದು ಈ ಥರದ್ದು ಮಾಡ್ತಾಯಿದ್ರು. ಕ್ವಿಟ್ ಇಂಡಿಯಾ ಕಾಲದಲ್ಲಿ ವೈಸ್ರಾಯ್ ಆಗಿದ್ದಂಥವ್ರು ಯಾರು ಅಂದರೆ ಲಿನ್ಲಿತ್ಗೋ. ಅದನ್ನು ಪ್ರಶ್ನೆ ಕೇಳ್ಬೋದು. ಕ್ವಿಟ್ ಇಂಡಿಯಾ ಚಳವಳಿ ಉತ್ತರ ಪ್ರದೇಶ, ಬಿಹಾರ, ಬಾಂಬೆಯಲ್ಲಿ ತುಂಬ ವ್ಯಾಪಕವಾಗಿತ್ತು. ಕರ್ನಾಟಕದಲ್ಲಿ ಇರಲಿಲ್ವಾ ಕ್ವಿಟ್ ಇಂಡಿಯಾ ಚಳವಳಿ? ನಮ್ಮಲ್ಲೂ ಇತ್ತು. ಆದರೆ ಅತಿ ಹೆಚ್ಚು ವ್ಯಾಪಕವಾಗಿದ್ದು ಈ 3 ಪ್ರದೇಶಗಳಲ್ಲಿ. ಶಾಲಾ ಕಾಲೇಜುಗಳು, ಮಾಮೂಲಿ ಅಸಹಕಾರ ಚಳವಳಿ, ಕಾನೂನು ಭಂಗ ಚಳವಳಿ ಮತ್ತು ಕ್ವಿಟ್ ಇಂಡಿಯಾ ಚಳವಳಿ, ಈ 3 ಚಳವಳಿಗಳಲ್ಲಿ ಶಾಲಾ ಕಾಲೇಜುಗಳು ಬಹಿಷ್ಕಾರ ಆಗ್ತಾರೆ, ನ್ಯಾಯಾಲಯಗಳನ್ನು ಬಹಿಷ್ಕಾರ ಆಗ್ತಾರೆ, ಕೋರ್ಟು ಕಚೇರಿಗಳನ್ನು ಬಹಿಷ್ಕಾರ ಆಗ್ತಾರೆ ಈ AICCಗೆ ಸಂಬಂಧಪಟ್ಟಂಥವರು. 42ರಲ್ಲಿ ಭಾರತದಲ್ಲಿ ಇದು ವೆರಿ ಇಂಪಾರ್ಟೆಂಟು, ಪ್ಯಾರಲಲ್ ಗೌರ್ಮೆಂಟ್ ಅಂತ ಬರುತ್ತೆ. ಕ್ವಿಟ್ ಇಂಡಿಯಾ ಅಂತಂದರೆ ಬ್ರಿಟಿಷರು ಭಾರತ ಬಿಟ್ಟು ತೊಲಗಿ, ನಮ್ಮನ್ನು ನಾವು ಅಡ್ಮಿನಿಸ್ಟ್ರೇಷನ್ ಮಾಡ್ಕೋತೀವಿ. ನಮ್ಮ ಪ್ರಾಂತ ಈಗ ನೋಡಿ, ಇಲ್ಲಿ ಮಿಡ್ನಾಪುರ ಅಂತ ಒಂದು ಪ್ಲೇಸ್ ಅದು. ಈಗ ನಮ್ಮಲ್ಲಿ ಈಸೂರು ಬರುತ್ತೆ. ಈಸೂರು ಬ್ರಿಟಿಷ್ ಅಧಿಕಾರಿಗಳಿಗೆ ಇಲ್ಲಿ ಪ್ರವೇಶ ಇಲ್ಲ, ಇದು ಸ್ವತಂತ್ರ ಗ್ರಾಮ ಅಂತ ಬೋರ್ಡ್ ಹಾಕ್ತಾರಲ್ಲ, ಅದೇ ಥರ ಮಿಡ್ನಾಪುರ ಅನ್ನೋಂಥದ್ದು ಸ್ವತಂತ್ರ, ಬ್ರಿಟಿಷರು ಇಲ್ಲಿಗೆ ಬರೋಂಗಿಲ್ಲ. ಯಾಕೆ? ಬ್ರಿಟಿಷರನ್ನ ಕ್ವಿಟ್ ಇಂಡಿಯಾ ಅಂತ ಕೊಟ್ಬಿಟ್ಟಿದ್ವಿ. ಹಾಗಾಗಿ ಮಿಡ್ನಾಪುರವನ್ನು ಅಡ್ಮಿನಿಸ್ಟ್ರೇಷನ್ ಯಾರು ಮಾಡ್ತಾರೆ? ಮಿಡ್ನಾಪುರದ ಪ್ರಜೆಗಳೇ ಅಡ್ಮಿನಿಸ್ಟ್ರೇಷನ್ ಮಾಡ್ಕೋತೀವಿ. ಅದು ಪ್ಯಾರಲಲ್ ಗೌರ್ಮೆಂಟು ಅಂತ. ಅದೇ ಉತ್ತರ ಭಾಗದ ಬಾದಲ್ಪುರ ಅಂತ ಬರುತ್ತೆ, ಅಲ್ಲೂ ಪ್ಯಾರಲಲ್ ಗೌರ್ಮೆಂಟು. ಬಾಲಿಯಾ, ಸತಾರಾ ಇದನ್ನು ಪ್ರಶ್ನೆ ಕೇಳ್ತಾರೆ. ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಪ್ಯಾರಲಲ್ ಗೌರ್ಮೆಂಟ್ ಎಲ್ಲಿ ಸ್ಟಾರ್ಟ್ ಆಗಿತ್ತು ಅಂತ, ಸಮಾನಾಂತರ ಸರ್ಕಾರಗಳು ಅಂತ ಕರೀತಾರೆ ಕನ್ನಡದಲ್ಲಿ. ಇದೇ ರೀತಿ ಪ್ಯಾರಲಲ್ ಗೌರ್ಮೆಂಟ್ ಬೇರೆ ದೇಶದಲ್ಲಿ ಸ್ಟಾರ್ಟ್ ಆಗುತ್ತೆ ಭಾರತಕ್ಕೋಸ್ಕರ. ಎಲ್ಲಿ? ಸಿಂಗಾಪುರಲ್ಲಿ. ಸ್ಟಾರ್ಟ್ ಮಾಡೋದು ಯಾರು? ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸು ಅಲ್ಲೊಂದು ಸರ್ಕಾರವನ್ನು ಸ್ಥಾಪನೆ ಮಾಡಿ ಬ್ರಿಟಿಷರು ಏನು ಭಾರತವನ್ನು ಸೈನ್ಯ ಕಳಿಸಿ ಭಾರತದಲ್ಲಿರುವಂಥ ಬ್ರಿಟಿಷರನ್ನು ಒಡೆದೋಡಿಸಿ ಅಲ್ಲಿಂದ ಭಾರತವನ್ನು ರೂಲ್ ಮಾಡೋದು ಅಂತ. ಸುಮಾರು 30ಕ್ಕಿಂತ ಹೆಚ್ಚು ದೇಶಗಳು ಯಾರು ಸುಭಾಷ್ ಚಂದ್ರ ಬೋಸ್ ಸಿಂಗಾಪುರಲ್ಲಿ ಸ್ಟಾರ್ಟ್ ಮಾಡಿರುವಂಥ ಒಂದು ಇದಕ್ಕೆ ಬೆಂಬಲವನ್ನು ಸೂಚಿಸ್ತವೆ. ಆ ಕಾಲಕ್ಕೆ ಅಷ್ಟು ನೆಟ್ವರ್ಕ್ ಇರುತ್ತೆ ಸುಭಾಷ್ ಚಂದ್ರ ಬೋಸ್ದು. ಬಟ್ ಸುಭಾಷ್ ಚಂದ್ರ ಬೋಸ್ ಸೋತಿದ್ರಿಂದ ಆ ಸರ್ಕಾರ ಬಿದ್ದೋಗುತ್ತೆ. ಇಲ್ಲೂ ಹಾಗೆ ಪ್ಯಾರಲಲ್ ಗೌರ್ಮೆಂಟ್ಗಳು ಬರುತ್ತೆ. ಅತಿ ದೀರ್ಘಕಾಲ ಸ್ಟಾರ್ಟ್ ಆಯಿತು, ಇವೆಲ್ಲ ಆಗ ಸದ್ಯಕ್ಕೆ ಸ್ಟಾರ್ಟ್ ಆಗುತ್ತೆ. ಮಿಡ್ನಾಪುರ, ಉತ್ತರ ಬಾದಲ್ಪುರ, ಬಾಲಿಯಾ, ಸತಾರಾ. ಕೆಲವೆಲ್ಲ ಒಂದು ವಾರದಲ್ಲಿ ಅವೆಲ್ಲ ಬ್ರಿಟಿಷರು ಆಕ್ಯುಪೈ ಮಾಡ್ಕೋತಾರೆ, ಬಿದ್ದೋಗುತ್ತೆ. ಬಟ್ ಉತ್ತರ ಪ್ರದೇಶದಲ್ಲಿದ್ದಂಥ ಬಾಲಿಯಾದಲ್ಲಿ ಮಾತ್ರ ಸುಮಾರು ದಿನಗಳ ಕಾಲ ಪ್ಯಾರಲಲ್ ಗೌರ್ಮೆಂಟ್ ಅನ್ನೋಂಥದ್ದು ರನ್ ಆಗುತ್ತೆ. ಅಹಮದಾಬಾದಿನ ಮಿಲ್ಸ್ ಕಾರ್ಮಿಕರು 1.5 ತಿಂಗಳು ಹೋರಾಟ ಮಾಡ್ತಾರೆ. ಲಾಠಿ ಚಾರ್ಜ್ಗಳು ನಡೆಯುತ್ತೆ, ಗೋಲಿಬಾರ್ ನಡೆಯುತ್ತೆ, ಅಶ್ರುವಾಯು ದಾಳಿ ನಡೆಯುತ್ತೆ. ಕೆಲವ್ರಿಗೆ ಯಾರು ಚಳುವಳಿಯಲ್ಲಿ ಭಾಗವಹಿಸ್ತಾರೋ ಅವ್ರಿಗೆ ಪನಿಷ್ಮೆಂಟ್ ಆಗುತ್ತೆ,
ಫೈನ್ ಹಾಕ್ತಾರೆ. ಅವರ ಆಸ್ತಿಯನ್ನು ಯಾರು ಚಳವಳಿಯಲ್ಲಿ ಭಾಗವಹಿಸಿದಾರೋ ಅವ್ರ ಮನೆಯಲ್ಲಿರುವಂಥ ಆಸ್ತಿ ಅಂತಂದರೆ ಏನಂದರೆ ಅವ್ರದ್ದು ತಾಮ್ರದ್ದು ಕಂಚಿನದ್ದು ಪಾತ್ರೆಗಳಿದ್ರೆ ಅದನ್ನ ಹೊರಗಡೆ ತಗೊಬಂದು ಹರಾಜು ಹಾಕೋಂಥದ್ದು, ಅವ್ರದ್ದು ಹಸು ಕುರಿ ಇದ್ದರೆ ಅದನ್ನು ಮಾರಾಟ ಮಾಡೋಂಥದ್ದು, ಹರಾಜು ಹಾಕೋಂಥದ್ದು, ಆ ಥರ ಮುಟ್ಟುಗೋಲು ಹಾಕ್ಕೊಳ್ತಾರೆ. ಅಷ್ಟಾದರೂ ಸಹ ನಾಯಕರಿಲ್ಲದೆ ಇದ್ದರಿಂದ ಇಡೀ ಭಾರತದಾದ್ಯಂತ ದಿಕ್ಕು ದೆಸೆ ಇಲ್ಲದೆ ಚಳವಳಿ ಪ್ರಾರಂಭ ಆಗುತ್ತೆ. ಎಲ್ಲ ಜೈಲುಗಳು ತುಂಬಿ ಹೋಗ್ತವೆ, ಸಾವಿರಾರು ಜನ ಬಂಧನಕ್ಕೆ ಒಳಪಡ್ತಾರೆ, ಸುಮಾರು ಜನ ಸತ್ತೋಗ್ತಾರೆ, ಸುಮಾರು ಜನ ಗಾಯಾಳುಗಳಾಗ್ತಾರೆ, ಪತ್ರಿಕೆಗಳ ಮೇಲೆಲ್ಲ ನಿರ್ಬಂಧ ಹಾಕ್ತಾರೆ ಬ್ರಿಟಿಷ್ ಗೌರ್ಮೆಂಟ್. 1942 ಡಿಸೆಂಬರ್ ಕಾಲಕ್ಕೆ ಚಳುವಳಿ, ಕ್ವಿಟ್ ಇಂಡಿಯಾ ಚಳುವಳಿ ನಿಂತೋಗುತ್ತೆ. ಎಷ್ಟು ಅದ್ಭುತವಾಗಿ, ಆಗಸ್ಟಲ್ಲಿ ಪ್ರಾರಂಭ ಆಗಿದ್ದು ಡಿಸೆಂಬರ್ಗೆ ನಿಂತೋಗುತ್ತೆ. ಈ ಚಳುವಳಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದು ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿ. ಕಾಂಗ್ರೆಸ್ಸಲ್ಲೇ ಇನ್ನೊಂದು ಸೋಷಿಯಲಿಸ್ಟ್ ಸಮತಾವಾದವನ್ನು ಒಪ್ಪಿಕೊಳ್ಳೋಂಥವ್ರು ಒಂದು ಪಕ್ಷವನ್ನು ಕಟ್ಕೊಂಡಿರ್ತಾರೆ, ಅದನ್ನು ಕಾಂಗ್ರೆಸ್ ಸೋಷಿಯಲಿಸ್ಟ್ ಪಾರ್ಟಿ ಅಂತ ಕರೀತಾರೆ. ಕಾಂಗ್ರೆಸ್ನ ಜೊತೆಯಲ್ಲೇ ಬರುವಂಥ ಪಾರ್ಟಿ ಅದು. ಅದರಲ್ಲಿ ಇದ್ದಂಥವ್ರು ಯಾರು? ಜೈಕ್ ಪ್ರಕಾಶ್ ನಾರಾಯಣ, ನರೇಂದ್ರ ದೇವ್ ಅಂತ. ಯಾವಾಗ ಈ ಮೇಯ್ನ್ ಲೀಡರ್ಸ್ನೆಲ್ಲ ಅರೆಸ್ಟ್ ಮಾಡಿದ್ರು ಆವಾಗ ಇವರು ಪ್ಯಾರಲಲ್ ಆಗಿ ಆ ಚಳುವಳಿಯನ್ನು ಸ್ವಲ್ಪ ಮಟ್ಟಿಗೆ ಲೀಡ್ ಮಾಡೋಂಥ ಪ್ರಯತ್ನವನ್ನು ಮಾಡ್ತಾರೆ. ದೇಶೀಯ ಸಂಸ್ಥಾನಗಳು, ಮೈಸೂರು ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ, ಈ ಥರದ ರಾಜರ ಸಂಸ್ಥಾನಗಳಿದ್ವಲ್ಲ, ಆ ರಾಜರ ಸಂಸ್ಥಾನಗಳಲ್ಲಿರುವಂಥವರು ಮತ್ತು ಆ ಸಂಸ್ಥಾನಗಳು ಈ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಬೇಕು ಅಂತ ಅವರು ಕರೆಯನ್ನು ಕೊಡ್ತಾರೆ. ಮಾತಂಗಿನಿ ಅನ್ನೋಂಥ ಒಬ್ಬ ಏನು ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದಂಥ ಪ್ರಮುಖ ಮಹಿಳೆ ಇರುವಂಥ ಪ್ರಶ್ನೆ ಕೇಳ್ಬೋದು. 71 ವರ್ಷದ ಒಬ್ಬ ಮಹಿಳೆ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಇನ್ನು ನಮಗೆ ಬೇಕಾಗಿಲ್ಲ, ನಾವು ಸ್ವತಂತ್ರ ದೇಶ ಅಂತಂದ್ಬಿಟ್ಟು ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಕ್ಕೆ ಹೋಗ್ತಾರೆ. ಹಾರಿಸುವಂಥ ಸಂದರ್ಭದಲ್ಲಿ ಆಕೆಯನ್ನು ಕೊಲ್ಲಲಾಗುತ್ತೆ, ಆಕೆಯನ್ನು ಸುಡಲಾಗುತ್ತೆ, ಬಂದೂಕಲ್ಲಿ ಶೂಟ್ ಮಾಡ್ತಾರೆ. ಶೂಟ್ ಮಾಡಿದ್ರೂ ಸಹ ಆಕೆ ಬಾವುಟವನ್ನು ಹಾರಿಸಿ ಸಾಯ್ತಾಳೆ 71 ವರ್ಷದಲ್ಲಿ. ಆ ರೀತಿ ಹೋರಾಟ ನಡೆಯುತ್ತೆ. ಉಷಾ ಮೆಹ್ತಾನ್ ಅಂತವರು ಸೀಕ್ರೆಟ್ ರೇಡಿಯೋವನ್ನೊಂದನ್ನು ರನ್ ಮಾಡ್ತಾರೆ. ಯಾಕೆ? ಸ್ವಾತಂತ್ರ್ಯ ಹೋರಾಟಗಾರನ್ನ ಕನೆಕ್ಟ್ ಮಾಡಲಿಕ್ಕೆ, ಗೈಡ್ ಮಾಡಲಿಕ್ಕೆ, ಮೋಟಿವೇಟ್ ಮಾಡಲಿಕ್ಕೆ ಅವರೊಂದು ರಹಸ್ಯ ರೇಡಿಯೋವನ್ನು ನಡೆಸ್ತಾರೆ. ಉಷಾ ಮೆಹ್ತಾ ಎಲ್ಲಿ ನಡೆಸ್ತಾರೆ? ಬಾಂಬೆಯಲ್ಲಿ, ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ. ಅದು ಇಂಪಾರ್ಟೆಂಟು. ದುರ್ಗಾಬಾಯಿ ದೇಶ್ಮುಖ್ ಅನ್ನೋರು ಈ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಅನಂತರ ಕ್ವಿಟ್ ಇಂಡಿಯಾ ಚಳವಳಿಯ ನಾಯಕಿ ಅರುಣಾ ಸಫಾಲಿ, ಇವರು ಪ್ರಮುಖವಾಗಿ ಕ್ವಿಟ್ ಇಂಡಿಯಾ ಚಳವಳಿಯ ಸಂದರ್ಭದಲ್ಲಿ ಭಾಗವಹಿಸಿದಂಥ ಮಹಿಳೆಯರು. ಇದನ್ನು ಪ್ರಶ್ನೆಯನ್ನು ಕೇಳ್ಬೋದು, ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಲೀಡ್ ರೋಲಲ್ಲಿದ್ದಂಥ ಮಹಿಳೆಯರು ಯಾರ್ಯಾರು ಅಂತ. ಎಷ್ಟು ಇನ್ಫಾರ್ಮೇಷನ್ ತಿಳ್ಕೊಂಡ್ವಲ್ಲ, ಕ್ವಶನ್ ಮಾಡದೆ ಹೋದರೆ ಹೆಂಗಾಗತ್ತೆ ಅಂತ ನೋಡಿ. ನಾನು ಕ್ವಶನ್ ಮಾಡ್ತಿದ್ದೇನೆ ಇಲ್ಲಿ. ಅತಿ ಬೇಗ ಅಂತ್ಯವಾದಂಥ ಚಳವಳಿ ಯಾವುದು? ಆಪ್ಷನ್ಸ್ ಏನು ಗೊತ್ತಾ? ಖಿಲಾಫತ್ ಚಳವಳಿ, ಅಸಹಕಾರ ಚಳವಳಿ, ಕಾನೂನು ಭಂಗ ಚಳವಳಿ, ಕ್ವಿಟ್ ಇಂಡಿಯಾ ಚಳವಳಿ. ಆನ್ಸರ್ ಮಾಡಿ ಈಗ. ತುಂಬ ಬೇಗ ಶಾರ್ಟ್ ಪೀರಿಯಡಲ್ಲಿ ನಿಂತೋದಂಥ ಚಳವಳಿ ಯಾವುದು ಅಂತ. ನೆಕ್ಸ್ಟು, ಗಾಂಧೀಜಿಯವರು ಲೀಡ್ ಮಾಡಲು ಆಗದೇ ಇದ್ದಂಥ ಚಳವಳಿ ಯಾವುದು? ಆಪ್ಷನ್ಸ್ ಖಿಲಾಫತ್ತು, ಅಸಹಕಾರ, ಕಾನೂನು ಭಂಗ, ಕ್ವಿಟ್ ಇಂಡಿಯಾ. ಲೀಡ್ ಮಾಡೋಕ್ಕಾಗಲಿಲ್ಲ ಗಾಂಧೀಜಿಯವರು. ನಾಯಕರಿಲ್ಲದ ಚಳವಳಿ ಯಾವುದು? ಆಪ್ಷನ್ಸ್ ಖಿಲಾಫತ್, ಅಸಹಕಾರ, ಕಾನೂನು ಭಂಗ, ಕ್ವಿಟ್ ಇಂಡಿಯಾ. ಇವೆಲ್ಲದಕ್ಕೂ ಆನ್ಸರ್ ಕ್ವಿಟ್ ಇಂಡಿಯಾ ಚಳವಳಿ ಮಾತ್ರ. ಯಾಕೆಂದರೆ ಆಗಸ್ಟಲ್ಲಿ ಸ್ಟಾರ್ಟ್ ಆಯಿತು, ಡಿಸೆಂಬರ್ಗೆ ಮುಗಿದೋಯ್ತು, ಅತಿ ಬೇಗ ಅಂತ್ಯ ಆಯಿತು. ಕ್ಲಿಯರ್ ಆಯಿತಾ? ನಾಯಕರಿಲ್ಲ, ಯಾಕೆಂದರೆ ಆಗಸ್ಟ್ 8ಕ್ಕೆ ಡಿಕ್ಲೇರ್ ಮಾಡಿದ್ರು, ಅವತ್ತೇ ಅರೆಸ್ಟ್ ಆಯಿತು. ಹಂಗಾಗಿ ಗಾಂಧೀಜಿಯವರು ಅದಕ್ಕೆ ನಾಯಕತ್ವ ವಹಿಸಲಿಲ್ಲ. ನಾಯಕರಿಲ್ಲದ ಏನು ಲೀಡ್ ಮಾಡೋಕ್ಕಾಗಲಿಲ್ಲ. ನಾಯಕರಿಲ್ಲದೆ ಎಲ್ಲನೂ ಗಾಂಧೀಜಿ ಒಬ್ಬರನ್ನೆಲ್ಲ ಎಲ್ಲ ನಾಯಕರನ್ನು ಬಂಧನ ಮಾಡಿದ್ರಿಂದ ನಾಯಕರೇ ಇಲ್ಲದಂಥದ್ದು. ಮತ್ತು ಅಸಹಕಾರ ಚಳವಳಿಗೆ ನಾಯಕರಿದ್ದರು, ಖಿಲಾಫತ್ ಚಳವಳಿಗೆ ನಾಯಕರಿದ್ದರು, ಕಾನೂನು ಭಂಗ ಚಳವಳಿಗೆ ನಾಯಕರಿದ್ದರು, ಕ್ವಿಟ್ ಇಂಡಿಯಾ ಚಳವಳಿಗೆ ನಾಯಕರು ಇರಲಿಲ್ಲ. ಜಯಪ್ರಕಾಶ್ ನಾರಾಯಣ ಅವರೆಲ್ಲ ಸೈಡಲ್ಲಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ. ಪ್ರಾಚೀನ ಭಾರತೀಯ ಧಾರ್ಮಿಕ ಸಂಗೀತ ಸಾಹಿತ್ಯದ ಇಂಗ್ಲೀಷ್ ಅನುವಾದ ಸಾಂಗ್ಸ್ ಫ್ರಮ್ ಪ್ರಿಜನ್ ಕೆಳಗಿನ ಯಾರಿಗೆ ಸಂಬಂಧಪಟ್ಟಿದೆ? ಈಗ ಓದ್ಕೊಂಡು ಏನು ತಲೆ ಕೆರ್ಕೊಂಡಂಗೆ ಆಗುತ್ತೆ, ಏನು ಹೇಳ್ತಿದ್ದಾನೆ ಅವನು ಅಂತ. ಅದಕ್ಕೆ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಭಾರತೀಯ ಧಾರ್ಮಿಕ, ಭಾರತದ ಧರ್ಮಕ್ಕೆ ಸಂಬಂಧಪಟ್ಟಂತೆ ಒಂದು ಸಾಹಿತ್ಯ ರಚನೆ ಆಗಿದೆ. ಆ ಸಾಹಿತ್ಯ ಎಲ್ಲಿ ರಚನೆ ಆಗಿದೆ ಅಂದರೆ ಜೈಲಲ್ಲಿ. ಸಾಂಗ್ಸ್ ಫ್ರಮ್ ಪ್ರಿಜನ್ ಅನ್ನೋಂಥ ಜೈಲಲ್ಲಿ ಕೂತ್ಕೊಂಡು ಬರೆದಿರೋಂಥ ಹಾಡುಗಳಿಗೆ ಜೈಲಲ್ಲಿ ರಚನೆ ಆದಂಥ ಹಾಡುಗಳು ಅಂತ ಕರೀತಾರೆ. ಅದು ಈ ಕೆಳಕಂಡ ಯಾರಿಗೆ ಸಂಬಂಧಪಟ್ಟಿದೆ ಅಂತ. ಈಗ ಇದು ಕ್ಲಿಯರ್ ಆಯ್ತು ನಿಮಗೆ. ಧರ್ಮ ಸಾಹಿತ್ಯ ಜೈಲಲ್ಲಿ ಬರೆದಿದ್ದು. ಬಾಲಗಂಗಾಧರ್ ತಿಲಕ್ ಸಂಬಂಧಪಟ್ಟಿದೆಯಾ? ಜವಾಹರ್ಲಾಲ್ ನೆಹರು ಅವರ ಆಯ್ದ ವಿವರಣೆಗಳೊಂದಿಗೆ ಸಂಬಂಧಪಟ್ಟಿದೆಯಾ? ಮೋಹನ್ ದಾಸ್ ಕರಮಚಂದ್ ಗಾಂಧಿಗೆ ಸಂಬಂಧಪಟ್ಟಿದೆಯಾ? ಸರೋಜಿನಿ ನಾಯ್ಡುಗೆ ಸಂಬಂಧಪಟ್ಟಿದೆಯಾ ಅಂತ. ಸುಮಾರು ಜನ ಇದು ಕೇಳೇ ಇರೋದಿಲ್ಲ. ಅದಕ್ಕೆ ನೀವು ಅಬ್ಸರ್ವ್ ಮಾಡಿ ನಾನು ಹೇಳ್ತಿರೋದು, ಅದು ಸುತ್ತಮುತ್ತಲೂ ಕೇಳ್ತಾರೆ ಅಂತ. ಎಷ್ಟು ಅದ್ಭುತವಾದಂಥ ಪ್ರಶ್ನೆ ಗೊತ್ತಾ ಇದು. ಬರೆದಂಥವರು ಗಾಂಧೀಜಿ. ಗಾಂಧೀಜಿಯವರನ್ನು ಜೈಲಲ್ಲಿಟ್ಟಿರ್ತಾರೆ. 1930ರಲ್ಲಿ ಯಾರವಾಡ ಜೈಲಲ್ಲಿಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಭಾರತದ ವೇದಗಳು, ಉಪನಿಷತ್ತುಗಳು, ಅರಣ್ಯಕಗಳು, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಈ ವಿಚಾರಗಳನ್ನು ಕುರಿತು ಆರ್ಟಿಕಲ್ಸನ್ನು ಬರೀತಾರೆ.
ಏನಕ್ಕೆ ಅಂದರೆ ಭಾರತದ ವೇದಕಾಲದ ಸಾಹಿತ್ಯ ಎಷ್ಟು ಅದ್ಭುತವಾಗಿದೆ, ಎಷ್ಟು ವೈಜ್ಞಾನಿಕ ಸತ್ಯಗಳನ್ನು ಒಳಗೊಂಡಿದೆ, ಎಷ್ಟು ಆಧ್ಯಾತ್ಮಿಕ ಚಿಂತನೆಗಳನ್ನು ಒಳಗೊಂಡಿದೆ, ಎಷ್ಟು ತಾತ್ವಿಕ ಚಿಂತನೆಗಳನ್ನು ಒಳಗೊಂಡಿದೆ, ಅದು ಪ್ರಪಂಚಕ್ಕೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಗಾಂಧೀಜಿಯವರು ಆರ್ಟಿಕಲ್ಸ್ ಬರೀತಾರೆ. ಆ ಆರ್ಟಿಕಲ್ಸನ್ನು ಟ್ರಾನ್ಸ್ಲೇಷನ್ ಮಾಡಿ ಪಬ್ಲಿಷ್ ಮಾಡ್ತಾರೆ ಒಬ್ಬರು. ಆ ಪಬ್ಲಿಷ್ ಮಾಡಿದಂಥವ್ರು ಜಾನ್ ಎಸ್ ಹಾಯ್ಲ್ಯಾಂಡ್ ಅಂತ. ಅವೆಲ್ಲವನ್ನು ಕಲೆಕ್ಟ್ ಮಾಡಿ ಅದನ್ನ ಪಬ್ಲಿಷ್ ಮಾಡ್ತಾರೆ. ಎಲ್ಲಿ ಪಬ್ಲಿಷ್ ಮಾಡ್ತಾರೆ? ನ್ಯೂಯಾರ್ಕಲ್ಲಿ. ಇದು ಏನಕ್ಕೆ ಈ ಆರ್ಟಿಕಲ್ಸ್ ಗಾಂಧೀಜಿ ಬರೆದ್ರು ಅಂದರೆ ಭಾರತದ ಕಲ್ಚರ್ ಬಗ್ಗೆ, ಭಾರತದ ಗ್ರೇಟ್ನೆಸ್ ಬಗ್ಗೆ ಪ್ರಪಂಚಕ್ಕೆ ತಿಳಿಸಲಿಕ್ಕೆ. ಹಾಗಾದರೆ ಇಲ್ಲಿ ಆಪ್ಷನ್ಸ್ ಇನ್ನೂ ಏನೇನಿತ್ತು? ಜವಾಹರ್ಲಾಲ್ ನೆಹರು ಆಪ್ಷನ್ ಇತ್ತು. ಜವಾಹರ್ಲಾಲ್ ನೆಹರು ಜೈಲಲ್ಲಿ ಸಾಹಿತ್ಯ ಬರೆದಿದ್ದಾರೆ. ಅವರು ಎ ಬಂಚ್ ಆಫ್ ಓಲ್ಡ್ ಲೆಟರ್ಸ್ ಅನ್ನೋಂಥ ಒಂದು ಕೃತಿಯನ್ನು ಬರೆದಿದ್ದಾರೆ. ಅದನ್ನು ಕನ್ನಡದಲ್ಲಿ ಹಳೆಯ ಪತ್ರಗಳ ಗೊಂಚಲು ಅಂತ ಕರೀತಾರೆ. ಗಾಂಧಿ ಯಾರನ್ನು ಜವಾಹರ್ಲಾಲ್ ನೆಹರು ಅವರನ್ನು 1928ರಿಂದ 33 ತನಕ ಬೇರೆ ಬೇರೆ ಟೈಮಲ್ಲಿ ಅರೆಸ್ಟ್ ಮಾಡಿ ಜೈಲಲ್ಲಿ ಇಡಲಾಗತ್ತೆ. ಆ ಜೈಲಲ್ಲಿ ಇಟ್ಟಂಥ ಸಂದರ್ಭದಲ್ಲಿ ಇವರೇನು ಮಾಡೋಂಥವ್ರು ತನ್ನ ಮಗಳಂದರೆ ಇಂದಿರಾ ಗಾಂಧಿ ಮನೆಯಲ್ಲಿರ್ತಾಳೆ, ಆಕೆಗೆ ಲೆಟರ್ಸ್ ಬರೀತಾರೆ. ಪ್ರಪಂಚದ ವಿವಿಧ ನಾಗರಿಕತೆಗಳು, ವಿವಿಧ ದೇಶಗಳ ಒಂದು ಇದರ ಬಗ್ಗೆ, ಭಾರತದ ಒಂದು ಇತಿಹಾಸದ ಬಗ್ಗೆ ಕೆಲವು ಪತ್ರಗಳನ್ನು ಬರೀತಾರೆ. ಆ ಪತ್ರಗಳನ್ನೆಲ್ಲ ಕನ್ಸಾಲಿಡೇಟ್ ಮಾಡಿ ಈ ಬಂಚ್ ಆಫ್ ಓಲ್ಡ್ ಲೆಟರ್ಸ್ ಅಂತ ಮಾಡ್ತಾರೆ. ಅಲ್ಲಿಗೆ ಜೈಲಲ್ಲಿ ಜವಾಹರ್ಲಾಲ್ ನೆಹರು ಸಾಹಿತ್ಯ ರಚಿಸಿದ್ರು, ಆದರೆ ಅಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ ಫಸ್ಟ್ ಕ್ವಶನಲ್ಲಿ ಏನಿದೆ? ಸಾಂಗ್ ಎಂಥದ್ದಿದೆ ನೋಡಿ, ಧಾರ್ಮಿಕ ಸಾಹಿತ್ಯ ಅಲ್ಲ, ಅದು ಅವ್ರು ಬರೆದಿದ್ದು ರಾಜಕೀಯ ಸಾಹಿತ್ಯ. ನಂತರ ಅದ್ರ ಹೆಸರು ಏನು ಹೇಳಿ? ಸಾಂಗ್ಸ್ ಫ್ರಮ್ ಪ್ರಿಸನ್ ಅಂತ. ಹಾಗಾಗಿ ಅದು ಹಾಡುಗಳಲ್ಲ, ಅದು ಇದು ಲೇಖನಗಳು. ಆಯಿತಾ? ಇದು ಬರೆದಿದ್ದು ಯಾರು? ಜವಾಹರ್ಲಾಲ್ ನೆಹರು. ಇನ್ನೊಂದು ಆಪ್ಷನ್ ಇದೆ, ಯಾರು? ನಮ್ಮ ಬಾಲಗಂಗಾಧರ್ ತಿಲಕ್. ಬಾಲಗಂಗಾಧರ್ ತಿಲಕ್ ಜೈಲಲ್ಲಿ ಸಾಹಿತ್ಯ ರಚನೆ ಮಾಡಿದಾರ? ಹೌದು. ಗೀತ ರಹಸ್ಯ ಅನ್ನೋಂಥ ಕೃತಿಯನ್ನು ಬರೀತಾರೆ ಜೈಲಲ್ಲಿ. ಯಾವಾಗ? 1908ರಿಂದ 1914 ತನಕ ಅವ್ರನ್ನ ಮ್ಯಾಂಡಲೆ ಜೈಲಿನಲ್ಲಿ ಹಾಕಿರ್ತಾರೆ. ಆವಾಗ ಗೀತ ರಹಸ್ಯ ಅನ್ನೋಂಥ ಕೃತಿಯನ್ನು ಬರೀತಾರೆ. ಅಲ್ಲಿ ಕಂಪೇರ್ ಮಾಡಿ ನೀವು ಆಪ್ಷನ್ಸ್ ಎಷ್ಟು ಸ್ಟ್ರಾಂಗ್ ಆಗಿದ್ದಾವೆ ಅಂತ. ಇವು ತಿಳ್ಕೊಂಡಿದ್ರೆ ನೀವು ಅದ್ಭುತವಾಗಿ ಅದಕ್ಕೆ ಹೇಳೋವಂಥದ್ದು. ಈ ಕಾರಣಕ್ಕೆ ನಾನು ಹೆಚ್ಚು ಇನ್ಫಾರ್ಮೇಷನ್ ತಿಳಿಸುವಂಥದ್ದು, ಇದ್ರ ಬಗ್ಗೆ ಇದು ಮಾಡೋಂಥದ್ದು. ಹಾಗಾದರೆ ಗಾಂಧೀಜಿಯವರು ಅದನ್ನು ಬಿಟ್ಟು ಜೈಲಲ್ಲಿ ಸಾಹಿತ್ಯ ರಚನೆ ಮಾಡಿಲ್ವಾ? ಇನ್ನೂ ಬೇರೆ ಬೇರೆ ರೀತಿಯ ಸಾಹಿತ್ಯವನ್ನು ಗಾಂಧೀಜಿಯವರು ಜೈಲಲ್ಲಿ ರಚನೆ ಮಾಡಿದ್ದಾರೆ. ಯಾಕೆಂದರೆ ಜೈಲಿಗೆ ಜಾಸ್ತಿ ಟೈಮ್ ಹೋದಾಗ ರಾತ್ರಿ ಟೈಮ್ ಅವರು ಫ್ರೀ ಟೈಮನ್ನು ಬರೆಯೋದಕ್ಕೆ, ಸಾಹಿತ್ಯಕ್ಕೆ, ಲಿಟ್ರೇಚರ್ಗೆ ಬಳಕೆ ಮಾಡ್ತಾಯಿದ್ರು. ಮಧ್ಯಕಾಲೀನ ಭಾರತಕ್ಕೆ ಸಂಬಂಧಪಟ್ಟಂತೆ ಗಾತ್ರಕ್ಕನುಗುಣವಾಗಿ ಕೆಳಗಿನವುಗಳ ಸರಿಯಾದ ಆರೋಹಣ ಕ್ರಮ ಯಾವುದು ಅಂತ ಕೇಳ್ತಾರೆ. ಅಂದರೆ ಈಗ ನಮ್ಮಲ್ಲಿ ಆರೋಹಣ ಅಡ್ಮಿನಿಸ್ಟ್ರೇಷನ್ಗೆ ಬಂದಾಗ ನಮ್ಮಲ್ಲಿ ಚಿಕ್ಕ ಘಟಕ ಅಂದರೆ ಗ್ರಾಮಕ್ಕಿಂತ ಸ್ವಲ್ಪ ದೊಡ್ಡ ಘಟಕ ಅಂದರೆ ತಾಲೂಕು, ಅದಕ್ಕಿಂತ ದೊಡ್ಡ ಘಟಕ ಜಿಲ್ಲೆ, ಅದಕ್ಕಿಂತ ದೊಡ್ಡ ಘಟಕ ರಾಜ್ಯ, ಅದಕ್ಕಿಂತ ದೊಡ್ಡ ಘಟಕ ದೇಶ. ಈ ಥರ ಇರೋಂಥದ್ದು ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ ಈಸಿ ಆಗಲಿ ಅಂತಂದ್ಬಿಟ್ಟು ಈ ಥರ ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಅಂತ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಮಧ್ಯಕಾಲೀನ ಭಾರತದಲ್ಲಿ ಇದರಲ್ಲಿ ಯಾವುದನ್ನು ಮಾಡ್ಕೊಂಡಿದ್ರು ಚಿಕ್ಕದ್ರಿಂದ ದೊಡ್ಡದ್ರವರೆಗೆ ಅಂತ ಇಲ್ಲಿ ಪ್ರಶ್ನೆ ಕೇಳಿರೋದು. ಅದಕ್ಕೆ ಸರಿಯಾದಂಥ ಉತ್ತರ ಪರಗಣ. ಹಲವು ಗ್ರಾಮಗಳ ಗುಂಪಿಗೆ ಪರಗಣ ಅಂತ ಕರೀತಾರೆ. ಹಲವು ಪರಗಣಗಳ ಗುಂಪಿಗೆ ಸರ್ಕಾರ ಅಂತ ಕರೀತಾರೆ. ಹಲವು ಸರ್ಕಾರಗಳ ಗುಂಪಿಗೆ ಸುಬಾ ಅಂತ ಕರೀತಾರೆ. ಯಾರ ಕಾಲದಲ್ಲಿ? ಮೊಘಲರ ಕಾಲದಲ್ಲಿ. ದೆಹಲಿ ಸುಲ್ತಾನರ ಕಾಲದಲ್ಲಿ ಅಲ್ಲ. ನೆಕ್ಸ್ಟ್ ಇಲ್ಲಿ ಮಧ್ಯಕಾಲೀನ ತೆಗೆದುಬಿಟ್ಟು ಮೊಘಲರ ಕಾಲದಲ್ಲಿ ಗಾತ್ರಕ್ಕನುಗುಣವಾಗಿ ಅಡ್ಮಿನಿಸ್ಟ್ರೇಷನಲ್ಲಿ ಆರೋಹಣ ಕ್ರಮದಲ್ಲಿ ಬರೀರಿ ಅಂತ ಹೇಳ್ಬೋದು. ಈಗ ಮೊಘಲರದ್ದು ಕೇಳಿಬಿಟ್ಟಿದ್ದಾರೆ. ನೆಕ್ಸ್ಟು ಇವ್ರ ಕಾಲದಲ್ಲಿ ಹೆಂಗಿತ್ತು, ದೆಹಲಿ ಸುಲ್ತಾನರ ಕಾಲದಲ್ಲಿ ಹೆಂಗಿತ್ತು ಅಂತ ಕೇಳ್ಬೋದು, ಅಥವಾ ಬಿಜಾಪುರ ಸುಲ್ತಾನರ ಕಾಲದಲ್ಲಿ ಹೇಗಿತ್ತು ಅಂತ ಕೇಳ್ಬೋದು. ಇದು ಚೆನ್ನಾಗಿ ಗೊತ್ತಿರಲಿ ನಿಮಗೆ. ದೆಹಲಿ ಸುಲ್ತಾನರ ಕಾಲದಲ್ಲಿ ಪ್ರಾಂತಗಳಿಗೆ ಇಕ್ತಾ ಅಂತ ಕರೀತಾ ಇದ್ರು. ಅದೇ ಬಿಜಾಪುರ ಸುಲ್ತಾನರ ಕಾಲದಲ್ಲಿ ಪ್ರಾಂತಗಳಿಗೆ ತರಪ್ ಅಂತ ಕರೀತಾ ಇದ್ರು. ಈಗ ನೀವು ನನಗೆ ಹೇಳಿದ್ನಲ್ಲ 2017 ಕ್ವಶನ್ ಪೇಪರು, ಈ ತರಪ್ ಅನ್ನೋಂಥದ್ರ ಬಗ್ಗೆ ಅಲ್ಲಿ ಪ್ರಶ್ನೆ ಬಂದಿದೆ. ಅದ್ರ ರಿಲೇಟೆಡ್ ಇಲ್ಲಿ ಬೇರೆ ಪ್ರಶ್ನೆ ಬಂದಿದೆ. ಅದಕ್ಕೆ ನೀವು ಹಳೆ ಕ್ವಶನ್ ಪೇಪರ್ಸನ್ನು ನೋಡುವಂಥದ್ದು ವೆರಿ ಇಂಪಾರ್ಟೆಂಟು. ಅದ್ರ ಸುತ್ತಮುತ್ತಲ ಪ್ರಶ್ನೆ ಕೇಳ್ತಾರೆ ಅನ್ನೋಂಥದ್ದಕ್ಕೆ ಇವೆಲ್ಲವೂ ಸಾಕ್ಷಿಗಳು. ಕೆಳಗಿನವುಗಳಲ್ಲಿ ಯಾರು ಹಿಂದೂ ಫಿಮೇಲ್ ಸ್ಕೂಲ್, ಭಾರತೀಯ ಹಿಂದೂ ಹೆಣ್ಣು ಮಕ್ಕಳ ಶಾಲೆ? ಇಲ್ಲಿ ನೀವು ಅದನ್ನು ಅಬ್ಸರ್ವ್ ಮಾಡಬೇಕು. ಪ್ರಶ್ನೆ ಓದಬೇಕಾದ್ರೆ ವೆರಿ ಸೆನ್ಸು ಬೂತ್ ಕನ್ನಡಿ ಇಟ್ಕೊಂಡಂಗಿರಬೇಕು. ಹೆಣ್ಣು ಮಕ್ಕಳ ಶಾಲೆ ಅಂದರೆ ಏನಾಗುತ್ತೆ ಹೇಳಿ? ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ಹಿಂದೂ, ಸಿಖ್ರು ಎಲ್ಲ ಸೇರ್ಕೊಳ್ತಾರೆ. ಇಲ್ಲೇನು ಹೇಳ್ತಾ ಇದ್ದಾರೆ? ಹಿಂದೂ ಫಿಮೇಲ್ ಸ್ಕೂಲ್, ಹಿಂದೂ ಹೆಣ್ಣು ಮಕ್ಕಳ ಶಾಲೆ. ಅದು ನೆನಪಿರ್ಬೇಕಿಲ್ಲ ನಿಮಗೆ. ಕಾರ್ಯದರ್ಶಿಯಾಗಿ ಸಂಬಂಧ ಹೊಂದಿದ್ದಾರೆ. ಬೆತನ್ ಫಿಮೇಲ್ ಸ್ಕೂಲ್ ಅಂತ ಕರಿತಾ ಇದ್ದಾರೆ ಆ ಸ್ಕೂಲನ್ನು. ಮೊದಲೇನಂತ ಕರಿತಾ ಇದ್ರು? ಹಿಂದೂ ಫಿಮೇಲ್ ಸ್ಕೂಲ್ ಅಂತ. ಅನಂತರ ಅದ್ರ ಹೆಸರು ಏನು ಚೇಂಜ್ ಆಗಿದೆ? ಬೆತನ್ ಫಿಮೇಲ್ ಸ್ಕೂಲ್ ಅಂತ. ಇದಕ್ಕೆ ಕಾರ್ಯದರ್ಶಿ ಆಗಿದ್ದಂಥವ್ರು ಈ ಕೆಳಗಿನವರಲ್ಲಿ ಯಾರು? ಹಿಂಗೆ ಕ್ವಶನನ್ನು ಅರ್ಥ ಮಾಡ್ಕೊಳ್ಳೋದು. ಹಾಗೆ ಕ್ವಶನ್ ಓದ್ಕೊಂಡ್ರೆ ಅರ್ಥ ಆಗೋದಿಲ್ಲ. ಆನ್ಸರ್ ಮಾಡಿ. ಎಷ್ಟು ಜನಕ್ಕೆ ಗೊತ್ತಿದೆ ಇದು? ಅನಿ ಬೆಸೆಂಟ್, ದೇವೇಂದ್ರನಾಥ್ ಟಾಗೋರ್, ಈಶ್ವರಚಂದ್ರ ವಿದ್ಯಾಸಾಗರ್, ಸರೋಜಿನಿ ನಾಯ್ಡು. ಸರಿಯಾದಂಥ ಉತ್ತರ ಈಶ್ವರಚಂದ್ರ ವಿದ್ಯಾಸಾಗರ್. ಏನಿದು? ಡೀಟೇಲ್ ತಿಳ್ಕೊಳ್ಳೋಣ ಅದ್ರದ್ದೇನಿದೆ ಅಂತ.
ದಕ್ಷಿಣ ರಂಜನ್ ಮುಖರ್ಜಿ ಅನ್ನೋಂಥವ್ರು ಒಬ್ಬ ಶ್ರೀಮಂತ ವ್ಯಕ್ತಿ. ಅವರು ಹಣಕಾಸನ್ನು ಸಪೋರ್ಟ್ ಮಾಡ್ತಾರೆ. ಅದರ ಮುಖಾಂತರ 1849ರಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಶಾಲೆಯನ್ನು, ನೆಕ್ಸ್ಟ್ ಪ್ರಶ್ನೆ ಏನು ಕೇಳ್ಬೋದು, ಹಿಂದೂ ಫೀಮೇಲ್ ಸ್ಕೂಲನ್ನು ಎಲ್ಲಿ ಸ್ಟಾರ್ಟ್ ಮಾಡಿದರು ಅಂತ. ಕಲ್ಕತ್ತಾದಲ್ಲಿ ಫಸ್ಟ್ ಫೀಮೇಲ್ ಸ್ಕೂಲು. ಎಷ್ಟರಲ್ಲಿ? ಇನ್ನೂ ಉಲ್ಟಾ ಕೇಳ್ಬೋದು, ಕಲ್ಕತ್ತಾದಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಶಾಲೆಯನ್ನು ಎಷ್ಟರಲ್ಲಿ ಪ್ರಾರಂಭ ಮಾಡಿದರು? 1849ರಲ್ಲಿ. ಹಣಕಾಸು ಸಹಾಯ ಮಾಡಿದವ್ರು ಯಾರು? ದಕ್ಷಿಣ ರಂಜನ್ ಮುಖರ್ಜಿ. ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಮೋಟಿವೇಟ್ ಮಾಡಿದಂಥವ್ರು ಯಾರು? ಜಾನ್ ಎಲಿಯಟ್ ಬೆಥೂನ್ ಅಂತ. ಅವ್ರು ಫೋರ್ಸ್ ಮಾಡ್ತಾರೆ, ಭಾರತದಲ್ಲಿರೋಂಥ ಹೆಣ್ಣು ಮಕ್ಕಳಿಗೆ ಎಜುಕೇಷನ್ ಸಿಗಬೇಕು, ಅದಕ್ಕೊಂದು ಸ್ಕೂಲ್ ಓಪನ್ ಮಾಡಬೇಕು, ನೀವು ಫಂಡಿಂಗ್ ಮಾಡಿ ಅಂತ. ಅವ್ರು ಫಂಡಿಂಗ್ ಮಾಡ್ತಾರೆ. ಆನಂತರ ಏನಾಗುತ್ತೆ, ಈ ಸ್ಕೂಲ್ ಸ್ಟಾರ್ಟ್ ಮಾಡೋದಕ್ಕೆ ಅವರೇ ಕಾರಣ ಆಗಿದ್ದರಿಂದ ಅನಂತರ ಆ ಹೆಸರಿಗೆ ಹಿಂದೂ ಹೆಣ್ಣು ಮಕ್ಕಳ ಶಾಲೆ ಅನ್ನೋದನ್ನು ತೆಗೆದಾಕಿ ಬೆತೂನ್ ಹೆಣ್ಣು ಮಕ್ಕಳ ಶಾಲೆ ಅಂತ ಮಾಡಿ ನಂತರ ಅಲ್ಲಿ ಕಾಲೇಜನ್ನು ಸ್ಟಾರ್ಟ್ ಮಾಡ್ತಾರೆ. ಶಾಲೆ ಅಂತಂದರೆ ಏನಾಗುತ್ತೆ, ಮಿಡ್ಲ್ ಸ್ಕೂಲ್ ತನಕ ಆಗುತ್ತೆ ಅಥವಾ ಹೈಸ್ಕೂಲ್ ತನಕ ಆಗುತ್ತೆ. ಅಲ್ಲಿ ಕಾಲೇಜನ್ನು ಸ್ಟಾರ್ಟ್ ಮಾಡ್ತಾರೆ, ಡಿಗ್ರಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಆನಂತರ ಹೆಸರು ಬದಲಾವಣೆ ಆಗೋಂಥದ್ದು. ಕ್ಲಿಯರ್ ಆಯಿತಾ? ಇದಕ್ಕೆ ಕಾರ್ಯದರ್ಶಿ ಆಗಿದ್ದವ್ರು ಯಾರು ಅಂತ ಪ್ರಶ್ನೆ ಕೇಳ್ತಿರೋದು. ನೋಡಿ ಎಷ್ಟು ಅದ್ಭುತವಾಗಿ ಕೇಳಿದ್ದಾರೆ ಪ್ರಶ್ನೆ. ಅದಕ್ಕೆ ಕಾರ್ಯದರ್ಶಿ ಆಗಿದ್ದಂಥವ್ರು ಯಾರಪ್ಪ ಅಂದರೆ ಈಶ್ವರಚಂದ್ರ ವಿದ್ಯಾಸಾಗರ್. ಮಹಿಳೆಯರಿಗೆ ಎಜುಕೇಷನ್ ಸಿಗಬೇಕು ಅಂತ ತುಂಬ ಹೋರಾಟ ಮಾಡಿದಂಥವ್ರು. ಇವರನ್ನು ಆ ಇನ್ಸ್ಟಿಟ್ಯೂಷನ್ಗೆ ಕಾರ್ಯದರ್ಶಿಯನ್ನಾಗಿ ಮಾಡ್ತಾರೆ. ಇದೇ ಒಂದು ಸ್ಕೂಲಲ್ಲಿ ಭಾರತದ ಮೊದಲ ಮಹಿಳಾ ಪದವೀಧರೆ, ಡಿಗ್ರಿ ಹೋಲ್ಡರ್ ಹೆಣ್ಣು ಮಗಳು ಯಾರು ಅಂದರೆ ಕದಂಬಿನಿ ಗಂಗೂಲಿ. ಆ ಕದಂಬಿನಿ ಗಂಗೂಲಿ ಓದಿದ್ದು ಕಲ್ಕತ್ತಾದ ಇದೇ ಬೆತೂನ್ ಅಥವಾ ಹಿಂದೂ ಹೆಣ್ಣು ಮಕ್ಕಳ ಶಾಲೆಯಲ್ಲಿ. ಇನ್ನೊಬ್ಬರ ಹೆಸರು ಕೇಳಿದಿರಿ, ಕ್ರಾಂತಿಕಾರಿ ಮಹಿಳೆ ಬಿನಾ ದಾಸನ್ ಅಂತವರು. ಆ ಒಂದು ಏನು ಅಲ್ಲಿ ವೈಸ್ರಾಯನ್ನೇ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದಂಥವ್ರು ಬಿನಾ ದಾಸನ್ ಅಂತವರು. ಈ ಬಿನಾ ದಾಸನ್ ಅಂತವರು ಸಹ ಅಲ್ಲೇ ಒಂದು ಏನು ಎಜುಕೇಷನನ್ನು ತೆಗೆದುಕೊಂಡ್ರು. ಎಲ್ಲಿ? ಕಲ್ಕತ್ತಾದ ಹಿಂದೂ ಹೆಣ್ಣು ಮಕ್ಕಳ ಶಾಲೆಯಲ್ಲಿ. ನೆಕ್ಸ್ಟ್ ಪ್ರಶ್ನೆ, ವಸಾಹತುಶಾಹಿ ಭಾರತದ ಸಂದರ್ಭದಲ್ಲಿ ಶಾ ನವಾಜ್ ಖಾನ್, ಪ್ರೇಮ್ ಕುಮಾರ್ ಸೆಹಗಲ್ ಮತ್ತು ಗುರುಬಕ್ಷ ಸಿಂಗ್ ಧಿಲ್ಲನ್ ಅವರು ಹೇಗೆ ನೆನಪಿಸಿಕೊಳ್ಳಲಾಗುತ್ತದೆ? ನೋಡಿ, ನಾನು ಅದಕ್ಕೆ ಹೇಳ್ತಿರ್ತೀನಿ ಸುಮಾರು ಸರಿ, ನೀವು ಕ್ವಶನ್ಸ್ ನೋಡಿ ಕ್ಲಾರಿಟಿ ಇರೋದಿಲ್ಲ ಕ್ವಶನ್ಸಲ್ಲಿ. KPSC UPSCಗೆ ಹೋದಂಥವ್ರು ತುಂಬ ಕೇರ್ಫುಲ್ ಆಗಿರಬೇಕು ಕ್ವಶನ್ಸ್ ಅರ್ಥ ಮಾಡ್ಕೊಳ್ಳುವಾಗ. ಅದರಲ್ಲಿ ನಾವೊಂಥರ ಕನ್ನಡಿಗರ ನತದೃಷ್ಟರೇ ಅಂತ ಹೇಳಬೇಕು. ಯಾಕೆಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದವ್ರಿಗೆ ಇಂಗ್ಲೀಷಲ್ಲಿ ಕರೆಕ್ಟಾಗಿ ಕ್ಲಿಯರ್ ಆಗಿರುತ್ತೆ ಕ್ವಶನ್ನು. ಬಟ್ ಕನ್ನಡ ಮೀಡಿಯಮಲ್ಲಿ ಓದಂಥವ್ರಿಗೆ ಇದನ್ನು ಟ್ರಾನ್ಸ್ಲೇಷನ್ ಮಾಡಿರ್ತಾರೆ, ಹಾಗಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಫಸ್ಟ್ಗೆ ಕ್ವಶನ್ ಅರ್ಥ ಮಾಡ್ಕೊಳ್ಳೋದು, ಇದು ಎಕ್ಸಾಕ್ಟಾಗಿ ಏನು ಕೇಳ್ತಾ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಅದರಿಂದಾಗಿ ಕನ್ನಡ ಮೀಡಿಯಮ್ ಅವರು ಸೋಲಬಾರ್ದು, ನೀವು ಸಹ ಗೆಲ್ಲಬೇಕು, ನೀವು ಸಹ ಯಾರಿಗಿಂತ ಕಡಿಮೆ ಇಲ್ಲ ಅಂತ ಪ್ರೂವ್ ಮಾಡಬೇಕು, ಲ್ಯಾಂಗ್ವೇಜ್ ಒಂದೇ ನಿಮ್ಮನ್ನು ತಡಿಬಾರ್ದು ಅನ್ನೋ ಕಾರಣಕ್ಕೆ ನಾವಿಷ್ಟು ಪ್ರಯತ್ನ ಮಾಡಿ ಇದನ್ನು ಕನ್ನಡ ಮಾಧ್ಯಮದಲ್ಲಿ ತಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರಿ. ಇದನ್ನು ಸದ್ಬಳಕೆ ನೀವು ಮಾಡಿಕೊಂಡು, ಸರ್ ಇದರಿಂದ ನಮ್ಗೆ ಯೂಸ್ ಆಯಿತು ಸರ್, ಇದರಿಂದ ನಾವು ಸಕ್ಸಸ್ ಆದ್ವಿ ಸರ್ ಅನ್ನೋಂಥದ್ದು ಬಂದರೆ ನಮ್ಮ ಕ್ಲಾಸ್ ಮಾಡೋದಕ್ಕೆ ಅದು ತೃಪ್ತಿಯನ್ನು ಕೊಡುತ್ತೆ. ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಶಾ ನವಾಜ್ ಖಾನ್ ಅನ್ನೋಂಥವ್ರು ಒಬ್ಬ ವ್ಯಕ್ತಿ, ಪ್ರೇಮ್ ಕುಮಾರ್ ಸೆಹಗಲ್ ಅನ್ನೋಂಥವ್ರು ಒಬ್ಬ ವ್ಯಕ್ತಿ, ಗುರುಬಕ್ಷ ಸಿಂಗ್ ಧಿಲ್ಲನ್ ಅಂತವ್ರು ಒಬ್ಬ ವ್ಯಕ್ತಿ. ಈ ಮೂರು ಜನ ಈ ಕೆಳಗಡೆ ಇರುವಂಥ ಆಪ್ಷನ್ಸಲ್ಲಿ ಯಾವುದಕ್ಕೆ ರಿಲೇಟ್ ಆಗ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಸ್ವದೇಶಿ ಮತ್ತು ಬಹಿಷ್ಕಾರ ಚಳುವಳಿಯಲ್ಲಿ ಭಾಗವಹಿಸಿದಂಥ ಲೀಡರ್ಸ್ ಇವರು. 46ರಲ್ಲಿ ಮಧ್ಯಂತರ ಸರ್ಕಾರ ರಚನೆ ಆಯ್ತಲ್ಲ ಅದರದ್ದು ಮೆಂಬರ್ಸ್ ಇವರು. ಸಂವಿಧಾನ ರಚನಾ ಸಮಿತಿ ಆಯ್ತಲ್ಲ ಅದರಲ್ಲಿ ಮೆಂಬರ್ಸ್ ಇವರು. ಭಾರತೀಯ ರಾಷ್ಟ್ರೀಯ ಸೇನೆ ಅಧಿಕಾರಿಗಳಿದ್ರಲ್ಲ ಇವರು ಅಂತ ಪ್ರಶ್ನೆ ಕೇಳ್ತಿದ್ದಾನೆ. ಇದರಲ್ಲಿ ಒಬ್ಬರ ಹೆಸರು ನಿಮಗೆ ಚೆನ್ನಾಗಿ ಗೊತ್ತಿಲ್ಲ ಅಂದರೆ ಪ್ರೇಮ್ ಸೆಹಗಲ್ ಅಥವಾ ಲಕ್ಷ್ಮೀ ಸೆಹಗಲ್ ಅಂತ ಹೆಸರು ಕೇಳಿದಿರಿ. ಸುಭಾಷ್ ಚಂದ್ರ ಬೋಸ್ ಇದರಲ್ಲಿ ಅವರು ಸೈನ್ಯ ಇದರಲ್ಲಿ ಏನು ಮೇಜರ್ ಆಗಿದ್ದಂಥವ್ರು. ಹಂಗಿದ್ದಾಗಲೂ ಇಲ್ಲಿ ಆನ್ಸರ್ ಮಾಡ್ಬೋದು. ಗುರುಬಕ್ಷ ಸಿಂಗ್ ಧಿಲ್ಲನ್ ಅಂತವರು ಬರ್ತಾರೆ. ಅದಕ್ಕೆ INA ನೋಡಿ, INA ಯಾರು ಸ್ಥಾಪಕರು, ಎಲ್ಲಿ ಸ್ಥಾಪನೆ ಆಯಿತು, INAದಲ್ಲಿದ್ದಂಥ ಸೈನಿಕರು ಯಾರು, ಇವೆಲ್ಲ ಬಿಟ್ಟಾಯಿತು ಪ್ರಶ್ನೆಗಳು. ನೋಡಿ, ಲೀಡರ್ಸನ್ನು ಕೇಳಿಬಿಟ್ಟು ಅದಕ್ಕೆ ಹೇಳೋಂಥದ್ದು ತುಂಬ ಕೇರ್ಫುಲ್ ಆಗಿರಬೇಕು. ಇದಕ್ಕಿಂತ ಹಿಂದೆ ಯಾವುದೋ ಒಂದು ಎಕ್ಸಾಮಲ್ಲಿ ಕೇಳಿರ್ತಾರೆ INA ಸೈನ್ಯವನ್ನು ಎಲ್ಲಿ ಸ್ಥಾಪನೆ ಮಾಡಿದ್ರು, ಯಾರು ಸ್ಥಾಪನೆ ಮಾಡಿದ್ರು ಅಂತ. ಈಗ ಅದ್ರ ಸುತ್ತಲೂ ಇರುವಂಥದ್ದು ಏನು ಕೇಳಬೇಕು ಅಂತ ಈ ಲೀಡರ್ಸನ್ನು ಕೇಳಿದ್ದಾರೆ. ಇವರು INA ರಾಷ್ಟ್ರೀಯ ಸೈನ್ಯದಲ್ಲಿದ್ದಂಥ ಅಧಿಕಾರಿಗಳು, ಮೇಜರ್ಸ್. ಇನ್ನು ಮುಂದೆ ಏನು ಕೇಳೋಂಥ ಸಾಧ್ಯತೆ ಇದೆ? INA ಸೈನ್ಯದಲ್ಲಿದ್ದಂಥ ಈ 3 ಜನರನ್ನು ಮರಣದಂಡನೆ ವಿಧಿಸಿ ಅಂತಂದ್ಬಿಟ್ಟು ರೆಡ್ ಫೋರ್ಟ್ ಟ್ರಯಲ್ಸ್ ಅಂತ ಬರುತ್ತೆ. ಕೆಂಪು ಕೋಟೆ ಏನು ಇದ್ರದ್ದು ಕಾನೂನು ಪ್ರಕರಣಗಳು ಅಂತ. ಅಂದರೆ ಕೆಂಪು ಕೋಟೆಯಲ್ಲಿ ವಿಚಾರಣೆ ನಡೆಯುತ್ತೆ. ಯಾರ ವಿಚಾರಣೆ? INA ಸೈನ್ಯದಲ್ಲಿ ಭಾಗವಹಿಸಿದಂಥವ್ರು ವಿಚಾರಣೆ ನಡೆಯುತ್ತೆ. ಯಾಕೆ ವಿಚಾರಣೆ ನಡೆಯುತ್ತೆ? INA ಸೈನಿಕರೆಲ್ಲರನ್ನ ನೇಮಕ ಮಾಡಿಕೊಂಡಿದ್ದು ಬ್ರಿಟಿಷರು, ಸಂಬಳ ಕೊಡ್ತಾ ಇದ್ದಿದ್ದು ಬ್ರಿಟಿಷರು, ಇವರು ಯುದ್ಧದಲ್ಲಿ ಭಾಗವಹಿಸಿದ್ದು ಬ್ರಿಟಿಷರ ಪರವಾಗಿ. ಆನಂತರ ಏನಾದರೂ ಜರ್ಮನಿ, ಜಪಾನ್ ಇವರನ್ನು ಸೆರೆ ಹಿಡೀತು. ಸೆರೆ ಹಿಡಿದು ಜೈಲಲ್ಲಿ ಹಾಕಿದ್ರು. ಆ ಜೈಲಲ್ಲಿ ಹಾಕಿರೋಂಥವ್ರನ್ನೆಲ್ಲ ನೀವು ಸುಭಾಷ್ ಚಂದ್ರ ಬೋಸ್ ಏನು ಮಾಡಿದ್ರು, ಆ ಜೈಲಿಗೆ ಭೇಟಿ ಕೊಟ್ಟು ಇವ್ರ ಜೊತೆ ಮಾತಾಡಿ. ಅನಂತರ ಇದಕ್ಕಿಂತ ಮುಂಚೆ ನಿಮಗೆ ಕ್ಯಾಪ್ಟನ್ ಮೋಹನ್ ಸಿಂಗ್ ಅಂತ ಬರ್ತಾರೆ. ಆ್ಯಕ್ಚುಲಿ ನಿಜವಾದ INA ಸೈನ್ಯದ ಸ್ಥಾಪಕರು ಕ್ಯಾಪ್ಟನ್ ಮೋಹನ್ ಸಿಂಗ್. ಅದಕ್ಕೆ ಲೀಡರ್ಶಿಪ್ ವಹಿಸ್ಕೊಂಡಂಥವ್ರು ಸುಭಾಷ್ ಚಂದ್ರ ಬೋಸ್. ಈ ಕ್ಯಾಪ್ಟನ್ ಮೋಹನ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಏನು ಮಾಡಿದರು?
ಜರ್ಮನಿ ಜೊತೆ ಹೋಗಿ, ಜಪಾನ್ ಜೊತೆ ಹೋಗಿ ಮಾತಾಡಿದ್ರು. ಈ ನಿಮ್ಮ ಜೈಲಲ್ಲಿ ನಮ್ಮಲ್ಲಿ ಸಾವಿರಾರು ಜನ ಸೈನಿಕರಿದ್ದಾರೆ ಭಾರತೀಯರು, ಜರ್ಮನಿಗೂ ಇಟಲಿಗೂ ಜಪಾನ್ಗೂ ನಮ್ಮ ಸೈನಿಕರಿಗೂ ಶತ್ರುತ್ವ ಇಲ್ಲ, ಅವರು ವೇತನಕ್ಕೋಸ್ಕರ ಬ್ರಿಟಿಷರ ಪರವಾಗಿ ನಿಮ್ಮ ಮೇಲೆ ಯುದ್ಧ ಮಾಡೋಕ್ಕೆ ಬಂದಿದ್ದರು, ಈಗ ಅವರು ಸೆರೆಯಾಳುಗಳಾಗಿ ಸಿಕ್ಕಿದ್ದಾರೆ, ನಿಮ್ಮಲ್ಲಿ ಇಟ್ಕೊಂಡು ಅವ್ರಿಗೆ ಸುಮ್ಮನೆ ಊಟ ಕೊಟ್ಟು ಅವ್ರನ್ನ ಜೈಲಲ್ಲಿ ಕೊಳಿಸೋದ್ರ ಬದಲಿಗೆ ಅವರನ್ನೆಲ್ಲರನ್ನೂ ಬಿಡುಗಡೆ ಮಾಡಿ ನಮಗೆ ಕೊಡಿ. ನಾವೇನು ಮಾಡ್ತೀವಿ, ಅದೇ ಸೈನಿಕರನ್ನು ಬಳಸಿ ನಿಮ್ಮ ಶತ್ರುಗಳಾದಂಥ, ನಮಗೂ ಶತ್ರುಗಳಾಗಿರುವಂಥ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿಸ್ತೀವಿ, ನಮಗೇನು ವೇತನ ಕೊಡಬೇಡಿ, ನೀವು ಜಸ್ಟ್ ಫುಡ್ಡು ವೆಪನ್ಸು ಸಪ್ಲೈ ಮಾಡಿ ಸಾಕು ಅಂತ ಕನ್ವಿನ್ಸ್ ಮಾಡಿ ಈ ಸೈನ್ಯವನ್ನು ರಚನೆ ಮಾಡಿದರು. ಈಗೇನಾಯಿತು, ಸುಭಾಷ್ ಚಂದ್ರ ಬೋಸ್ ತೀರಿಕೊಂಡ್ರು, ಈ ಸೈನ್ಯಕ್ಕೆ ನಾಯಕ ಆಗಲಿ ಯಾರೂ ಸಿಗಲಿಲ್ಲ, ಫುಡ್ಡು ಸಪೋರ್ಟ್ ಮಾಡೋಂಥದ್ದು ನಿಂತೋಯ್ತು, ವೆಪನ್ ಸಪೋರ್ಟ್ ಮಾಡೋದು ನಿಂತೋಯ್ತು. ಹಂಗಾಗಿ ಬ್ರಿಟಿಷರು ನೇಮಕ ಮಾಡಿದ್ದಂಥ ಸೈನಿಕರನ್ನು ಬ್ರಿಟಿಷರೇ ಕೊನೆಗೆ ಸೆರೆಯಾಳುಗಳಾಗಿಟ್ಟು ಜೈಲಲ್ಲಿಟ್ಟರು ಭಾರತದಲ್ಲಿ. ಅದಕ್ಕೆ ಈಗ ಬ್ರಿಟಿಷರು ಕೇಳ್ತಾ ಇರೋದೇನು, ನೇಮಕ ಮಾಡ್ಕೊಂಡಿದ್ದು ನಾವು, ಕೆಲಸ ಮಾಡ್ತಾ ಇರೋದು ನೀವು ಜಪಾನ್ಗೋಸ್ಕರ, ಕೆಲಸ ಮಾಡ್ತಾ ಇರೋದು ನೀವು ಜರ್ಮನಿಗೋಸ್ಕರ, ಹಂಗಾಗಿ ನೀವು ರಾಜದ್ರೋಹವನ್ನು ಮಾಡಿದಿರಿ, ನಿಮ್ಗೆ ಯಾಕೆ ಶಿಕ್ಷೆ ವಿಧಿಸಬಾರ್ದು ಅಂತ ಅಂದ್ಬಿಟ್ಟು ಕೆಂಪು ಕೋಟೆಯಲ್ಲಿ ವಿಚಾರಣೆ ನಡೀತಾ ಇದೆ INA ಸೈನಿಕರದು. ಇನ್ನು ಬ್ರಿಟಿಷ್ ಸೈನಿಕರು ಏನು ಮಾಡ್ತಾರೆ, ಬ್ರಿಟಿಷ್ ಅಧಿಕಾರಿಗಳು ಏನು ಮಾಡ್ತಾರೆ, ಇವರೆಲ್ಲರಿಗೂ ಸಹ ಮರಣದಂಡನೆ ಶಿಕ್ಷೆಯನ್ನು ವಿಧಿಸ್ತಾರೆ, ರಾಜದ್ರೋಹ ಮಾಡಿದಿರಿ ಹಂಗಾಗಿ ಅಂತ. ಆ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು, ಬುಲಾಬಾಯಿ ದೇಸಾಯಿ, ತೇಜ್ ಬಹದ್ದೂರ್ ಸಪ್ರು ಇವರಿಷ್ಟೂ ಜನ ಸೇರಿಕೊಂಡು ಅವರು ಯುದ್ಧ ಮಾಡಿದ್ರೆ ಅಂದರೆ ಅವ್ರಿಗೆ ಅನಿವಾರ್ಯ ಆಗಿತ್ತು, ಇಲ್ಲ ಅಂತಂದರೆ ಜೈಲಲ್ಲಿ ಕೊಳಿಬೇಕಾಗಿತ್ತು. ನೀವೇನು ಇಂಗ್ಲೀಷ್ನವರು ನಿಮ್ಮ ಸೈನಿಕರನ್ನ ಬಿಡಿಸ್ಕೊತೀರಿ, ನಮ್ಮ ಸೈನಿಕರು ಜರ್ಮನಿ ಸೈನ್ಯದಲ್ಲಿ ಕೊಳಿತಾ ಇದ್ರು, ಜೈಲಲ್ಲಿ ಜಪಾನ್ ಜೈಲಲ್ಲಿ ಕೊಳಿತಾ ಇದ್ರು, ಅವ್ರನ್ನೇನು ಬಿಡಿಸ್ಕೊಬರಕ್ಕೆ ನೀವು ಹೋಗಿದ್ರಾ? ನೀವು ಹೋಗಿದ್ದಿದ್ರೆ ನಿಮ್ಮ ಪರವಾಗಿ ಹೋರಾಟ ಮಾಡೋರು, ನೀವು ಹೋಗಲಿಲ್ಲ, ನೀವು ವೇತನ ಕೊಡ್ತಿದ್ರು ಅಂತ ನಿಮ್ಮ ಪರವಾಗಿ ಯುದ್ಧ ಮಾಡಿದ್ರು. ಈಗ ವೇತನ ವೆಪನ್ಸು ಫುಡ್ಡು ಕೊಡ್ತೀವಿ ಅಂತಂದ್ರೆ ಅವರು ಅದಕ್ಕೆ ಅವ್ರ ಪರವಾಗಿ ಯುದ್ಧ ಮಾಡಿದರು, ಹಾಗಾಗಿ ನೀವು ಅವ್ರಿಗೆ ಪನಿಷ್ ಮಾಡೋಕ್ಕೆ ಬರೋದಿಲ್ಲ ಅಂತಂದ್ಬಿಟ್ಟು ವಾದ ಮಾಡಿ ಕೊನೆಗೆ ಮರಣದಂಡನೆ ಶಿಕ್ಷೆಯನ್ನು ರದ್ದು ಮಾಡ್ತಾರೆ. ಕೆಲವ್ರಿಗೆ ಶಿಕ್ಷೆ ಪನಿಷ್ಮೆಂಟು ಏನು 14 ವರ್ಷ ಇದ್ದದ್ದು 10 ವರ್ಷ, 10 ವರ್ಷ ಇರೋದು 3 ವರ್ಷ, ಇನ್ನು ಕೆಲವ್ರಿಗೆ ಶಿಕ್ಷೆನ ಇಲ್ಲದೆ ಬಿಡುಗಡೆ ಮಾಡೋದು, ಈ ಥರ ಮಾಡಿ ರದ್ದು ಮಾಡಿಸ್ತಾರೆ. ಅದು ರೆಡ್ ಪೋರ್ಟ್ ಟ್ರಯಲ್ಸ್ ಅಂತ ಕರೀತಾರೆ. INA ಸೈನಿಕರ ವಿಚಾರಣೆ ನಡೆಯುವಂಥದ್ದು 1946ಅಲ್ಲಿ. ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಇತಿಹಾಸವನ್ನು ಉಲ್ಲೇಖಿಸಿ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಈ ಸ್ಟೇಟ್ಮೆಂಟ್ಗಳಲ್ಲಿ ಯಾವ್ದು ಸರಿ ಅಂತ ಕೇಳ್ತಿದ್ದಾನೆ. ಯಾವುದು ಸರಿ ಅಂತ ನೋಡೋದಾದರೆ, ಆರ್ಕಾಟಿನ ನಿಜಾಮತ್ ಹೈದರಾಬಾದ್ ಸಂಸ್ಥಾನದಿಂದ ಹೊರಹೊಮ್ಮಿತು. ಮೈಸೂರು ಸಾಮ್ರಾಜ್ಯವು ವಿಜಯನಗರ ಸಾಮ್ರಾಜ್ಯದಿಂದ ಹೊರಹೊಮ್ಮಿತು. ರೋಹಿಲ್ಖಂಡ ಸಾಮ್ರಾಜ್ಯವು ಅಹಮದ್ ಶಾ ದುರಾನಿ ಆಕ್ರಮಿಸಿಕೊಂಡ ಪ್ರದೇಶಗಳಿಂದ ರೂಪುಗೊಂಡಿತು. ಅರ್ಥ ಆಯ್ತಾ? ಅರ್ಥ ಆಗಿದ್ರೆ ನೀವು ಸೂಪರ್, ಕರೆಕ್ಟ್ ಟ್ರ್ಯಾಕಲ್ಲಿದ್ದೀರಿ ಅಂತ. ಅರ್ಥ ಆಗಿಲ್ಲ ಅಂತಂದರೆ ಅರ್ಥ ಮಾಡ್ಕೊಳ್ಳೋದನ್ನ ತಿಳ್ಕೊಳ್ಳಿ. ಇಲ್ಲಿ ಏನು ಹೇಳ್ತಿದ್ದೇನೆ ಗೊತ್ತಾ, ಹೈದರಾಬಾದ್ ಸಂಸ್ಥಾನ ರಚನೆ ಆಯ್ತಲ್ಲ, ಸ್ವತಂತ್ರ ಘೋಷಿಸ್ಕೊಳ್ತಲ್ವಾ, ಆ ಘೋಷಿಸ್ಕೊಳ್ಳೋಕ್ಕಿಂತ ಮುಂಚೆ ಆರ್ಕಾಟ್ ನವಾಬನ ಜೊತೆ ಇತ್ತು. ಆರ್ಕಾಟ್ನ ಆಳ್ವಿಕೆ ಮಾಡ್ತಿತ್ತು, ಆರ್ಕಾಟ್ ಇದಕ್ಕೆ ಒಳಪಟ್ಟಿತ್ತು. ಯಾವಾಗ ಆರ್ಕಾಟ್ನ ನವಾಬ ಸೋತೋಗ್ತಾನೆ, ಆತನ ಸಾಮರ್ಥ್ಯ ಕಳ್ಕೊತಾನೆ, ಆವಾಗ ಹೈದರಾಬಾದ್ ಸಂಸ್ಥಾನ ಸ್ವತಂತ್ರ ಆಯಿತು ಅಂತ ಹೇಳ್ತಾನೆ. ಇಲ್ಲೇನು ಹೇಳ್ತಾ ಇದ್ದಾನೆ, ವಿಜಯನಗರ ಸಾಮ್ರಾಜ್ಯದ ಒಂದು ಪ್ರಾಂತ್ಯವಾಗಿ ಮೈಸೂರಿತ್ತು, ವಿಜಯನಗರ ಸಾಮ್ರಾಜ್ಯ ನಾಶ ಆದ ನಂತರ ಅದು ಮೈಸೂರು ಸಾಮ್ರಾಜ್ಯ ಸ್ವತಂತ್ರವಾಯಿತು ಅಂತ. ಅದೇ ರೀತಿ ರೋಹಿಲ್ಖಂಡ ಸಾಮ್ರಾಜ್ಯದಲ್ಲಿ ಏನು ಇತ್ತು, ಇದು ರೋಹಿಲ್ಖಂಡ ಸಾಮ್ರಾಜ್ಯವು ಅಹಮದ್ ಶಾ ದುರಾನಿ ಸಾಮ್ರಾಜ್ಯದಲ್ಲಿತ್ತು, ಅನಂತರ ಅದು ಸ್ವತಂತ್ರಗೊಂಡಿತು ಅಂತ ಹೇಳ್ತಿದ್ದಾನೆ. ಈ 3 ಸ್ಟೇಟ್ಮೆಂಟ್ಸು. ಈಗ ಇದರಲ್ಲಿ ಸರಿ ಯಾವುದು? 1 ಮತ್ತು 2 ಮಾತ್ರ ಸರಿ. ಆರ್ಕಾಟ್ನ ಭಾಗವಾಗಿ ನಿಮಗೆ ಅದಕ್ಕೆ ಆರ್ಕಾಟ್ನ ಭಾಗವಾಗಿತ್ತ ಅಂತ ಕೆಲವ್ರಿಗೆ ಡೌಟ್ ಬರುತ್ತಿಲ್ಲಿ. ಭಾಗವಾಗಿತ್ತು ಅಂದರೆ ನೀವೇನು ಮಾಡಬೇಕು, ಕರ್ನಾಟಕ ಯುದ್ಧಗಳನ್ನು ತಿಳ್ಕೊಬೇಕು. ಕರ್ನಾಟಕ ಯುದ್ಧಗಳಲ್ಲಿ ಆರ್ಕಾಟ್ನ ನವಾಬ ಅಂತ ಬರ್ತಾನೆ. ಆವಾಗ ಕರ್ನಾಟಕ ಯುದ್ಧಗಳಲ್ಲಿ ಇದು ಅವ್ರಿಗೆ ಸೇರಿರುತ್ತೆ ಹಿಂದೆ, ಅನಂತರ ಕಾಲದಲ್ಲಿ ಅದು ಸ್ವತಂತ್ರ ಆಗೋದು. ಅದರಿಂದಾಗಿ ಇದರ ವಿವರವಾಗಿ ತಿಳ್ಕೊಳ್ತಾ ಹೋಗೋಣ. ಆಂಧ್ರ ಪ್ರದೇಶ, ತಮಿಳುನಾಡು, ಕರ್ನಾಟಕದ ಒಂದು ಎಡ್ಜ್ಗಳು ಸ್ವಲ್ಪ ಸೇರಿಕೊಂಡ್ರೆ ಅಷ್ಟೂ ಭಾಗವನ್ನು ಕರ್ನಾಟಕ ಪ್ರದೇಶದ ರಾಜಧಾನಿ ಆರ್ಕಾಟು. ಮೊಘಲರ ದಖನ್ ಸುಬಾಗಳಲ್ಲಿ ಈ ಆರ್ಕಾಟ್ ಅನ್ನೋಂಥದ್ದು ಫಸ್ಟ್ ಏನಾಗಿತ್ತು ಅಂದರೆ, ಮೊಘಲರು ಪ್ರಾಂತ್ಯಗಳನ್ನು ಸುಬಾಗಳು ಅಂತ ಕರೀತಾಯಿದ್ರು. ಆ ಥರ ಸುಬಾಗಳಲ್ಲಿ ಈ ಕರ್ನಾಟಕ ಅನ್ನೋಂಥದ್ದು ಒಂದು ಸುಬಾ, ಔರಂಗಜೇಬನ ಕಾಲಕ್ಕೆ. ಆ ಸುಬಾದಲ್ಲಿದ್ದಂಥ ವೈಸ್ರಾಯ್ ಔರಂಗಜೇಬ್ ತೀರಿಕೊಂಡ ನಂತರ ಆರ್ಕಾಟನ್ನು ತಾನೇ ಸ್ವತಂತ್ರ ರಾಜ ಅಂತ ಘೋಷಣೆ ಮಾಡ್ಕೊಬಿಡ್ತಾನೆ. ಹಾಗಾಗಿ ಆರ್ಕಾಟ್ ರಾಜ್ಯ ರಚನೆ ಆಯಿತು. ಆರ್ಕಾಟ್ ರಾಜ್ಯ ರಚನೆ ಇದು ಏನು ಕರ್ನಾಟಕ ರಾಜ್ಯ ರಚನೆ ಆಯಿತು. ಕರ್ನಾಟಕ ರಾಜ್ಯ ರಚನೆ ಆಗೋಕ್ಕಿಂತ ಮುಂಚೆ ಮೊಘಲರ ಪ್ರಾಂತ್ಯ ಆಗಿತ್ತು. ಔರಂಗಜೇಬ್ ತೀರ್ಕೊಂಡ ಅನಂತರ ಮೊಘಲರ ಪ್ರಾಂತ್ಯವಾಗಿದ್ದಂಥ ಕರ್ನಾಟಕ ಸ್ವತಂತ್ರ ರಾಜ್ಯವಾಯಿತು. ಆ ಮೊಘಲರ ಏನು ಪ್ರಾಂತ್ಯದಲ್ಲಿ ಹೈದರಾಬಾದು ಸೇರಿಕೊಂಡಿತ್ತು. ಯಾವಾಗ ಕರ್ನಾಟಕ ಸ್ವತಂತ್ರ ಆಯಿತು,
ಕರ್ನಾಟಕ ರಾಜ ವೀಕ್ ಆದಾಗ ಹೈದರಾಬಾದ್ ಸ್ವತಂತ್ರ ಆಯಿತು. ಇದು ಸರಣಿ, ಚೈನ್ ಲಿಂಕ್ ಇದು. ಆ ಥರ ಸ್ವತಂತ್ರ ಆದಂಥ ಸಂದರ್ಭದಲ್ಲಿ ಇದ್ದಂಥ ರಾಜ ನಿಜಾಮ್ ಉಲ್ ಮುಲ್ಕ್ ಅಸಫ್ ಅನ್ನೋಂಥವನು ಹೈದರಾಬಾದ್ ಸಂಸ್ಥಾನ ಸ್ವತಂತ್ರ ಆಗೋದಕ್ಕೆ ಕಾರಣ. ಎಷ್ಟರಲ್ಲಿ ಸ್ವತಂತ್ರ ಆಯಿತು ಅಂತ ಮುಂದೆ ಕೇಳ್ಬೋದು, 1724ರಲ್ಲಿ. ಹೈದರಾಬಾದ್ ಸಂಸ್ಥಾನವನ್ನು ಸ್ಥಾಪನೆ ಮಾಡಿದಂಥವ್ನು ಯಾರು ಅಂತ ಕೇಳ್ಬೋದು, ನಿಜಾಮ್ ಅಲ್ ಉಲ್ ಮುಲ್ಕ್ ಅಸಫ್ ಅನ್ನೋಂಥವ್ನು. ಇದು ಹೈದರಾಬಾದ್ದಾಯಿತು. ಈಗ ಅದು ಕ್ಲಿಯರ್ ಆಯಿತು, ಅದು ಕರೆಕ್ಟ್ ಇದೆ ಅಂತ. ಅನಂತರ ಅದು ಸ್ವತಂತ್ರ ಆಯಿತು. ಯಾವುದರಿಂದ? ಕರ್ನಾಟಕದಿಂದ ಡಿವೈಡ್ ಆಗಿ ಹೈದರಾಬಾದ್ ಸ್ವತಂತ್ರ ಆಯಿತು, ಅದು ಕರೆಕ್ಟು. ಯದುರಾಯ, ಮೈಸೂರು ಸಂಸ್ಥಾನ ಏನು ಮೈಸೂರು ಸಾಮ್ರಾಜ್ಯದ ಸ್ಥಾಪಕರು ಯದುರಾಯರು. 33 ಗ್ರಾಮಗಳನ್ನು ಸೇರಿಕೊಂಡು ಒಗ್ಗೂಡಿಸ್ಕೊಂಡ್ರೆ ಅದಕ್ಕೊಬ್ಬ ನಾಯಕ, ಆತನಿಗೆ ಒಡೆಯರ್ ಅಂತ ಕರೆಯೋರು. ಅದರ ಒಡೆತನ ಹೊಂದಿರೋಂಥವನು ಅಂತ. ಈ ಮೈಸೂರು ಒಡೆಯರ್ ಅಂತ ಹೆಂಗೆ ಬಂತು ಈ ಗ್ರಾಮ ಅನ್ನೋಂಥದ್ದು, 33 ಗ್ರಾಮಗಳದ್ದು. ಇದು ಯಾರ ಪ್ರಾಂತ ಆಗಿತ್ತು? ಈ ಮೈಸೂರು ಪ್ರಾಂತ ಯಾರ್ದಾಗಿತ್ತು? ವಿಜಯನಗರದವ್ರದ್ದು ಪ್ರಾಂತ ಆಗಿತ್ತು. ವಿಜಯನಗರವರ ಅಂಡರಲ್ಲಿ ಇದು ವರ್ಕ್ ಮಾಡ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಹೋಗ್ತಾ ಹೋಗ್ತಾ ಈ ಪ್ರಾಂತ್ಯಾಧಿಕಾರಿ ಏನಾಯಿತು, ಶ್ರೀರಂಗಪಟ್ಟಣ ಇವ್ರದ್ದು ರಾಜಧಾನಿ ಆಗಿತ್ತು ಫಸ್ಟು. ಚೆನ್ನಾಗಿ ಗೊತ್ತಿರಲಿ ನಿಮಗೆ. ಮೈಸೂರು ರಾಜಧಾನಿ ಆಗಿರಲಿಲ್ಲ ಮೈಸೂರು ಒಡೆಯರಿಗೆ ಫಸ್ಟು, ಅನಂತರ ಅದು ಮೈಸೂರಿಗೆ ಹೋಗಿದ್ದು. ಫಸ್ಟು ಸ್ಥಾಪನೆ ಆಗುವಂಥದ್ದು ಶ್ರೀರಂಗಪಟ್ಟಣ ಕೇಂದ್ರವಾಗಿದ್ದು, ಅದೇ ರಾಜಧಾನಿ. ಅದಕ್ಕೆ ಹದಿನಾಡು ಅಂತ ಕರಿತಾ ಇದ್ರು ಆ ರಾಜಧಾನಿಗೆ. ಚಾಮರಾಜ ಒಡೆಯರನ್ನಂಥವ್ರು ಅದನ್ನು ಆಳ್ವಿಕೆ ಮಾಡ್ತಾಯಿದ್ರು. ಚಾಮರಾಜ ಒಡೆಯರ್ 1399ರಲ್ಲಿ ತೀರ್ಕೊಂಡ್ಬಿಟ್ರು. ಈಗಿನ್ನೂ 1399 ಅಂದರೆ ತಾಳಿಕೋಟೆ ಯುದ್ಧ ನಡೆಯೋದು 1565. ಹಾಗಾಗಿ ಇನ್ನೂ 1399ರಲ್ಲಿ ತೀರ್ಕೊಂಡಾಗ ಏನಾಯಿತು, ಈ ಪ್ರಾಂತವನ್ನು ಯಾವುದು ವಿಜಯನಗರ ಸಾಮ್ರಾಜ್ಯದ ಪ್ರಾಂತವಾಗಿದ್ದಂಥ ಮೈಸೂರು ಅಥವಾ ಏನು ಹದಿನಾಡು ಅನ್ನೋಂಥ ಒಂದು ಪ್ರಾಂತವನ್ನು ಬೇರೆಯವರು ವಶಪಡಿಸ್ಕೊಳ್ಳೋಕ್ಕೆ ನೋಡ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ತೀರಿಕೊಂಡಿದ್ದಂಥ ಯಾರು ಚಾಮರಾಜ ಒಡೆಯರ್ ಇದ್ರಲ್ಲ, ಚಾಮರಾಜ ಒಡೆಯರ ಹೆಣ್ಣು ಮಕ್ಕಳಿದ್ರು. ಆಕೆ ಹೆಸರು ದೇವರಾಜಮ್ಮಣ್ಣಿ ಅಂತ. ಆ ದೇವರಾಜಮ್ಮಣ್ಣಿಯನ್ನು ಎಲ್ಲಿಂದ? ಗುಜರಾತಿಂದ ಬಂದಿರ್ತಾರೆ. ಯದು ವಂಶಕ್ಕೆ ಸೇರಿದವರು. ಅಲ್ಲಿ ಯಾದವರು ಯದು ವಂಶಕ್ಕೆ ಸೇರಿದವರು, ಅಂದರೆ ಕೃಷ್ಣನ ವಂಶಕ್ಕೆ ಸೇರಿದಂಥವ್ರು ಇಬ್ಬರು ಬರ್ತಾರೆ. ದ್ವಾರಕ ಅಂತ ಕರಿತೀವಿ. ಆ ಇಬ್ಬರು ಯಾರು? ಯದುರಾಯ ಮತ್ತು ಕೃಷ್ಣರಾಯ ಅಂತ. ಅವರಿಬ್ಬರು ಬಂದು ಅವರಲ್ಲಿ ಒಬ್ಬರು ದೇವರಾಜಮ್ಮಣ್ಣಿಯನ್ನು ಮದುವೆ ಆಗ್ತಾರೆ. ದೇವರಾಜಮ್ಮಣ್ಣಿಯನ್ನು ಮದುವೆ ಆದಾಗ ಏನಾಯಿತು, ದೇವರಾಜಮ್ಮಣ್ಣಿಯ ಪರವಾಗಿ ಆ ರಾಜ್ಯಕ್ಕೆ ಒಡೆತನ ಯಾರಿಗೆ ಬಂತು? ಯದುರಾಯರು ಮತ್ತು ಕೃಷ್ಣರಾಯರಿಗೆ ಬಂತು. ಯಾಕೆಂದರೆ ಬರೀ ಪುರುಷರು ಯಾರೂ ಇರಲಿಲ್ಲ, ಚಾಮರಾಜ ಒಡೆಯರು ತೀರಿಕೊಂಡ್ರು. ಹಾಗಾಗಿ ಬೇರೆಯವರು ಆಕ್ರಮಣ ಮಾಡೋಕ್ಕೆ ನೋಡ್ತಾ ಇದ್ರು. ಯಾವಾಗ ಈ ದೇವರಾಜಮ್ಮಣ್ಣಿ ಇವರಿಬ್ಬರು ಸಮರ್ಥರನ್ನು ರಾಜ್ಯಕ್ಕೆ ತಂದರು, ಅದರಲ್ಲಿ ಒಬ್ಬರನ್ನ ಇವರು ವಿವಾಹ ಆದರು. ಆವಾಗ ಈಗ ಗಂಡಸು ಆ ಸಂಸ್ಥಾನಕ್ಕೆ ಬಂದರು, ಲೀಡ್ ಮಾಡೋಂಥವ್ರು ಆ ಸಂಸ್ಥಾನಕ್ಕೆ ಬಂದರು. ಹಾಗಾಗಿ ಇದನ್ನು ಯಾರೂ ಆಕ್ರಮಣ ಮಾಡಿಕೊಳ್ಳೋಕ್ಕೆ ಆಗಲಿಲ್ಲ. 1399ರಿಂದ ಆನಂತರ ಕಂಟಿನ್ಯೂಷನ್ ಅವ್ರ ಮಕ್ಕಳು ಆಳ್ವಿಕೆ ಮಾಡ್ತಲೇ ಬಂದರು. ಯಾವಾಗ 1565ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸೋತೋಯ್ತು, ಆವಾಗ ಮೈಸೂರು ರಾಜರು ಸ್ವತಂತ್ರವನ್ನು ಘೋಷಿಸಿಕೊಂಡ್ರು. ಸ್ವತಂತ್ರ ರಾಜ್ಯವಾಗಿ ಆಡಳಿತ ನಡೆಸಿದರು. ಅದು ಸರಿ ಇದೆ. ಇನ್ನು ಮೂರನೇ ಸ್ಟೇಟ್ಮೆಂಟ್ ಇತ್ತಲ್ಲ, ಯಾರು ನಾದಿರ್ ಶಾನ ಒಂದು ಇದಕ್ಕೆ ಇದು ಆಗಿದ್ದು ಅಂತ. ನಾದಿರ್ ಶಾ 1739ರಲ್ಲಿ ಮೊಘಲರ ರಾಜ್ಯದ ಮೇಲೆ ದಾಳಿ ಮಾಡ್ತಾನೆ. ಆ ಸಂದರ್ಭದಲ್ಲಿ ಅಲಿ ಅಹಮದ್ ಖಾನ್ ಅನ್ನಂಥವನು ಹಿಮಾಲಯದ ಒಂದು ತಪ್ಪಲು ಪ್ರದೇಶದಲ್ಲಿ ಗಂಗಾ ನದಿ ಮತ್ತು ಹಿಮಾಲಯದ ಕೆಲವು ಭೂಪ್ರದೇಶಗಳನ್ನು ಸೇರಿಸಿಕೊಂಡು ರೋಹಿಲ್ಖಂಡ ಅನ್ನೋಂಥ ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಾನೆ. ರೋಹಿಲ್ಖಂಡ ರಾಜ್ಯವನ್ನು ಸ್ಥಾಪನೆ ಮಾಡಿದಂಥವನು ಅಲಿ ಅಹಮದ್ ಖಾನ್. ಅಲ್ಲೇನು ಹೇಳಿದ್ದಾರೆ, ರೋಹಿಲ್ಖಂಡ ರಾಜ್ಯವನ್ನು ಸ್ಥಾಪನೆ ಮಾಡಿದಂಥವನು ಅಹಮದ್ ಶಾ ದುರಾನಿ ಅಂತ ಹೇಳಿದ್ದಾರೆ. ರೋಹಿಲ್ಖಂಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥವನು ಅಹಮದ್ ಶಾ ದುರಾನಿ ಅಲ್ಲ, ಸ್ಥಾಪನೆ ಮಾಡಿದಂಥವನು ಅಲಿ ಅಹಮದ್ ಖಾನ್. ಹಾಗಾದರೆ ಇವನ್ಯಾರು? ಅಹಮದ್ ಶಾ ದುರಾನಿ ಏನು ಸ್ಥಾಪನೆ ಮಾಡಿದ್ದಾನೆ? ಈತ ದುರಾನಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾನೆ. ಎಲ್ಲಿ? ಆಫ್ಘಾನಿಸ್ತಾನದಲ್ಲಿ. ಅದಕ್ಕಾಗಿ ಈತನನ್ನು ಆಫ್ಘಾನಿಸ್ತಾನದ ಸಂಸ್ಥಾಪಕ ಅಂತ ಕರೀತಾರೆ. ಏನು ಪ್ರದೇಶ ಇದೆ ಇಲ್ಲಿ? ಖೋರಾಸಾನದ ಕೆಲವು ಪ್ರದೇಶಗಳು, ಕಾಶ್ಮೀರದ ಕೆಲವು ಉತ್ತರದ ಪ್ರದೇಶಗಳು, ದರಿಯಾದಿಂದ ಕೆಲವು ಇದಕ್ಕೆ ಸಂಬಂಧಪಟ್ಟ ಪ್ರದೇಶಗಳನ್ನೆಲ್ಲ ಸೇರಿಸ್ಕೊಂಡು ಆ ದಕ್ಷಿಣದಲ್ಲಿ ಅರಬ್ಬಿ ಸಮುದ್ರದವರೆಗೆ ಪಾಕಿಸ್ತಾನ ಭಾಗದ ಆಫ್ಘಾನಿಸ್ತಾನ ಭಾಗದ ಪ್ರದೇಶಗಳನ್ನೆಲ್ಲ ಸೇರಿಸ್ಕೊಂಡು ದುರಾನಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಅಹಮದ್ ಶಾ ದುರಾನಿ. ಅಲ್ಲಿಗೆ ಈ ಸ್ಟೇಟ್ಮೆಂಟಲ್ಲಿ ಅಹಮದ್ ಶಾ ದುರಾನಿ ಸ್ಥಾಪನೆ ಮಾಡಿದ ಸಾಮ್ರಾಜ್ಯ ಬೇರೆ, ಅದೇ ರೀತಿ ಖೊರಾಸಾನ್ ಸಾಮ್ರಾಜ್ಯವನ್ನು ಯಾವುದನ್ನು ರೋಹಿಲ್ಖಂಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂಥವನು ಬೇರೆ. ಹಾಗಾಗಿ ಮೂರನೇ ಸ್ಟೇಟ್ಮೆಂಟ್ ತಪ್ಪಾಗಿದೆ. 9ನೇ ಪ್ರಶ್ನೆಗೆ ಬಂದಿದ್ದೀವಿ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಅಜಂತಾ ಗುಹೆಗಳು ವಾಗೋರಾ ನದಿಯ ಕಮರಿಯಲ್ಲಿವೆ. ಚಂಬಲ್ ನದಿಯ ಕಮರಿಯಲ್ಲಿ ಸಾಂಚಿ ಸ್ತೂಪವಿದೆ. ಪಾಂಡುಲೆನಾ ಗುಹೆ ದೇವಾಲಯಗಳು ನರ್ಮದಾ ಕಮರಿಯಲ್ಲಿವೆ. ಅಮರಾವತಿ ಸ್ತೂಪವು ಗೋದಾವರಿ ನದಿಯ ಕಮರಿಯಲ್ಲಿದೆ. ಅರ್ಥ ಆಯ್ತಾ ಪ್ರಶ್ನೆ ಏನು ಅಂತ? ಈ ಮೇಯ್ನ್ ಏನು ಅರ್ಥ ಆಗಬೇಕಾಗಿತ್ತು ಗೊತ್ತಾ ನಿಮಗೆ? ಅಜಂತಾ ಗುಹೆಗಳು, ಇಲ್ಲಿ ಇದನ್ನು ಸಾಂಚಿ ಸ್ತೂಪ,
ಇಲ್ಲಿ ನಿಮ್ಗೆ ಗೊತ್ತಾ ಇರೋದು ಪಾಂಡು ಲೆನಾ ಗುಹಾಲಯಗಳು, ಅದೇ ರೀತಿ ಅಮರಾವತಿ ಸ್ತೂಪ, ಇವೆಲ್ಲವೂ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟವು, ಬುದ್ಧನಿಗೆ ಸಂಬಂಧಪಟ್ಟವು. ಅದರಲ್ಲಿ ಪ್ರಮುಖವಾಗಿ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟವು. ಬೌದ್ಧ ವಾಸ್ತುಶಿಲ್ಪದ ಇಲ್ಲಿ ಎರಡು ಬರುತ್ತೆ, ಒಂದು ಗುಹಾಲಯಗಳು, ಮತ್ತೊಂದು ಸ್ತೂಪಗಳು. ಇವೆರಡೂ ಬೌದ್ಧ ವಾಸ್ತುಶಿಲ್ಪಕ್ಕೆ ಸೇರಿದಂಥವು. ಇವುಗಳನ್ನು ಯಾವ ನದಿಯ ದಡದಲ್ಲಿ ಬರ್ತವೆ ಅಂತ ಕೇಳ್ತಾ ಇದ್ದಾನೆ. ಎಷ್ಟು ಅದ್ಭುತವಾದಂಥ ಪ್ರಶ್ನೆ ಇದು. ನಾನು ಅದಕ್ಕೆ ಹೇಳ್ತಿರ್ತೀನಿ, ತುಂಬ ಸಿಂಪಲ್ ಕ್ವಶನ್ಸನ್ನು ನೋಡಿಕೊಂಡು ನಾವು ಹಾಳಾಗ್ಬಿಡ್ತೀವಿ ಅಂತ. ಎಸ್ಪೆಷಲಿ ಕನ್ನಡ ಮೀಡಿಯಮಲ್ಲಿ ಓದಂಥವ್ರು ನಿಜವಾಗ್ಲೂ ಇಂಥದ್ರ ಬಗ್ಗೆ ನೀವು ಅವೇರ್ನೆಸ್ ಇರಬೇಕು. ಅಜಂತ ಇದನ್ನು ಯಾರು ಗುಹೆಗಳನ್ನು ಯಾರು ನಿರ್ಮಾಣ ಮಾಡಿದ್ರು, ಯಾರ ಕಾಲದಲ್ಲಿ ನಿರ್ಮಾಣ ಆಗಿದೆ, ಎಷ್ಟು ಗುಹೆಗಳಿದ್ದಾವೆ, ಯಾವ ರಾಜ್ಯದಲ್ಲಿದ್ದಾವೆ, ಯಾವ ಧರ್ಮಕ್ಕೆ ಸೇರಿದ್ದಾವೆ, ಈ ಪ್ರಶ್ನೆಗಳನ್ನೆಲ್ಲ ಈಗಾಗಲೇ ಸುಮಾರು ಸರಿ ಕೇಳಾಗಿದೆ. ಈಗೇನು ಕೇಳಿದಾನೆ ಹೇಳಿ, ಅಜಂತಾ ಗುಹಾಂತರ ದೇವಾಲಯಗಳು ಯಾವ ನದಿಯ ಪಕ್ಕದಲ್ಲಿದ್ದಾವೆ, ಚಂಬಲ್ ನದಿ ಸಾಂಚಿ ಸ್ತೂಪ ಯಾವ ನದಿಯ ಪಕ್ಕದಲ್ಲಿದೆ, ಅದೇ ರೀತಿ ಪಾಂಡುಲೆನಾ ಗುಹಾಲಯಗಳು ಯಾವ ನದಿಯ ಪಕ್ಕದಲ್ಲಿದೆ, ಅಮರಾವತಿ ಸ್ತೂಪ ಯಾವ ನದಿಯ ಪಕ್ಕದಲ್ಲಿದೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾನೆ. ಅದರಲ್ಲಿ ಯಾವುದು ಸರಿ ಅಂತ ಕೇಳ್ತಿದ್ದಾನೆ. ಎಷ್ಟು ಅದ್ಭುತವಾದಂಥ ಪ್ರಶ್ನೆ. ನಾವು ಹಿಂಗೆ ಥಿಂಕ್ ಮಾಡಿದ್ವಾ, ಹಿಂಗೆ ಓದ್ಕೊಂಡಿದ್ವಾ? ನಮ್ಮದು ಗುಹಾಂತರ ದೇವಾಲಯಗಳು ಅಂತಲೇ ಒಂದು ವಿಡಿಯೋ ಇದೆ, ವಿಜಯಪಥ ಯೂಟ್ಯೂಬ್ ಚಾನಲಲ್ಲಿದೆ. ಅದರಲ್ಲಿ ಇದ್ರ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೇನೆ. ಏನಂತಂದರೆ, ಯಾವುದೇ ದೇವಾಲಯ ತೆಗೆದುಕೊಳ್ಳಿ, ಯಾವುದೇ ದೇವಾಲಯ 99% ನದಿಗಳ ಪಕ್ಕದಲ್ಲೇ ಇರುತ್ತೆ, ಅಥವಾ ಕೆಲವು ದೇವಾಲಯಗಳು ಯಾವುದೋ ಒಂದು ಕೆರೆಯ ಪಕ್ಕದಲ್ಲಿರುತ್ತೆ. ಯಾಕೆಂದರೆ ಅದು ಧಾರ್ಮಿಕ ಕೇಂದ್ರ, ಧಾರ್ಮಿಕ ಸ್ನಾನ ಮಾಡಬೇಕು, ಧಾರ್ಮಿಕವಾಗಿ ನಡೆಯುವಂಥ ಎಲ್ಲ ಕಾರ್ಯಗಳಿಗೂ ಆ ನೀರು ಬೇಕು. ಹಾಗಾಗಿ ಅದು ಇಂಪಾರ್ಟೆಂಟು. ಯಾವುದೇ ರಾಜಧಾನಿಯನ್ನು ತೆಗೆದುಕೊಳ್ಳಿ, ಈಗ ತಲಕಾಡು ತೆಗೆದುಕೊಳ್ಳಿ, ಗುಲ್ಬರ್ಗ ತೆಗೆದುಕೊಳ್ಳಿ, ಹಂಪಿ ತೆಗೆದುಕೊಳ್ಳಿ, ಎಲ್ಲ ರಾಜಧಾನಿಗಳು ನದಿಯ ದಡದಲ್ಲೇ ಇರುತ್ತೆ. ಯಾಕೆಂದರೆ ಆ ರಾಜಧಾನಿ ಅಂದರೆ ದೊಡ್ಡ ನಗರ ಆಗಿರುತ್ತೆ, ಜನಸಂಖ್ಯೆ ಜಾಸ್ತಿ ಇರುತ್ತೆ, ಅಲ್ಲಿಗೆ ನೀರು ಸೌಲಭ್ಯ ಹೆಚ್ಚಿಗೆ ಬೇಕಾಗುತ್ತೆ. ಈಗಿನ ಕಾಲದಲ್ಲಿ ಮೋಟ್ರು ಪಂಪು ಬಳಸಿ ಎಲ್ಲಿನ ನೀರು ಎಲ್ಲಿಗೋ ತರೋಕ್ಕಾಗೋದಿಲ್ಲ. ಅದಕ್ಕೆ ನದಿಗಳ ದಡದಲ್ಲೇ ಹೆಚ್ಚು. ಈಗ ಅಷ್ಟೇ ಯಾಕೆ ಆಗ್ರಾ ಅಂತ ಕರಿತೀವಿ, ಯಾವ ನದಿಯ ದಡದಲ್ಲಿದೆ? ಯಮುನಾ ನದಿಯ ದಡದಲ್ಲಿ. ಅಷ್ಟಾಕೆ ಈಗ ಧಾರ್ಮಿಕ ಕ್ಷೇತ್ರ ಈಗ ತುಂಬ ಫೇಮಸ್ ಆಗಿರೋಂಥದ್ದು ಯಾವುದು? ಅಯೋಧ್ಯೆ ಯಾವ ನದಿಯ ದಡದಲ್ಲಿದೆ? ಸರಿಯು ಅನ್ನೋಂಥ ನದಿಯ ದಡದಲ್ಲಿದೆ. ಇದನ್ನು ನಾವು ತಿಳ್ಕೊಂಡೇ ಇರೋದಿಲ್ಲ. ಹಂಪಿ ಯಾವ ನದಿಯ ದಡದಲ್ಲಿದೆ? ತುಂಗಭದ್ರಾ ನದಿಯ ದಡದಲ್ಲಿದೆ. ಹೀಗೆ ಪ್ರತಿಯದು ಸಹ ನದಿಯ ದಡದಲ್ಲೇ ಬರುತ್ತೆ. ಎಷ್ಟು ಅದ್ಭುತವಾದಂಥ ಗುಹಾಂತರ ದೇವಾಲಯಗಳು ಕಾಡಲ್ಲಿ ನಿರ್ಮಾಣ ಮಾಡಿದ್ರು, ಆ ಗುಹೆಗಳಲ್ಲಿ ಬೌದ್ಧ ಸನ್ಯಾಸಿಗಳು ವಾಸ ಮಾಡಿದ್ರು, ನೀರು ಬೇಕೇ ಬೇಕಲ್ಲ. ಅದಕ್ಕೆ ಸಾಮಾನ್ಯವಾಗಿ ಎಲ್ಲ ಬಂಡೆಗಳನ್ನು ಕೊರೆದು ಗುಹಾಂತರ ದೇವಾಲಯಗಳನ್ನು ಮಾಡಿಲ್ಲ. ಎಲ್ಲಿ ನದಿ ಇದೆಯೋ ನದಿಯ ಪಕ್ಕದಲ್ಲಿ ಎಲ್ಲಿ ದೊಡ್ಡ ಬಂಡೆಗಳಿದ್ದಾವೋ ಅವುಗಳನ್ನು ಮಾತ್ರ ಕೊರೆದು ಗುಹಾಂತರ ದೇವಾಲಯ ಮಾಡಿದ್ದಾರೆ. ಇಲ್ಲಾಂದರೆ ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರು ತಂದು ಈಗಿನ ಥರ ಪ್ಲಾಸ್ಟಿಕ್ ಚೀಲಗಳು, ಪ್ಲಾಸ್ಟಿಕ್ ಬಿಂದಿಗೆಗಳು ಆ ಥರದ್ದು ಇರ್ತಾ ಇರಲಿಲ್ಲ ಅವಾಗ. ನೀರು ತರಲಿಕ್ಕೆ ತುಂಬ ದೂರ ನೀರು ತರೋಕ್ಕಾಗಲ್ಲ, ಜಾಸ್ತಿ ನೀರು ತರೋಕ್ಕಾಗಲ್ಲ. ಬೌದ್ಧ ಸನ್ಯಾಸಿಗಳು 1000 ಗಟ್ಟಲೆ ಲಕ್ಷಗಟ್ಟಲೆ ಇದ್ದರು. ಹಾಗಾಗಿ ಅವ್ರು ಬದುಕೋದೆಲ್ಲ ಸಾಮಾನ್ಯವಾಗಿ ಆ ಗುಹೆಗಳೆಲ್ಲ ಆಗಿತ್ತು. ಅದರಿಂದಾಗಿ ನೀರು ಸೌಲಭ್ಯಕ್ಕಾಗಿ ಇದೆಲ್ಲವನ್ನು ಮಾಡಿಕೊಂಡಿದ್ರು. ಸರಿಯಾದ ಉತ್ತರಗಳು ಅಜಂತಾ ಗುಹೆಗಳು. ಈ 3 ತಪ್ಪಿದ ಇದರಲ್ಲಿ ಒಂದು ಮಾತ್ರ ಸರಿ ಇರೋದು. ಅಜಂತಾ ಗುಹೆಗಳು ವಾಘೋರ ನದಿಯ ದಡದಲ್ಲಿದ್ದಾವೆ. ಇಷ್ಟು ಓದ್ಕೊಂಡು ವಾಘೋರ ನದಿ ಅಜಂತಾ ಪಕ್ಕದಲ್ಲಿ ಸೂಪರ್ ಅಂತ ಅಂದ್ಕೊಂಡು ಹೋಗ್ಬಿಡ್ತೀವಿ, ಮುಂದಕ್ಕೆ ತಿಳ್ಕೊಳ್ಳಲ್ಲ. ನಾವೇನು ತಿಳ್ಕೊಬೇಕು? ಹಾಗಾದರೆ ಸಾಂಚಿ ಸ್ತೂಪ ಯಾವ ನದಿಯ ದಡದಲ್ಲಿದೆ? ಪಾಂಡುಲೆನಾ ಗುಹಾಲಯಗಳು ಯಾವ ನದಿಯ ದಡದಲ್ಲಿದ್ದಾವೆ? ಅಮರಾವತಿ ಸ್ತೂಪ ಯಾವ ನದಿಯ ದಡದಲ್ಲಿದ್ದಾವೆ? ನಾನು ಅಲ್ಲಿಗೆ ಬಿಡೋದಿಲ್ಲ, ಅದನ್ನು ಹುಡ್ಕೊಂಡು ಹೊರಡ್ತೇನೆ. ಯಾವ ನದಿಯ ದಡದಲ್ಲಿದ್ದಾವೆ ನೋಡೋಣ. ಅಜಂತಾ ಗುಹೆಗಳು ವಾಘೋರ ನದಿ ಕರೆಕ್ಟು. ಎಲ್ಲಿ ಬರುತ್ತೆ? ಮಹಾರಾಷ್ಟ್ರದಲ್ಲಿ ಬರುತ್ತೆ, ಕರೆಕ್ಟು. ಎರಡನೇ ಹೇಳಿಕೆ ಏನಾಗಿದೆ? ಸಾಂಚಿ ಸ್ತೂಪ ಯಾವ ನದಿಯ ದಡದಲ್ಲಿದೆ ಅಂತ ಹೇಳಿದಾನೆ? ಚಂಬಲ್ ನದಿಯ ದಡದಲ್ಲಿದೆ ಅಂತ ಹೇಳ್ತಾನೆ. ಅದು ತಪ್ಪು. ಬೆಟ್ವಾ ನದಿಯ ದಡದಲ್ಲಿ ಇದ್ದಾವೆ, ಅದರ ಪಶ್ಚಿಮ ಭಾಗಕ್ಕೆ ಇವು ಹರಡಿಕೊಂಡಿದ್ದಾವೆ. ಇದು ಸಹ ಎಲ್ಲಿ ಬರೋದು? ಸಾಂಚಿ ಸ್ತೂಪ ಅಶೋಕನ ಕಾಲದಲ್ಲಿ ನಿರ್ಮಾಣ ಆಗುತ್ತೆ, ಇದು ಗೊತ್ತಾಯಿತು. ನೆಕ್ಸ್ಟ್ ಏನು ಹೇಳಿದಾನೆ? 3ನೇ ಹೇಳಿಕೆ, ಇದು ಪಾಂಡುಲೆನಾ ಗುಹೆಗಳು ಎಲ್ಲಿದ್ದಾವೆ? ತ್ರಿರಶ್ಮಿ ಗುಹೆಗಳು ಅಂತ ಕರೀತವೆ, 24 ಗುಹೆಗಳಿದ್ದಾವೆ. ಇದು ಸಹ ಮಹಾರಾಷ್ಟ್ರದಲ್ಲಿ ಬರ್ತದೆ. ತ್ರಿವಾಸಿ ಬೆಟ್ಟ ಅಂತ ಕರೀತಾರೆ ಇದನ್ನು. ಇದು ಗೋದಾವರಿ ನದಿಯ ದಡದಲ್ಲಿದೆ, ಇಂಪಾರ್ಟೆಂಟು, ಇದನ್ನು ಬರೆದಿಟ್ಕೋಬೇಕು. ಪಾಂಡುಲೆನಾ ಗುಹೆಗಳು ಗೋದಾವರಿ ನದಿಯ ದಡದಲ್ಲಿದೆ. ಆಪ್ಷನಲ್ಲಿ ಏನು ಕೊಟ್ಟಿದ್ದಾನೆ? ನರ್ಮದಾ ನದಿ ಅಂತ ಕೊಟ್ಟಿದ್ದಾನೆ. ಹಾಗಾಗಿ ಇದು ಸಹ ತಪ್ಪು. ಇಲ್ಲಿ ದಾನಶಾಸ್ತ್ರಗಳು ಕಂಡು ಬರ್ತವೆ ಪಾಂಡುಲೆನಾ ಗುಹೆಗಳಲ್ಲಿ. ಶಾತವಾಹನರ ಕಾಲಕ್ಕೆ ಸೇರಿದ್ದು, ಕ್ಷತ್ರಪರ ಕಾಲಕ್ಕೆ ಸೇರಿದ್ದು. ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ಇದು ರಚನೆ ಆಗುತ್ತೆ. 3ನೇ ಶತಮಾನದವರೆಗೂ ಅನಂತರ ಇವು ಬದಲಾವಣೆಗಳು ಹೊಂದುತ್ತೆ. 5-6ನೇ ಶತಮಾನಗಳ ಕಾಲದಲ್ಲೂ ಇದನ್ನು ಪೂರ್ಣ ಪ್ರಮಾಣದಲ್ಲಿ ನಿರ್ಮಿಸಿ ಕಂಪ್ಲೀಟ್ ಮಾಡಿದ್ದಾರೆ. 4ನೇ ಹೇಳಿಕೆ ತಪ್ಪಿದೆ. ಏನಿದೆ? ಅಮರಾವತಿ ಸ್ತೂಪ ಎಲ್ಲಿದೆ ಅಂತ ಹೇಳ್ತಾನೆ? ಗೋದಾವರಿ ನದಿ ದಡದಲ್ಲಿದೆ ಅಂತ ಹೇಳ್ತಾನೆ. ಒರಿಜಿನಲ್ ಆಗಿ ಅದು ಯಾವ ನದಿಯ ದಡದಲ್ಲಿದೆ? ಕೃಷ್ಣಾ ನದಿಯ ದಡದಲ್ಲಿದೆ. ಅಮರಾವತಿ ಸ್ತೂಪ ದಕ್ಷಿಣ ಭಾರತದಲ್ಲಿರುವಂಥ ಅತಿ ದೊಡ್ಡ ಸ್ತೂಪ. ಉತ್ತರ ಭಾರತದಲ್ಲಿರುವಂಥ ಅತಿ ದೊಡ್ಡ ಸ್ತೂಪ ಸಾಂಚಿ ಸ್ತೂಪ. ಆದರೆ ಸಾಂಚಿ ಸ್ತೂಪಕ್ಕಿಂತ ಎತ್ತರವಾಗಿರುವಂಥ ಸ್ತೂಪ ಅಂದರೆ ಅಮರಾವತಿ. ಪ್ರಶ್ನೆ ನೆಕ್ಸ್ಟ್ ಅದನ್ನೂ ಕೇಳ್ಬೋದು.
ಗಾತ್ರದಲ್ಲೇ ದೊಡ್ಡದಿದೆ ಶಾಂತಿ ಸ್ತೂಪ. ಎತ್ತರದಲ್ಲಿ ಯಾವುದು ಅಂತಂದರೆ ಅಮರಾವತಿ ಸ್ತೂಪ. ಇದು ವೆರಿ ಇಂಪಾರ್ಟೆಂಟು. 2000 ವರ್ಷಗಳಷ್ಟು ಹಿಂದೆ ಇದು. ದಕ್ಷಿಣ ಭಾರತದಲ್ಲೂ ಬೌದ್ಧ ಧರ್ಮ ಇತ್ತು, ಶಾತವಾಹನರು ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ರು ಅನ್ನೋದಕ್ಕೆ ಅಮರಾವತಿ ಸ್ತೂಪ ಇಂಪಾರ್ಟೆಂಟು. ಕೊನೆಯ ಪ್ರಶ್ನೆ 10ನೇದು. ಮೊರೆನಾ ಬಳಿ ಇರುವಂಥ ಚೌಸಟ್ ಯೋಗಿನಿ ದೇವಾಲಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸುಮಾರು ಜನ ಇದನ್ನು ಕೇಳೇ ಇರೋದಿಲ್ಲ. ಎಷ್ಟು ಅದ್ಭುತವಾದಂಥ ಪ್ರಶ್ನೆ ಗೊತ್ತಾ, ಎಷ್ಟು ಇಂಪಾರ್ಟೆಂಟ್ ಕ್ವಶನ್ ಗೊತ್ತಿದೋ. ನಿಜವಾಗ್ಲೂ ಈ ಪ್ರಶ್ನೆ ನಾವು ತಿಳ್ಕೊಂಡೇ ಇಲ್ಲ. ನೀವು ಎಷ್ಟು ಬುಕ್ಸಲ್ಲಿ ಇದು ಸಿಗುತ್ತೆ ಅಂತ. ಚೌಸಟ್ ಅಂದರೆ 64 ಅಂತ. 64 ಯೋಗಿನಿಯರಿಗೆ, 64 ಮಹಿಳೆಯರಿಗೆ ಒಂದು ಟೆಂಪಲನ್ನು ಕಟ್ಟಿದ್ದಾರೆ. ಆ ಟೆಂಪಲ್ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನು ಇಲ್ಲಿ ಕೇಳ್ತಿದ್ದಾನೆ. ಅದಕ್ಕೆ ಈ ಹೇಳಿಕೆಗಳನ್ನು ನೋಡಿ ಅದಕ್ಕೆ ಟ್ಯಾಲಿ ಮಾಡಿ ಅಂತ ಇದ್ದಾನೆ. ಇದು ಕಚ್ಚಪ್ಪಘಟ್ಟ ಅನ್ನುವಂಥ ರಾಜವಂಶರ ಆಳ್ವಿಕೆಯ ಕಾಲದಲ್ಲಿ ವೃತ್ತಾಕಾರದಲ್ಲಿ ನಿರ್ಮಾಣವಾದಂಥ ಟೆಂಪಲ್ಲು ಅಂತ ಒಂದು ಹೇಳಿಕೆ ಇದೆ. ಇದು ಭಾರತದಲ್ಲಿ ನಿರ್ಮಿಸವಾದ ಏಕೈಕ ವೃತ್ತಾಕಾರದ ಟೆಂಪಲ್ಲು ಅಂತ ಇನ್ನೊಂದು ಸ್ಟೇಟ್ಮೆಂಟ್ ಇದೆ. ಈ ಪ್ರದೇಶದಲ್ಲಿ ವೈಷ್ಣವ ಪಂಥವನ್ನು, ವಿಷ್ಣುವನ್ನು ಆರಾಧನೆ ಮಾಡುವಂಥದ್ದನ್ನು ಉದ್ದೇಶವಾಗಿಟ್ಕೊಂಡು ಈ ಟೆಂಪಲ್ ಕಟ್ಟಿದ್ದಾರೆ ಅಂತ ಇನ್ನೊಂದು ಹೇಳಿಕೆ ಇದೆ. ಇದರ ವಿನ್ಯಾಸವು ಭಾರತದ ಸಂಸತ್ತಿಗೆ ಮಾಡಲಾಗಿತ್ತು. ರಾಷ್ಟ್ರಪತಿ ಭವನ್ ಅಂತ ಕರಿತೀವಿ, ಹಳೆಯ ಸಂಸತ್ತು. ಈಗಲ್ಲ, ರಾಷ್ಟ್ರಪತಿ ಭವನ್ ಅಥವಾ ಭಾರತದ ಸಂಸತ್ತು ಅಂತ ಏನು ಕರಿತೀವಿ ಹಳೆಯದು, ಅದಕ್ಕೆ ಮಾಡಲ್ ಈ ಟೆಂಪಲ್ಲು ಅಂತ ಹೇಳಲಾಗತ್ತೆ ಅಂತ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅದರಲ್ಲಿ ಮತ್ತೆ ಕೆಳಗಡೆ 4 ಆಪ್ಷನ್ ಕೊಟ್ಟಿದ್ದಾನೆ. ಎ ಸರಿ, ಎ ಬಿ ಸರಿ, ABCD ಸರಿ, ABC ಸರಿ ಅಂತ ಆಪ್ಷನ್ ಕೊಟ್ಟಿದ್ದಾನೆ. ಈಗ ಅದಕ್ಕೆ ನೋಡೋಣ. ಸರಿಯಾದಂಥ ಉತ್ತರ 1 ಮತ್ತು 4 ಮಾತ್ರ. ಇದು ಕಚ್ಚಪ್ಪಘಟ್ಟ ಅನ್ನೋಂಥ ರಾಜವಂಶದವರೇ ನಿರ್ಮಾಣ ಮಾಡಿದ್ದಾರೆ. ಇದು ವೃತ್ತಾಕಾರದ ದೇವಸ್ಥಾನ, ಕರೆಕ್ಟು. ದೇವಸ್ಥಾನ ಅಂತ ಅದನ್ನು ಗುಹಾಂತರ ದೇವಾಲಯ ಅಂತ ಹೇಳಿಲ್ಲ, ದೇವಾಲಯ ಅಂತ ಹೇಳ್ತಾನೆ, ಅದು ಕರೆಕ್ಟು. ಇದು ಭಾರತದಲ್ಲಿ ನಿರ್ಮಿಸಲಾದ ಏಕೈಕ ವೃತ್ತಾಕಾರ ಟೆಂಪಲ್ ಅಲ್ಲ. ಈ ಥರದ ವೃತ್ತಾಕಾರದ ಟೆಂಪಲ್ಸ್ ಇನ್ನೂ ಭಾರತದಲ್ಲಿದ್ದಾವೆ. ಹಾಗಾಗಿ ಇದು ಏಕೈಕ ಅಂತಿದೆಯಲ್ಲ, ಹಂಗಾಗಿ ಇದು ತಪ್ಪು. ನೆಕ್ಸ್ಟ್ ಏನು, ಇದು ಏಕೈಕ ಅಂತ ಬಂದಾಗ ನಾವು ಯೋಚನೆ ಮಾಡಬೇಕು. ನೆಕ್ಸ್ಟ್ ಏನು, ಈ ಪ್ರದೇಶದಲ್ಲಿ ವೈಷ್ಣವ ಪಂಥವನ್ನು ಉತ್ತೇಜನ ಮಾಡಲಿಕ್ಕೆ ಇಲ್ಲೇನು ಹೇಳ್ತಾ ಇದ್ದಾನೆ, ಚೌಸಟ್ ಅಂದರೆ 64 ಯೋಗಿನಿಯರು ಅಂತ ಹೇಳ್ತಾ ಇದ್ದಾನೆ. ಇಲ್ಲೇನು ಹೇಳ್ತಾ ಇದ್ದಾನೆ, ವಿಷ್ಣುವಿನ ಆರಾಧನೆಗೆ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ನಾವು ಯೋಚನೆ ಮಾಡಬೇಕು, ಅದು ತಪ್ಪಾಗಿದೆ. ಇದರ ವಿನ್ಯಾಸ ಭಾರತೀಯ ಸಂಸತ್ತನ್ನು ಇದು ಮಾಡೋದಕ್ಕೆ ಮಾಡಲಾಗಿತ್ತಾ? ಹೌದು ಅನಿಸುತ್ತೆ. ಹೇಗೆ ಅಂತ ಕಂಪೇರ್ ಮಾಡೋಣ. 1380ರಲ್ಲಿ ಇದು ನಿರ್ಮಾಣ ಆಗಿದೆ ಈ ಟೆಂಪಲ್ಲು. ದೇವಪಾಲ ಅನ್ನೋಂಥ ಕಚ್ಚಪ್ಪಘಟ್ಟ, ಪಾಲವಂಶದಲ್ಲಿ ದೇವಪಾಲ ಬೇರೆ ಬರ್ತಾನೆ, ಕೇರ್ಫುಲ್ ಆಗಿರ್ಬೇಕಲ್ಲಿ. ಕಚ್ಚಪ್ಪಘಟ್ಟ ಅನ್ನೋಂಥ ಒಂದು ರಾಜವಂಶದಲ್ಲಿ ನೋಡಿ, ಇದು ಸಣ್ಣ ರಾಜವಂಶ, ಹೆಸರಿಗೆ ಬರದೇ ಇರೋಂಥ ರಾಜವಂಶ, ನಾವು ಓದ್ದೇನೆ ಇರೋಂಥ ರಾಜವಂಶ. ಅಂಥದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ಕೇಳಿದ್ದಾನೆ. ದೇವಪಾಲ ಅನ್ನೋಂಥವ್ನು ಇದನ್ನು ಕಟ್ಟಿಸಿದ್ದಾನೆ. ಎಲ್ಲಿದೆ ಇದು? ಮಧ್ಯಪ್ರದೇಶದ ಮನೇರಾ ಜಿಲ್ಲೆಯಲ್ಲಿ ಮವತೋಲಿ ಅನ್ನೋಂಥ ಪ್ಲೇಸಲ್ಲಿದೆ. ಮಧ್ಯಪ್ರದೇಶ ರಾಜ್ಯದಲ್ಲಿ ಬರುತ್ತೆ. ಈ ದೇವಸ್ಥಾನ 100 ಅಡಿ ಎತ್ತರ ಇದೆ. ಬೆಟ್ಟದ ಮೇಲೆ ನಿರ್ಮಿಸಲಾಗಿದೆ. 180 ಡಿಗ್ರಿ ಏನು ಸರ್ಕಲ್ ಬರುತ್ತೆ, ಅಥವಾ 170 ತ್ರಿಜ್ಯದ ಆಕಾರದಲ್ಲಿ ಈ ಟೆಂಪಲನ್ನು ಕಟ್ಟಿದ್ದಾರೆ. ವೃತ್ತ ಸೆಂಟ್ರಲಲ್ಲಿ ರೌಂಡ್ ವೃತ್ತಾಕಾರದ ಟೆಂಪಲ್ ಅಂತ ಹೇಳ್ತೀವಲ್ವ, ವೃತ್ತಾಕಾರದ ಟೆಂಪಲ್ ಮಧ್ಯದಲ್ಲಿ ಒಂದು ಗರ್ಭಗುಡಿ ಇದೆ. ಆ ಗರ್ಭಗುಡಿಯಲ್ಲಿ ಶಿವನ ದೇವಾಲಯ ಇದೆ. ಎಂಥ ಅದ್ಭುತವಾಗಿರೋಂಥ ಪ್ರಶ್ನೆ ನೋಡಿದ್ದು. ಅಲ್ಲೇನಂತ ಹೇಳಿದ್ದ, ವಿಷ್ಣು ಅಂತ ಹೇಳಿದ್ದ. ವಿಷ್ಣು ದೇವಾಲಯ ಅಲ್ಲ ಅದು. ಯಾವ ದೇವಾಲಯ? ಶಿವನ ದೇವಾಲಯ. ವೇದಿಕೆ ಬರುತ್ತೆ ಮಧ್ಯದಲ್ಲಿ, ಆ ವೇದಿಕೆ ಮೇಲೆ ಒಂದು ಟೆಂಪಲ್ ಇದೆ, ಅದರೊಳಗಡೆ ಶಿವಲಿಂಗ ಇದೆ. ಓಪನ್ ಹಾಲ್ ಇದೆ, ತೆರೆದ ಪ್ರಾಂಗಣ ಅಂತ ಹೇಳ್ತಾನೆ. ಆ ತೆರೆದ ಪ್ರಾಂಗಣದಲ್ಲಿ ಮಧ್ಯದಲ್ಲಿ ಶಿವಲಿಂಗ ಇದೆ, ಸುತ್ತಲೂ ಒಂದು ಸರ್ಕಲ್ ಇದೆ. ಆ ಸರ್ಕಲಲ್ಲಿ 64 ಯೋಗಿನಿಯರನ್ನು ಕೆತ್ತನೆ ಮಾಡಲಾಗಿದೆ. ಅದು ಹೇಗಿದೆ ಅಂತ ನೋಡೋಣ. ಇದು ಸಂಸತ್ತಿಗೆ ಮಾಡಲ್ಲು ಅಂತ ಹೇಳ್ತಾರೆ. ಇದನ್ನು ಲ್ಯೂಟೆನ್ಸ್, ಸಂಸತ್ತನ್ನು ಪ್ಲ್ಯಾನ್ ಮಾಡಿದಂಥವ್ರು ಯಾರು ಅಂದರೆ ಈ ಬ್ರಿಟಿಷ್ ಇಂಜಿನಿಯರ್ಸು ಲ್ಯೂಟೆನ್ಸ್ ಮತ್ತು ಬೆಕರ್ ಅನ್ನೋಂಥವ್ರು ಈ ಒಂದು ಸಂಸತ್ತು ಭವನವನ್ನು ಪ್ಲ್ಯಾನ್ ಮಾಡಿ ಕಟ್ಟಿರೋವಂಥದ್ದು. 1927 ಜನವರಿ 18ರಂದು ವೈಸ್ರಾಯ್ ಇರ್ವಿನ್ನ ಕಾಲದಲ್ಲಿ ಭಾರತದ ಸಂಸತ್ತನ್ನು ನಿರ್ಮಾಣ ಮಾಡಲಾಗಿದೆ. ಆಗ ಇವರಿಬ್ಬರು ಅದನ್ನು ಕಾಪಿ ಹೊಡೆದಿದ್ದಾರೆ ಅಂತ ಹೇಳಲಾಗುತ್ತೆ. ಯಾವುದನ್ನು ಕಾಪಿ? ನೋಡಿ, ಇಲ್ಲಿ ಇದೆ ಟೆಂಪಲ್, ನೋಡಿ ವೇದಿಕೆ, ಇದು ಮೆಟ್ಲು ಹತ್ಕೊಂಡು ಹೋಗುವಂಥದ್ದು, ಇಲ್ಲಿ ಶಿವಲಿಂಗ ಇದೆ, ಇದು ಸುತ್ತಲೂ ಇರುವಂಥ ರೌಂಡ್ ಶೇಪಲ್ಲಿ ಇರುವಂಥದ್ದು. ನೋಡಿ ಈ ಪಿಲ್ಲರ್ಗಳಿದಾವಲ್ಲ, ಇದು ಒಂದೊಂದು ಪಿಲ್ಲರ್ ಒಳಗಡೆ ಒಂದೊಂದು ಟೆಂಪಲ್ ಬರುತ್ತೆ. ಆ ಟೆಂಪಲಲ್ಲಿ ಒಂದೊಂದು ಯೋಗಿನಿ ಇದ್ದಾರೆ. ಒಟ್ಟು ಅಲ್ಲಿಗೆ ಎಷ್ಟಿದ್ದಾವೆ ಅಂತಂದರೆ 64. ಅದಕ್ಕೆ ಚೌಸಟ್ ಟೆಂಪಲ್ ಅಂತ ಕರೀತಾರೆ, ಮಧ್ಯಪ್ರದೇಶದಲ್ಲಿ ಬರೋಂಥದ್ದು. ನೋಡಿ, ಇದಕ್ಕೆ ಮೊದಲು ಗೋಪುರ ಇತ್ತು. ಹೀಗೆ ಈ 64 ಯೋಗಿನಿಯರ ಟೆಂಪಲ್ ಮೇಲೂ ಗೋಪುರ ಇತ್ತು. ಅನಂತರ ಏನು ಆ ಗೋಪುರದ ಕ್ವಾಲಿಟಿ, ನಿರ್ಮಾಣದ ಕ್ವಾಲಿಟಿ ಚೆನ್ನಾಗಿಲ್ಲದೆ ಇದ್ದ ಕಾರಣಕ್ಕೆ ಗೋಪುರ ಕರಗೋಗಿದೆ, ಈಗ ಫ್ಲಾಟ್ ಆಗಿದೆ.
ನಮ್ಮ ಹಂಪಿಯ ವಿರೂಪಾಕ್ಷ ಕಲ್ಲಿನ ರಥ ಇತ್ತಲ್ಲ ಅದ್ರ ಮೇಲೂ ಈ ಥರದ ಗೋಪುರ ಇತ್ತು. ಆಗಿನ ಕಾಲದಲ್ಲಿ ಅದರ ಬಳಸಿರುವಂಥ ಇದು ಗಾರೆ, ಅದರಲ್ಲಿ ಬಳಸಿರುವಂಥ ಅಂಶಗಳು ಕ್ವಾಲಿಟಿ ಇಲ್ಲದೆ ಇರೋದ್ರಿಂದ ಅದು ಕರಗೋಗಿದೆ, ಮಳೆ ಬಿದ್ದು ಬಿದ್ದು, ಬಿಸಿಲು ಜಾಸ್ತಿ ಮಳೆನೂ ಜಾಸ್ತಿ, ಕರಗೋಗಿದೆ, ಹಂಗಾಗಿ ಫ್ಲಾಟ್ ಇದೆ. ಹಂಪಿಯ ಕಲ್ಲಿನ ರಥದ ಮೇಲೂ ಗೋಪುರ ಇತ್ತು, ಇಲ್ಲೂ ಗೋಪುರ ಇತ್ತು. ನೋಡಿ ಎಷ್ಟು ಅದ್ಭುತವಾಗಿದೆ. ಇದು ಹೆಂಗಿದೆ ಅಂದರೆ ಸರ್ಕಲ್ ನೋಡಿ, ಇದು ತೆರೆದ ಪ್ರಾಂಗಣ ಅಂತ ನೋಡಿ, ಇದಕ್ಕೂ ಮಧ್ಯದಲ್ಲಿ ಓಪನ್ ಇದೆ, ಇದು ತೆರೆದ ಪ್ರಾಂಗಣ, ಇಲ್ಲಿ ಸುತ್ತಾಕ್ಬೋದು ನೀವು ನೋಡಿ. 64 ಯೋಗಿನಿಯರು ಇಲ್ಲಿದಾರಲ್ಲ, ಈ ಪಿಲ್ಲರ್, ಇದು ಒಳಗಡೆ ಒಂದು ಚಿಕ್ಕ ಚಿಕ್ಕ ಗುಡಿ ಥರ ಬರುತ್ತೆ, ಆ ಗುಡಿಗಳಲ್ಲಿ ನೋಡಿ ಈ ಥರ 64 ಮಹಿಳೆಯರು 64 ವಿಧದಲ್ಲಿದ್ದಾರೆ, ಯೋಗಿನಿಯರು ಅಂತ ಕರೀತಾರೆ. ಇಂಥ ಅದ್ಭುತವಾದ ಟೆಂಪಲ್ಲು ಯಾವುದೋ ಒಂದು ಸಣ್ಣ ರಾಜವಂಶ ಕಟ್ಟತ್ತೆ ಭಾರತದಲ್ಲಿ. ಅನಂತರ ಪದ್ಮನಾಭ ಸ್ವಾಮಿ ಟೆಂಪಲ್ನ ಕಟ್ಟಿದಂಥ ರಾಜವಂಶದ ಬಗ್ಗೆ ನಾವು ಓದೋದೇ ಇಲ್ಲ. ಆದರೆ ಯಾವುದೋ ಲೆಕ್ಕಕ್ಕೆ ನಮ್ಮ ಹಿಸ್ಟ್ರಿ ಪುಸ್ತಕದ ಒಂದು ಪೇಜಲ್ಲಿ 2 ಲೈನಿಗೆ ಸೇರಿಸಿದವರಂಥ ಟೆಂಪಲಲ್ಲಿ ಅಷ್ಟು ಲಕ್ಷ ಕೋಟಿ ದುಡ್ಡು ಸಿಕ್ತು ಅಂತಂದರೆ ಇಂಥ ರಾಜವಂಶಗಳು ಎಷ್ಟಿತ್ತು? ಇನ್ನು ಅಂಥ ಸಣ್ಣ ಲೆಕ್ಕಕ್ಕೆ ಸಿಗದೇ ಇರೋಂಥ ರಾಜವಂಶದಲ್ಲೇ ಅಷ್ಟು ದುಡ್ಡು ಸಾಕ್ಷಿ ಸಮೇತ ನಮ್ಗೆ ದುಡ್ಡು ಸಿಕ್ಕಿದೆ ಈಗ. ಹಂಗಿದ್ದಾಗ ವಿಜಯನಗರ ಸಾಮ್ರಾಜ್ಯ ಇನ್ನೆಷ್ಟು ಶ್ರೀಮಂತ ಆಗಿರ್ಬೋದು. ಅದಕ್ಕೆ ತಾನೇ ವಿದೇಶಿಗರು ಬೀದಿಯಲ್ಲಿ ಚಿನ್ನ ಮುತ್ತು ರತ್ನ ಹಾಕ್ಕೊಂಡು ಮಾರ್ತಾಯಿದ್ರು ಅಂತ ಹೇಳಿದ್ದು. ಸುಳ್ಳಲ್ಲ, ಉತ್ಪ್ರೇಕ್ಷೆ ಅಲ್ಲ, ಆಧಾರಗಳಿದ್ದಾವೆ. ನಾವು ಒಪ್ಪುವಂಥ ಮನಸ್ಸಿರಬೇಕು, ಅಧ್ಯಯನ ಮಾಡುವಂಥ ಪೇಷನ್ಸ್ ಇರಬೇಕು. ನೋಡಿ, ಮೇಲಿಂದ ನೋಡಿದ್ರೆ ಟೆಂಪಲ್ಲು, ಒಳಗಿಂದ ನೋಡಿದ್ರೆ ಈ ಥರ ಕಾಣುತ್ತೆ, ಮೇಲಿಂದ ನೋಡಿದ್ರೆ ಈ ಥರ ಕಾಣುತ್ತೆ. ನೋಡಿ, ರೌಂಡ್ ವೃತ್ತಾಕಾರದಲ್ಲಿ ಇಲ್ಲಿ ಶಿವಲಿಂಗ ಇದೆ, ಇಲ್ಲಿ 64 ಯೋಗಿನಿಯರಿದ್ದಾರೆ. ನೋಡಿ, ನಮ್ಮ ಸಂಸತ್ ಭವನ ಇದು ನೋಡಿ, ಇದನ್ನು ನೋಡಿಕೊಂಡು ಇದನ್ನು ಪ್ಲ್ಯಾನ್ ಮಾಡಿರೋದು ಅಂತ ಈಗ ಹೇಳೋಂಥದ್ದು. ನೋಡಿ, ಯೋಗಿನಿಯರು ಒಳಗಡೆ ಹಿಂಗಿರ್ತಾರೆ, ನಾವು ಪಿಲ್ಲರ್ಸ್ ಒಳಗಡೆ ಹೋಗಿ ನೋಡಿದ್ರೆ ಈ ಥರದ್ದು ಯೋಗಿನಿಯರು ಕಾಣಿಸ್ತಾರೆ. ಇದು ಅದ್ಭುತವಾದಂಥ ಟೆಂಪಲ್. ಇದನ್ನು ಎಷ್ಟು ಜನ ನಾವು ನೋಡಿದ್ವಿ? ನಾವು ತಿಳ್ಕೊಂಡಿದ್ದೇ ಇತಿಹಾಸ ಅಂದ್ಕೊಂಡಿದ್ದೀವಿ, ಇನ್ನೇನು ಬೇಕಾಗಿಲ್ಲ ಅಂದ್ಕೊಂಡಿದ್ದೀವಿ. ಆದರೆ ಈ ರೀತಿಯ ಇತಿಹಾಸ ಇದೆ. ಇಂಥವುಗಳ ಮೇಲೆ ಯಾಕೆ ಇವುಗಳನ್ನು ಪ್ರಶ್ನೆ ಕೇಳ್ತಾರೆ ಅನ್ನೋಂಥದ್ದು ಇಂಪಾರ್ಟೆಂಟು. ಇಷ್ಟು ಪ್ರಮುಖವಾಗಿರುವಂಥ ಅಂಶಗಳನ್ನು ಪಠ್ಯಪುಸ್ತಕಗಳಲ್ಲಿ ಸೇರಿಸಿಲ್ಲ ಅನ್ನೋಂಥ ಕೊರಗು ನನಗೂ ಇದೆ. ಅದಕ್ಕೆ ಹಂಗಾದರೂ ಇವುಗಳನ್ನು ಓದುವಂತಾಗಲಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅನ್ನೋ ಕಾರಣಕ್ಕೆ ಅದ್ರ ಮೇಲೆ ಪ್ರಶ್ನೆ ಕೇಳಿದ್ರೆ ಏನು ಮಾಡ್ತೀರಿ? ಈಗ ಪ್ರಶ್ನೆ ಕೇಳಿದ್ದಕ್ಕೆ ತಾನೇ ಅದ್ರ ಮೇಲೆ ಓದಿರೋವಂಥದ್ದು. ಅದಕ್ಕೆ ಈ ಥರದ ಈಗ ನೀವು ಈಗ ತಿಳ್ಕೊಂಡ್ವಲ್ಲ 10 ಪ್ರಶ್ನೆಗಳಲ್ಲಿ, ಅದರಲ್ಲಿ ಸುಮಾರು ಪ್ರಶ್ನೆಗಳು ಇದೇ ರೀತಿ ನೆಗ್ಲೆಕ್ಟೆಡ್ ಏರಿಯಾಸ್, ಹೈಲೈಟ್ ಆಗದೇ ಇರೋಂಥ ಏರಿಯಾಸ್, ಅದರಿಂದಾಗಿ ಅಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೆ ನಾವು ತಿಳ್ಕೊಂಡಿಲ್ಲ ಅಂದ ಮಾತ್ರಕ್ಕೆ ಅದು ಯಾವುದೋ ಪ್ರಶ್ನೆ ಕೇಳಿಬಿಟ್ಟಿದ್ದಾನೆ ಅಂತಲ್ಲ, ಅದನ್ನು ನಾವು ತಿಳ್ಕೊಂಡಿರಲಿಲ್ಲ ಅಂತ ಕೊರಗಬೇಕು. ಈಗ ತಿಳ್ಕೊಂಡಿದ್ದೀವಲ್ಲ ಅಂತ ಖುಷಿ ಪಡಬೇಕು. ಸ್ಪರ್ಧಾರ್ಥಿಗಳ ನನಗೆ ತಿಳಿದ ಮಟ್ಟಕ್ಕೆ, ನನ್ನ ಇರುವ ಅನುಭವದ ಪ್ರಕಾರ, ನಾನು ಓದಿಕೊಂಡಿರುವಂಥ ಪುಸ್ತಕಗಳಲ್ಲಿರುವ ಅಥವಾ ನಾನು ಸರ್ಚ್ ಮಾಡಿದಂಥ ಇಂಟರ್ನೆಟ್ಟು ಏನು ಗೂಗಲ್ಲು ಯೂಟ್ಯೂಬ್ಗಳಲ್ಲಿ ಸರ್ಚ್ ಮಾಡಿದ ಮಾಹಿತಿಗಳ ಪ್ರಕಾರ ನನಗೆ ತಿಳಿದಷ್ಟು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಇದೇ ಥರದ ವಿಶ್ಲೇಷಣೆ ಬೇಕು, ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡಿ ಅನ್ನೋದಾದರೆ ಇದರ ಪಾರ್ಟ್ 2 ಮುಂದಿನ ಭಾಗದಲ್ಲಿ ತರ್ತೇವೆ. ತಮ್ಮ ಕಾಮೆಂಟ್ ಮುಖಾಂತರ ತಿಳಿಸಿ, ನಿಮ್ಗೆ ಇದರಲ್ಲಿ ಎಷ್ಟು ವಿಚಾರಗಳು ಗೊತ್ತಿತ್ತು, ಎಷ್ಟು ವಿಚಾರ ಗೊತ್ತಿರಲಿಲ್ಲ, ಇದು ನಿಮ್ಗೆ ಯೂಸ್ಫುಲ್ ಆಯಿತಾ ಅನ್ನೋಂಥದ್ದನ್ನು ನಿಮ್ಮ ಕಾಮೆಂಟ್ ಮುಖಾಂತರ ತಿಳಿಸಿದರೆ ನಮಗೆ ಮುಂದಿನ ವೀಡಿಯೋಗಳನ್ನು ಮಾಡಲಿಕ್ಕೆ ಮೋಟಿವೇಟ್ ಆಗುತ್ತೆ. ಇಲ್ಲಾಂದರೆ ಈ ಝೋನ್ ಬಿಟ್ಟು ಬೇರೆದಕ್ಕೆ ನಾವು ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಇನ್ನು ಕೆಲವರು VAಗೆ ಇದನ್ನು ಕೇಳ್ತಿದ್ರಿ, ಖಂಡಿತ ಅದನ್ನು ಕನ್ಸಿಡರ್ ಮಾಡಲಾಗುತ್ತೆ ಮುಂದಿನ ದಿನಗಳಲ್ಲಿ. ನಿಮಗೆ UPSC KPSCಗೆ ಬೇಕು ಅನ್ನೋಂಥದ್ದಾದರೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ನೀವು ನೋಡೋದಷ್ಟೇ ಅಲ್ಲ, ಕನ್ನಡ ಮೀಡಿಯಮಲ್ಲಿ ಓದುವಂಥವ್ರಿಗೆ ಅನುಕೂಲ ಆಗಲಿ. ಬಹಳ ಶ್ರಮಪಟ್ಟು ಬಹಳ ಇಂಗ್ಲೀಷ್ ಪುಸ್ತಕಗಳನ್ನು ಓದಿ ಅದರಲ್ಲಿರುವಂಥ ಮಾಹಿತಿಯನ್ನು ಕನ್ನಡದಲ್ಲಿ ಕೊಡೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಯಾಕೆಂದರೆ KPSC UPSCಯಲ್ಲೂ ಕನ್ನಡ ಮಾಧ್ಯಮದವರು ಹೆಚ್ಚಿಗೆ ಓದಬೇಕು ಅಂತ. ನನಗೆ ಇಂಗ್ಲೀಷ್ ಮೀಡಿಯಮ್ ಅವರ ಮೇಲೆ ಸೇಡಿದೆ ಅಂತಲ್ಲ, ಬೇರೆ ಬೇರೆ ಕಾರಣಗಳಿಂದಾಗಿ, ಕುಟುಂಬದ ಕಾರಣಗಳಿಂದಾಗಿ, ಬಡತನದ ಕಾರಣದಿಂದಾಗಿ, ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ಅನಿವಾರ್ಯವಾಗಿ ಕನ್ನಡ ಮಾಧ್ಯಮದಲ್ಲಿ ಓದ್ಕೊಂಡು ಬಂದಿದ್ದೀವಿ. ಆದರೆ ನಮಗಿಲ್ಲಿ ಈ ಥರದ ಒಂದು ಹೈ ಲೆವೆಲ್ ಎಕ್ಸಾಮ್ಸನ್ನು ನಮ್ಮ ಕನ್ನಡ ಮಾಧ್ಯಮದಲ್ಲಿ ಓದಂಥವರು ಅದನ್ನು ಇದು ಮಾಡಿ ಗೆಲ್ಲಲಿ, ಅವರು ಸಹ ಆಯ್ಕೆ ಆಗಲಿ ಅನ್ನೋ ಕಾಳಜಿಯಿಂದಾಗಿ ಈ ಒಂದು ವಿಡಿಯೋಗಳನ್ನು ಮಾಡಿದ್ದೇವೆ. ಖಂಡಿತ ಬಳಕೆ ಮಾಡಿಕೊಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು.